ಇವತ್ತು ನನ್ನೊಂದಿಗೆ ಇದ್ದಾರೆ ನಟಿ ಆಶಿತಾ ಚಂದ್ರಪ್ಪ. ನಿನ್ನ ಜೊತೆಯಲ್ಲಿ ಫ್ಯಾಮಿಲಿ ಅಂತ ಬರುವಾಗ ಅಪ್ಪ ಅಮ್ಮ ಮತ್ತೆ ತಂಗಿ ಅನ್ಸುತ್ತೆ. ಸೊ ಇವ್ರ ಬಗ್ಗೆ ಇಂಟ್ರಡಕ್ಷನ್ಸ್ ಕೊಡ್ಬೋದಾ? ಅಮ್ಮ ಕಳ್ಕೊಂಡು ಇವತ್ತಿಗೆ 6 years ಆಯ್ತು. ಡೆಲಿವರಿ ಆದ್ಮೇಲೆ ನಾನು ಬಾಣಂತನದಿಂದ ಹಿಡಿದು ಎಲ್ಲ ನಮ್ಮ ಅಪ್ಪನೇ ಮಾಡಿದ್ದಾರೆ. ಬಟ್ ಇಷ್ಟೆಲ್ಲ ಆದ್ರೂ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತೀನಿ. ನಮ್ಮ ಅಪ್ಪ ನನ್ನ ಜೊತೆ 6 ತಿಂಗಳು 7 ತಿಂಗಳು ಮಾತೇ ಆಡಲ್ಲ. ಕಂಪ್ಲೀಟ್ಲಿ ಸ್ಟಾಪ್ ಟು ಮೀ. ಅಪ್ಪನ ವಿರುದ್ಧವಾಗಿ ಹೋಗಿದ್ರಾ? ಅಂಡ್ ನಾನು ಇಲ್ದೇ ಇರುವಾಗ ಅವರು ಸೀರಿಯಲ್ ನೋಡಿದ್ದಾರೆ, ಪಪ್ಪ ನೋಡಿದ್ದಾರೆ. ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ ಇಲ್ಲ ನಾನು ಆಕ್ಟಿಂಗ್ ಫೀಲ್ಡಿಗೆ ಬಂದು ತಪ್ಪು ಮಾಡಿದೆ ಅಂತ? ಅಂಡ್ ನಮ್ಮಂತವ್ರಿಗೆ ಇಟ್ ಇಸ್ ನಾಟ್ ಅ ಪ್ಲೇಸ್ ಟು ಬಿ ಅಂತ. ಆಶಿತಾಗ್ ತುಂಬಾ ಆಟಿಟ್ಯೂಡ್ ಅಂತ ನೀವೇನೇ ಹೇಳಿದ್ರು ನನಗೆ ಅನ್ಸ್ಬೇಕು. ಯಾವ ರೀತಿ ಚಾಲೆಂಜಸ್ ನ ಫೇಸ್ ಮಾಡ್ಕೊಳ್ತಾ ಬಂದ್ರೆ ನೀವು? ಜೊತೆಯಲ್ಲಿ ಇಲ್ಲಿ ಕಾಂಟ್ರವರ್ಸಿ ಸ್ಟಾರ್ಟ್ ಆಯ್ತು. ಐ ಫೇಸ್ಡ್ ಅ ಲಾಟ್ ಆಫ್ ಇಶ್ಯೂಸ್ ದೇರ್. ಡೈರೆಕ್ಟರ್ ವಾಸ್ ಅ ನ್ಯೂ ಡೈರೆಕ್ಟರ್, ರೀಪ್ಲೇಸ್ ಆಗಿದ್ರು. ಅವ್ರು ಬಂದ್ಬಿಟ್ಟು ನೀನ್ ಹೇಗ್ ಹೋಗ್ತೀಯ ನಾನು ನೋಡ್ತೀನಿ ಅಂತ. ಥ್ರೆಟ್. ನೀವ್ ಹೋಗಿದ್ರೆ ಹೋಗು, ನಾವ್ ರೀಪ್ಲೇಸ್ ಮಾಡ್ತೀವಿ. ನೀವು ಇಂಡಸ್ಟ್ರಿಯಿಂದ ಆಕ್ಟಿಂಗ್ ಕಂಟಿನ್ಯೂ ಮಾಡಿದೆ ಬ್ಯಾಕ್ಔಟ್ ಆದ್ರ? ಬ್ಯಾನ್ ಅಂತೂ ನಾನು ಯಾವ ಚಾನಲ್ ಮಾಡಿಲ್ಲ. ಜೊತೆಯಲ್ಲಿ ಅವರು ನನ್ಗೇನು ಪ್ರಾಬ್ಲಮ್ ಮಾಡಿಸಿಲ್ಲ. ಬ್ಯಾನ್ ಅಂತ ಇಲ್ಲ. ನನಗೆ ಮಾಡಿರೋದು ಒಬ್ರು ಅಂದ್ರೆ ಆ ನೀಲಿ ಮ್ಯಾನೇಜರ್ ಒಬ್ರೆ. ಭಾಸ್ಕರ್ ಸರ್. ನಾನು ಹೆದ್ರಲ್ಲ, ಅವರೇ ಮಾಡಿರೋದು. ನಂಗೆ ಗೊತ್ತು ಅವ್ರು ತುಂಬಾ ನನ್ನ ಬಗ್ಗೆ ಕೆಟ್ಟಾಗಿ ಮಾತಾಡಿದ್ದಾರೆ. ಇಡೀ ಕರ್ನಾಟಕಕ್ಕೆ ದರ್ಶನ್ ಸರ್ ಡಿ ಬಾಸ್ ಆದ್ರೆ ಆಶಿತಾ ಚಂದ್ರಪ್ಪನ್ಗೆ ಮುದ್ದಿನ ಅಣ್ಣ. ಸೊ ಇದು ಗೊತ್ತಾಗ್ಲೇಬೇಕು. ಯಾವ ರೀತಿ ಬಾಂಡ್ ಸ್ಟಾರ್ಟ್ ಆಯ್ತು ನಿಮ್ಮ ಅವರ ಮಧ್ಯೆ ಇರೋ ಬಾಂಡಿಂಗ್ ಹೇಗಿದೆ? ಅವ್ರಿಗೆ ನಿನ್ ವೈಬ್ ಇಷ್ಟ ಆದ್ರೆ ನೀನ್ ಅವ್ರ ಇದಕ್ಕೆ ಮಾಡಿದ್ರೆ ಹೀಲ್ 100% ಕೊಡ್ತಾರೆ. ಸೊ ನಾನು ಅವ್ರನ್ನ ಸರ್ಕಾರ ಅಂತಾನೆ ಕರೆಯೋದು. ಆಕ್ಚುಲಿ ಅಲ್ಲಿ ಸರ್ಕಾರಲ್ಲಿ ಒಂದು ಕೈ ಯಾವಾಗ್ಲೂ ಮೇಲ್ ಬರುತ್ತಲ್ಲ, ನಾನು ಇಲ್ಲಿವರೆಗೂ ಫ್ಯಾನ್ಸ್ ಫಾಲೋಯಿಂಗ್ ನಾನು ಅಣ್ಣಂಗೆ ನೋಡಿದಷ್ಟು ಯಾರಿಗೂ ನೋಡಿಲ್ಲ. ಹಿಂಗ್ ಸುಮ್ನೆ ಒಂದ್ ಕೈ ಎತ್ತಿದ್ರೆ ಸಾಕು, ಫುಲ್ ಕೂಗೋರು. ಸೊ ನಾನು ಯಾವಾಗ್ಲೂ ಸರ್ಕಾರ ಅಂತಾನೆ ಕರೀತಾ ಇದ್ದಿದ್ದು. ಸೊ ಅಣ್ಣನ್ನ ನೋಡೋಷ್ಟು ಕುತೂಹಲ ಇದೆಯಾ? ಆಚೆ ಬಂದ್ಮೇಲೆ ಎಸ್, ಡೆಫಿನೆಟ್ಲಿ ಮೀಟ್ ಮಾಡ್ತೀನಿ. ಪ್ರತಿಧ್ವನಿಯ ವೀಕ್ಷಕರಿಗೆ ನಮಸ್ಕಾರ, ನಾನು ರಂಜಿತಾ. ಇವತ್ತು ನನ್ನೊಂದಿಗೆ ಇದ್ದಾರೆ ನಟಿ ಆಶಿತಾ ಚಂದ್ರಪ್ಪ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ. ಪ್ರತಿಧ್ವನಿಯ ಪಾಡ್ಕಾಸ್ಟ್ಗೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾವು ಸಂತೂರ್ ಮಾಮಿ. ಹೌ ಇಸ್ ಯುವರ್ ಮದರ್ಹುಡ್ ಲೈಫ್ ನೌ? ಹೆಕ್ಟಿಕ್, ಬಟ್ ಅಟ್ ದ ಸೇಮ್ ಟೈಮ್ ಆ ಜಾಯ್ ಯಾವ್ದ್ರಲ್ಲೂ ಸಿಗಲ್ಲ. ಸೊ ಐ ಆಮ್ ಎಂಜಾಯಿಂಗ್ ಎವ್ರಿಥಿಂಗ್. ಓಕೆ. ಫ್ಯಾಮಿಲಿ ಅಂತ ಬರುವಾಗ ಅಪ್ಪ ಅಮ್ಮ ಮತ್ತೆ ತಂಗಿ ಅನ್ಸುತ್ತೆ. ಸೊ ಇವ್ರ ಬಗ್ಗೆ ಇಂಟ್ರಡಕ್ಷನ್ಸ್ ಕೊಡ್ಬೋದಾ? ಅಮ್ಮ ಕಳ್ಕೊಂಡು ಇವತ್ತಿಗೆ 6 years ಆಯ್ತು. ಓಕೆ. ಸೊ ಸಾರಿ. ಏನು ಹೇಳೋದು ಗೊತ್ತಾಗ್ತಿಲ್ಲ ನನಗೆ. ಕಣ್ಣೀರು ಬಂದ್ಬಿಡ್ತಾನೆ. ಟಿಶ್ಯೂ ಕೊಡಿ. ಸೊ ಅಮ್ಮ ಹೋಗಿ 6 years ಆಯ್ತು. ಸೊ ಇವಾಗ ಫ್ಯಾಮಿಲಿ ಅಂದ್ರೆ ಡ್ಯಾಡಿ, ನನ್ನ ತಂಗಿ. ಡ್ಯಾಡಿ ಇಸ್ ಪ್ಲೇಯಿಂಗ್ ಅ ಬಿಗ್ಗೆಸ್ಟ್ ರೋಲ್ ಅಲ್ವಾ ಲೈಫ್? ಬಿಗ್ಗೆಸ್ಟ್ ಸಪೋರ್ಟ್ ಆಕ್ಚುಲಿ, ಬಿಕಾಸ್ ನಾನು ಮುಂಚೆಯಿಂದನೂ ಅವರೇ ನನಗೆ ತುಂಬಾ ಸಪೋರ್ಟಿವ್. ಮೈ ಮದರ್ ವಾಸ್ ಮೋರ್ ಟುವರ್ಡ್ಸ್ ಮೈ ಸಿಸ್ಟರ್. ಬಟ್ ಮದುವೆ ಆದಮೇಲೆ, ಆ್ಯಕ್ಚುಲಿ ಡೆಲಿವರಿ ಆದಮೇಲೆ ನಾನು ಬಾಣಂತನದಿಂದ ಹಿಡಿದು ಎಲ್ಲ ನಮ್ಮ ಅಪ್ಪನೇ ಮಾಡಿದ್ದಾರೆ. ಸೊ ಯಾವತ್ತೂ ನನಗೆ ಆದರೆ ಫೀಲ್ ಆಗುತ್ತೆ ಅಮ್ಮ ಇಲ್ಲ ಅಂತ. ಬಟ್ ಹೀ ಟ್ರೈಡ್ 100% ಟು ಮೇಕ್ ಮೀ ಫೀಲ್ ದಟ್ ಅವರೇ ಮಾಡ್ತಾ ಇದ್ದಾರೆ ಎಲ್ಲ ಅಂತ. ಸೊ ಮಗುಗೆ ಸ್ನಾನ ಮಾಡಿಸೋದ್ರಿಂದ ಹಿಡಿದು ಎಲ್ಲದಕ್ಕೂ ಹೆಲ್ಪ್ ಮಾಡಿದ್ದಾರೆ. ಸೊ ಅವರಿಲ್ಲ ಅಂದಿದ್ರೆ ಇಟ್ ವುಡ್ ಹ್ಯಾವ್ ಬಿನ್ ವೆರಿ ಡಿಫಿಕಲ್ಟ್ ಫಾರ್ ಮೀ. ಡ್ಯಾಡಿ ಇಂಡಸ್ಟ್ರಿಯಲ್ಲಿ ಡಿಸ್ಟ್ರಿಬ್ಯೂಟರ್ ಆ್ಯಂಡ್ ಪ್ರೊಡ್ಯೂಸರ್ ಆಗಿದ್ರು. ಹೌ ಅಬೌಟ್ ಮಾಮ್? ಮಾಮ್ ವಾಸ್ ಅ ಹೋಮ್ ಮೇಕರ್. ಅಮ್ಮ ವಾಸ್ ಅ ಕಂಪ್ಲೀಟ್ ಹೋಮ್ ಮೇಕರ್. ಎಲ್ಲೂ ಆಚೆ ಜಾಸ್ತಿ ಕಾಣ್ಕೊಳ್ತಾ ಇರಲಿಲ್ಲ. ಅವ್ರದ್ದಾಯ್ತು, ಅವ್ರ ಫ್ಯಾಮಿಲಿ ಆಯಿತು, ಅಷ್ಟೇ ಇದ್ದಿದ್ದು. ತಂಗಿ? ಶಿ ಈಸ್ ಅ ಮೇಕಪ್ ಆರ್ಟಿಸ್ಟ್, ಬ್ರೈಡಲ್ ಮೇಕಪ್ ಆರ್ಟಿಸ್ಟ್, ನಥಿಂಗ್ ಟು ಡೂ ವಿತ್ ದ ಇಂಡಸ್ಟ್ರಿ ಏನಿಲ್ಲ. ಅವಳು 1 year ಬ್ಯಾಕ್ ಮದುವೆ ಆಯಿತು.
So now I have a brother in the form of a brother-in-law. ಹಸ್ಬೆಂಡ್ ಏನು ಮಾಡ್ತಿದ್ದಾರೆ? He's a coffee planter. Okay. Chikmagalur coffee planter. So ಅಷ್ಟೇ ಕಾಫಿ ಪ್ಲಾಂಟರ್ their life ಬೇರೆ ಕಂಪೇರ್ಡ್ ಟು ಹೌ ವಿ ಹ್ಯಾವ್ ಲಿವ್ಡ್ ಅವರ್ ಲೈಫ್. ಸೊ ಅದು ಅಡಾಪ್ಟ್ ಮಾಡ್ಕೊಳ್ಳೋಕ್ಕೂ ಸ್ವಲ್ಪ ಟೈಮ್ ತಗೊಂಡೆ. ಓಕೆ. ಬಿಕಾಸ್ ಅವ್ರ ಫಂಕ್ಷನ್ ಮಾಡಿದೆ ಬೇರೆ ರೀತಿಯ ನನಗೆ ನಾಲೆಜೇ ಇರಲಿಲ್ಲ ಅದ್ರ ಬಗ್ಗೆ. ಓಕೆ. ಸೊ ಅಷ್ಟೇ. ಸೊ ಅವ್ರ ಬಿಸ್ನೆಸ್ ಅಲ್ಲಿ ಏನಾದ್ರು ಆಶಿತಾ ಇನ್ಕ್ಲೂಡ್ ಇಲ್ಲ, ನನ್ಗೆ ಆಗೋದು ಇಲ್ಲ. ಬಿಕಾಸ್ ನನ್ಗೆ ಅದು ಅರ್ಥ ಆಗಲ್ಲ. ಇಟ್ ಟೇಕ್ಸ್ ಲೈಕ್ ಮೈ ಹಸ್ಬೆಂಡ್ ಅನ್ಸುತ್ತೆ 20 ವರ್ಷ 21 years ಇಂದ ಈಸ್ ಕಂಪ್ಲೀಟ್ಲಿ ಲುಕಿಂಗ್ ಇನ್ ಟು ದಿ ಎಸ್ಟೇಟ್ ಓನ್ಲಿ. ಸೊ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ನನ್ನ ಕೈಲಿ ತುಂಬಾ ಕಷ್ಟ. ಯಾವತ್ತಾದ್ರೂ ಹೇಳಿದ್ದಾರಾ ಅಥವಾ ವಿಲ್ ಯು ಬಿ ಅ ಪಾರ್ಟ್ ಆಫ್? ಇಲ್ಲ, he doesn't force me to do anything. ನನಗೆ ಇಂಟ್ರೆಸ್ಟ್ ಇದ್ರೆ he would have probably think, but ನನಗೇನು ಅಂದರೆ that's his profession, so I don't like to intervene and interfere ಮಾಡೋದು ಅದು. ಸೊ I just want to be a support system to him ಅಷ್ಟೇ. ಆಶಿತಾ ಮಾಡಿದ ಇಂಜಿನಿಯರಿಂಗ್ ಹೌದು, ಬಟ್ ನಿಮ್ಮ ಸೆಗ್ಮೆಂಟೇ ಬೇರೆ ಇತ್ತು ಇಂಜಿನಿಯರಿಂಗ್ ಮಾಡಾದ್ಮೇಲೆ. ಸೊ ಹೌದು, ಇಂಜಿನಿಯರಿಂಗ್ ಮಾಡಿದೆ, ಬಟ್ ಅದೇ ಇಂಜಿನಿಯರಿಂಗ್ ಫಾರ್ ಮೈ ಪೇರೆಂಟ್ಸ್, ನಾಟ್ ಫಾರ್ ಮೀ. ಸೊ ಎಜುಕೇಶನ್ ಎಲ್ಲ ಅವ್ರ ಪರ್ಪಸ್ಸಿಗೋಸ್ಕರ ಮಾಡಿದ್ದಾರೆ. ಅಂದ್ರೆ ಆ ಸ್ಟ್ರೀಮ್ ತಗೊಂಡಿದ್ದು ನಾನು ಅವರಿಂದ. ಬಿಕಾಸ್ ನಮ್ಮಮ್ಮ ತುಂಬಾ ಕ್ಲೀನ್ ಆಗಿದ್ರು ನನ್ನ ಮಗಳು ಇಂಜಿನಿಯರ್ ಆಗಬೇಕು ಅಂತ. ಬಟ್ ನನ್ನ ಇಂಟ್ರೆಸ್ಟ್ ಇದ್ದಿದ್ದು ಆಕ್ಚುಲಿ ಇಂಜಿನಿಯರಿಂಗಲ್ಲೂ ನನ್ನ ಇಂಟ್ರೆಸ್ಟ್ ಇದ್ದಿದ್ದು ಆರ್ಕಿಟೆಕ್ಚರ್ ಮಾಡೋಣ ಅಂತ. ಬಟ್ ನಾನು ಸೇರ್ಕೊಂಡಿದ್ದು ಕಾಲೇಜ್ಗೆ ಅದೇ ಸ್ಟ್ರೀಮ್ಗೆ. ಬಟ್ ಏನೋ ಕಾಂಟ್ರವರ್ಸಿ ಆಗಿ ಗೌರ್ಮೆಂಟು ಕಾಲೇಜ್ದು 50-50 ಸೀಟ್ ಟೈಮಲ್ಲಿ ಐ ಲಾಸ್ಟ್ ಮೈ ಆರ್ಕಿಟೆಕ್ಚರ್ ಸೀಟ್. ಓಕೆ. ದೆನ್ ಐ ಗಾಟ್ ಟು ಎಲೆಕ್ಟ್ರಾನಿಕ್ಸ್. ನಂಗೆ ಇಷ್ಟನೇ ಇರಲಿಲ್ಲ. ಬಟ್ ನಂಗೆ ಅದೇ ಐ ಥಾಟ್ ಲೈಫ್ ನಾವೊಂದು ಪ್ಲ್ಯಾನ್ ಮಾಡಿದರೆ ನಮಗೇನೋ ಬೇರೆ ಬರ್ದಿರುತ್ತೆ ಅಂತ ತೊಗೊಂಡೆ. ಬಟ್ ಅಗೇನ್ ಆಫ್ಟರ್ ದಟ್ ಐ ಗಾಟ್ ಇನ್ ಟು ಫ್ಯಾಷನ್ ಡಿಸೈನಿಂಗ್. ಓಕೆ. ನಾನು ಫ್ಯಾಷನ್ ಡಿಸೈನಿಂಗ್ ಮಾಡ್ತಾ ಇರುವಾಗ ಅದೇ ಬಿಕಾಸ್ ಆಫ್ ಡ್ಯಾಡಿ ಐ ನ್ಯೂ ಇಂಡಸ್ಟ್ರಿಲಿ ಎಲ್ಲರೂ ಪರಿಚಯ ಇದ್ರು ಅಂತ ಐ ಸ್ಟಾರ್ಟೆಡ್ ಡಿಸೈನಿಂಗ್ ಫಾರ್ ದ ಮೂವೀಸ್. ಬಟ್ ನನಗೆ ನಮ್ಮ ಮನೇಲಿ ಇಂಡಸ್ಟ್ರಿಗೆ ಎಂಟರ್ ಆಗಬಾರ್ದು ಅನ್ನೋ ಕಂಡೀಷನ್ನೇ ಇತ್ತು ಮುಂಚೆಯಿಂದ. ನೋ ಆ್ಯಕ್ಟಿಂಗ್. ಯಾವ ರೀಸನ್ಗೋಸ್ಕರ ಇಂಡಸ್ಟ್ರಿಗೆ ಎಂಟರ್ ಆಗಬಾರ್ದು ಅನ್ನೋದು? ಅದು ಐ ಡೋಂಟ್ ನೋ. ನಮ್ಮ ಅಪ್ಪ ಯಾವಾಗಲೂ ತುಂಬ ಓವರ್ ಪೊಸೆಸಿವ್ ಆಗಿದ್ರು ಆ್ಯಂಡ್ ಹೆಣ್ಮಕ್ಳಿಗೆ ಇಟ್ಸ್ ನಾಟ್ ಈಸಿ ಅಂತ ಹೇಳ್ತಾ ಇದ್ರು, ವಿಚ್ ಐ ಅಗ್ರಿ. ಯು ಹ್ಯಾವ್ ಟು ಬಿ ವೆರಿ ಟಫ್ ಟು ಸರ್ವೈವ್ ಇನ್ ದ ಇಂಡಸ್ಟ್ರಿ ಎಸ್ಪೆಷಲಿ, ವಿಚ್ ಐ ಆಮ್ ನಾಟ್. ಐ ಆಮ್ ವೆರಿ ಸೆನ್ಸಿಟಿವ್, ಐ ಆಮ್ ವೆರಿ ಇಮೋಷನಲ್. ಬಟ್ ಇಷ್ಟೆಲ್ಲ ಆದ್ರೂ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತೀನಿ. ನಮ್ಮ ಅಪ್ಪ ನನ್ನ ಜೊತೆ 6 ತಿಂಗಳು 7 ತಿಂಗಳು ಮಾತೇ ಆಡಲ್ಲ. ಕಂಪ್ಲೀಟ್ಲಿ ಸ್ಟಾಪ್ ಟು ಮೀ. ಅಪ್ಪನ ವಿರುದ್ಧವಾಗಿ ಹೋಗಿದ್ರಾ? ಆಕ್ಚುಲಿ ನಾನು ರವಿ ಅಂಕಲ್ ಜೊತೆ ಕೆಲಸ ಮಾಡ್ತಿರುವಾಗ ಮೂವಿಲಿ ಐ ವಾಸ್ ಹೆಲ್ಪಿಂಗ್ ವಿತ್ ದ ಕಾಸ್ಟ್ಯೂಮ್ಸ್ ಆ್ಯಂಡ್ ಡಿರೆಕ್ಷನ್ ಎಲ್ಲ. ಅಲ್ಲಿ ಸೆಟ್ಟಲ್ಲಿ ರಾಘವೇಂದ್ರ ಹುಣಸೂರ್ ಅವರು ನನ್ನ ನೋಡಿ ದೇ ಅಪ್ರೋಚ್ಡ್ ಮೀ ಫಾರ್ ಜೊತೆ. ಓಕೆ. ಅವ್ರು ಅಪ್ರೋಚ್ ಮಾಡಿದಾಗ್ಲೂ ನಾನು ಹೇಳಿದೆ ನನಗೆ ಕನ್ನಡ ಸರಿಯಾಗಿ ನಾನು ಅಷ್ಟು ಫ್ರೀ ಆಗಿ ಮಾತಾಡೋಕ್ಕೆ ಆಗಲ್ಲ, ನಂಗೆ ಬರಲ್ಲ, ಇಟ್ಸ್ ವೆರಿ ಬ್ಯಾಡ್ ನನ್ನ ಕನ್ನಡ, ಪ್ಲೀಸ್ ನನ್ನ ಕೈಲಿ ಆಗಲ್ಲ. ಇಲ್ಲ, ಬಂದು ಟ್ರೈ ಮಾಡಮ್ಮ ಅಂತ ಹೇಳಿದ್ರು. ನಾನು ಫಸ್ಟ್ ಡೇ ಸೆಟ್ಟಲ್ಲೂ ಅಷ್ಟೇ ಗಿರಿಜಮ್ಮನ ಜೊತೆ ಸೀನ್ ಇದ್ದಾಗ್ಲೂ ನಾನು ಫುಲ್ ಹತ್ತಿದ್ದೀನಿ, ನನ್ನ ಕಳಿಸ್ಬಿಡಿ, ನನ್ನ ಕೈಲಿ ಆಗಲ್ಲ. ನನ್ನ ಕ್ಯಾಮ್ರಾ ಸರ್ ಕೇಳಿದ್ರು, ಕ್ಯಾಮ್ರಾಮನ್ ಕೇಳಿದ್ರು, ನೀನೇನು ಬಾಂಬೆಯಿಂದ ಬಂದಿದ್ಯಾ, ನೀನು ಕನ್ನಡ ನೋಡಿ ಹಿಂಗಿದೆ ಅಂತ ಎಲ್ಲ ಹೇಳ್ತಾ ಇದ್ರು, ರೇಗಿಸಿದ್ರು. ಆ್ಯಂಡ್ ದಟ್ ಕೈಂಡ್ ಆಫ್ ಡಿಮೋಟಿವೇಟೆಡ್ ಮೀ. ಆ್ಯಂಡ್ ನಾನು ಹೇಳಿದೆ ಇಲ್ಲ, ಆಗೋದೇ ಇಲ್ಲ. ಆ ಡೈಲಾಗ್ಸ್ ಅಂತೂ ನಾನು ನೋಡ್ಬಿಟ್ಟು ನನಗೆ ಪ್ರೊನೌನ್ಸಿಯೇಷನ್ನೇ ಸರಿಯಾಗಿ ಬರ್ತಾ ಇರಲಿಲ್ಲ. ಬಟ್ ದೇ ಡಿಡ್ಂಟ್ ಗಿವ್ ಅಪ್. ಮೋರ್ ದೆನ್ ದ ಟೀಮ್, ನಮ್ಮ ಚಾನೆಲ್ ಹೆಡ್ ರಾಘವೇಂದ್ರ ಹುಣಸೂರ್ ಅವರು ಹೇಳಿದ್ರು, ಇಲ್ಲ ನೀನು ಟ್ರೈ ಮಾಡು, ಆಗತ್ತೆ ಅಂತ. ನಿಮಗೆ ಆಕ್ಟಿಂಗ್ ಎಲ್ಲ ಇಂಟ್ರೆಸ್ಟ್ ಇತ್ತಾ ಇಲ್ವಾ? ಇರಲಿಲ್ಲ. ಬಟ್ ಫೋರ್ಸ್ಫುಲಿ ಬಂದಿದ್ದ ನೀವು? ಫೋರ್ಸ್ಫುಲಿ ಅಂತ ನಾನು ಹೇಳಲ್ಲ, ಬಟ್ ನಾನು ಒಂದ್ಸಲಿ ಟ್ರೈ ಮಾಡು ಅಂತ ಹೇಳಿದಾಗ ರಾಘವೇಂದ್ರ ಹುಣಸೂರ್ ಅವರು, ನಾನು ಟ್ರೈ ಮಾಡಿದೆ. ಐ ಡಿಡ್ಂಟ್ ವಾಂಟ್ ಟು ರಿಗ್ರೆಟ್ ಇಟ್. ಸೊ ಮಾಡಿದೆ. ಆ್ಯಂಡ್ ದ ಕತೆ ಆಲ್ಸೋ ಐ ರಿಯಲಿ ಲೈಕ್ಡ್. ಜೊತೆಲಿ ವಾಸ್ ದ ಸ್ಟೋರಿ ವಿಚ್ ಮೇ ಬಿ ಬೇರೆ ಏನಾದರೂ ಹೇಳಿದ ಕತೆ ಇದ್ದಿದ್ರೆ ನಾನು ಒಪ್ಕೊಳ್ತಾ ಇರಲಿಲ್ವೇನೋ. ಬಟ್ ಐ ಲೈಕ್ ದ ಸ್ಟೋರಿ. ಸೊ ಐ ಥಾಟ್ ಓಕೆ, ವೈ ನಾಟ್ ಗಿವ್ ಇಟ್ ಅ ಟ್ರೈ ಅಂತ ಟ್ರೈ ಮಾಡಕ್ಕೆ ಹೋದೆ. ಬಟ್ ಐ ವಾಸ್ ನಾಟ್ ದಟ್ ಕಾನ್ಫಿಡೆಂಟ್. ಸೊ ಅವಾಗ ಪಪ್ಪನ ಹೇಗೆ ಫೇಸ್ ಮಾಡಿದ್ರಿ ನೀವು? ಸೊ ಅವ್ರು ನನ್ನ ಜೊತೆ ಪ್ರೋಮೋ ಬರೋವರೆಗೂ ನಾನು ಹೇಳಿರಲಿಲ್ಲ ಅವ್ರಿಗೆ. ಪ್ರೋಮೋ ಆಚೆ ಬಂದಾಗ್ಲೇನೆ ಐ ಸ್ಟಿಲ್ ರಿಮೆಂಬರ್ ದೀಪಾವಳಿ ಟೈಮಲ್ಲಿ ಅದು ಪ್ರೋಮೋ ಬಿಟ್ಟಿದ್ದವರು. ಸೊ ಉದಯವಾಣಿ ಇಲ್ಲಿ ಮೇನ್ ಪೇಪರಲ್ಲಿ ಒಂದು ಆ್ಯಡ್ ಕೊಟ್ಟಿದ್ರು. ಅದನ್ನ ನೋಡಿದಾಗ ನಮ್ಮ ಅಪ್ಪ ಶುರು ಮಾಡಿದ್ರು, ನೋ ಚಾನ್ಸ್, ನೀನ್ ಮಾಡೋಕ್ಕಾಗಲ್ಲ, ಯು ಹ್ಯಾವ್ ಟು ಸ್ಟಾಪ್ ಅಂತ. ಅಂದ್ರೆ ಶೂಟಿಂಗ್ ಆದ್ಮೇಲೆ ಪಪ್ಪ ಹೇಳಿದ್ರು ಸ್ಟಾಪ್ ಮಾಡ್ಬೇಕು, ಸ್ಟಾಪ್ ಮಾಡುವ. ಸೊ ಅವ್ರನ್ನ ಹೇಗೆ ಫೇಸ್ ಮಾಡಿದ್ರಿ ನೀವು?
I rebelled for the first time. ಓಕೆ. I ಸೊ ಹೋಗ್ತಾ ಹೋಗ್ತಾ ಮನೆ ಮಾತಲ್ಲಿ ಉಳ್ಕೊಂಡ್ಬಿಡ್ತೀರಾ ಶಾಲಿನಿಯಾಗಿ ಜೊತೆಲಿ ಜನ ತುಂಬ ಎಕ್ಸೆಪ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಪ್ರೀತಿ ನೋಡಿದಾಗ ನಿಮ್ಗೆ ಏನು ಅನಿಸ್ತು? ಓವರ್ವೆಲ್ಮ್ಡ್ ಆಗಿತ್ತು. ಬಟ್ ಆ ಪ್ರೀತಿ ನೋಡೇ ನಮ್ಮ ಅಪ್ಪ ಸೋತಿದ್ದು ಅಂತ ನನಗೆ ಅನಿಸಿದ್ದು. ಯಾಕಂದರೆ ದೇವಸ್ಥಾನಕ್ಕೆ ಹೋಗಲಿ ಅಥವಾ ಆ ಸೀರಿಯಲ್ ಎಸ್ಪೆಷಲಿ ಮೇಲ್ ಪೀಪಲ್ ಆಲ್ಸೋ, ಜೆಂಟ್ಸು ತುಂಬ ನೋಡ್ತಿದ್ರು ಅನ್ಸುತ್ತೆ. ಸೊ ನಮ್ಮ ಅಪ್ಪನಿಗೆ ಎಲ್ಲರೂ ಹೇಳೋರು, ನಿಮ್ಮ ಮಗಳು ಸೀರಿಯಲ್ ಮಾಡ್ತಾ ಇರೋದು ಚೆನ್ನಾಗಿದೆ, ಅವಳು ಚೆನ್ನಾಗಿ ಮಾಡ್ತಾಳೆ ಅಂತ. ಆ್ಯಂಡ್ ನಾನು ಇಲ್ಲದೆ ಇರುವಾಗ ಅವರು ಸೀರಿಯಲ್ ನೋಡಿದ್ದಾರೆ, ಪಪ್ಪ ನೋಡಿದ್ದಾರೆ. ಸೊ ಅವರು ಐ ಥಿಂಕ್ ಸ್ಲೋಲಿ ಅಕ್ಸೆಪ್ಟ್ ಮಾಡಕ್ ಹೋದ್ರು. ಓಕೆ, ಐ ಡೆಂಟ್ ಟೇಕ್ ದ ರಾಂಗ್ ಡಿಸಿಷನ್ ಅಂತ. ಸೊ ಹಿ ವಾಸ್ ಓಕೆ. ಆಫ್ಟರ್ 6-7 months ಹಿ ವಾಸ್ ಫೈನ್. ಆ್ಯಂಡ್ ದ ಜನ ಪ್ರೀತಿ ಕೊಡೋದನ್ನೆಲ್ಲ ನೋಡಿ ಓಕೆ, ನನ್ನ ಮಗಳು ಏನೂ ಮಾಡಿದಾಳೆ, ಏನೂ ತಪ್ಪು ಮಾಡಿಲ್ಲ ಅಂತ ಹಿ ಅಕ್ಸೆಪ್ಟೆಡ್. ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ ಇಲ್ಲ ನಾನು ಆ್ಯಕ್ಟಿಂಗ್ ಫೀಲ್ಡಿಗೆ ಬಂದು ತಪ್ಪು ಮಾಡಿದೆ ಅಂತ? ತಪ್ಪು ಮಾಡಿದೆ ಅಂತ ನಂಗೆ ಯಾವತ್ತೂ ಅನಿಸ್ಲಿಲ್ಲ. ಬಟ್ ಸಮ್ಟೈಮ್ಸ್ ನನಗೆ ಇವಾಗಲೂ ಅನಿಸುತ್ತೆ ಐ ಆಮ್ ನಾಟ್ ಫಿಟ್ ಟು ಬಿ ದೇರ್ ಅಂತ. ಬಿಕಾಸ್ ಐ ಆಮ್ ವೆರಿ ಇಮೋಷ್ನಲ್, ವೆರಿ ಸೆನ್ಸಿಟಿವ್, ಆ್ಯಂಡ್ ನಮ್ಮಂಥವ್ರಿಗೆ ಇಟ್ ಇಸ್ ನಾಟ್ ಅ ಪ್ಲೇಸ್ ಟು ಬಿ ಅಂತ. ಬಟ್ ಮೇ ಬಿ ನೌ ಐ ಆಮ್ ಅ ಲಿಟಲ್ ಬೆಟರ್. ಬಟ್ ನಾನು ಸ್ಟಾರ್ಟ್ ಮಾಡಿ 10 years ಬ್ಯಾಕ್ ಅವಾಗಂತೂ ತುಂಬ ನೈವ್. ಐ ವಾಸ್ ವೆರಿ ನೈವ್. ನನಗೆ ಪ್ರಪಂಚ ಬರೀ ನಮ್ಮ ಅಪ್ಪ, ನಮ್ಮ ಅಮ್ಮ, ನನ್ನ ತಂಗಿ, ಆ ಫ್ಯಾಮಿಲಿ ಇತ್ತು. ನಾನು ಫೇಸ್ ಮಾಡೋಕ್ಕೆ ಬಿಟ್ಟಿರಲಿಲ್ಲ. ಹೋಗು, ನಾವಿದ್ದೀವಿ ಅಂತ. ದೇ ಆಲ್ವೇಸ್ ಪ್ರೊಟೆಕ್ಟೆಡ್ ಮೀ. ಸೊ when I took that decision of going against my father, I felt that okay, ಪ್ರಪಂಚ ಹೀಗೂ ಇರುತ್ತಾ ಅಂತ. ಬಿಕಾಸ್ ನನಗೆ ಸ್ಪೇಡ್ ಅಂದರೆ ಸ್ಪೇಡೆ, ವೈಟ್ ಅಂದರೆ ವೈಟೇ. ಅದು ನೀನು ಬೇರೆ ಶೇಡ್ಸ್ ನೀವು ಹೇಳಿದ್ರು ನಾನು ನಿಮ್ಮ ಜೊತೆ ಆರ್ಗ್ಯೂ ಮಾಡ್ತೀನಿ, ಏನಕ್ಕೆ ಸುಳ್ಳು ಹೇಳಬೇಕು ಅಂತ. ಸೊ ಅಂಥ ಪ್ರಪಂಚದಲ್ಲಿ ನಾನು ಕಾಲಿಟ್ಟಿದ್ದು. ಐ ಫೆಲ್ಟ್ ಲಿಟಲ್ ಡಿಸ್ಟರ್ಬ್ಡ್. ಕೆಲವ್ರು ಹೇಳ್ತಾರೆ ಆಶಿತಾಗ್ ತುಂಬ ಆಟಿಟ್ಯೂಡ್ ಅಂತ. ಐ ಆಮ್ ವೆರಿ ರಿಸರ್ವ್ಡ್, ಸ್ಟ್ರೇಟ್ ಫಾರ್ವರ್ಡ್, ರಿಸರ್ವ್ಡ್. ನನಗೆ ಒಬ್ರು ಇಷ್ಟ ಇಲ್ಲ ಅಂದರೆ ಅದೇನು ಅವ್ರು ನಂಗೆ ಒಂದು ಆ ವೈಬ್ ಕೊಟ್ಟಿರ್ತಾರೆ. ಸೊ ನೀವೇನೇ ಹೇಳಿದ್ರು ನನಗನ್ಸ್ಬೇಕು ಓಕೆ, ಅದು ಅವರು ಹೇಳಿರೋದೇನೋ ಆ ಟೈಮಲ್ಲಿ ಹೇಳಿದಾರೇನೋ, ಬಟ್ ಇಲ್ಲ ಅಂದರೆ ಇಲ್ಲ. ವೈ ಪೀಪಲ್, ಮೈ ಹಸ್ಬೆಂಡ್ ಆಲ್ಸೋ ಟೆಲ್ಸ್ ಮೀ ದಟ್ ಯು ಆರ್ ವೆರಿ arrogant and introvert ಅಂತ. ಬಟ್ ಬಿಕಾಸ್ ಹೀ ಈಸ್ ಅ ಕಂಪ್ಲೀಟ್ ಆಪೋಸಿಟ್. ಅವ್ರು ಫುಲ್ ಪೀಪಲ್ಸ್ ಪ್ಲೀಸರ್ ಅಂತ ಹೇಳ್ಬೋದು. ಬಿಕಾಸ್ ಹೀ ಡಸಂಟ್ ವಾಂಟ್ ಟು ಹರ್ಟ್ ಎನಿಬಡಿ. ಓಕೆ. ಬಟ್ ನನಗಿಷ್ಟ ಇಲ್ಲ ಅಂದರೆ ಇಟ್ಸ್ ವೆರಿ ಡಿಫಿಕಲ್ಟ್. ಕೆಲವ್ರು ಅಂತಾರೆ ಇಂಡಸ್ಟ್ರಿಯಲ್ಲಿ ಅವ್ರ ಪಪ್ಪ ಡಿಸ್ಟ್ರಿಬ್ಯೂಟರ್ ಆಗಿದ್ರು, ಪ್ರೊಡ್ಯೂಸರ್ ಆಗಿದ್ರು. ಸೊ ಆಶಿತಾ ಅವ್ರಿಗೇನು ಕಷ್ಟ ಆಗಿಲ್ಲ ಇಂಡಸ್ಟ್ರಿಗೆ ಎಂಟ್ರಿ ಕೊಡೋಕ್ಕೆ, ಇದು ನಿಜನಾ? ಇಂಡಸ್ಟ್ರಿಗೆ ಎಂಟ್ರಿ ಕೊಡೋಕ್ಕೆ ಕಷ್ಟ. ನಮ್ಮಪ್ಪ ಇದ್ದಿದ್ದು ಮೂವೀಸಲ್ಲಿ, ಬಟ್ ನಾನು ಸೀರಿಯಲ್ಲು. ಆ್ಯಂಡ್ ಅದು ಇಂಡಸ್ಟ್ರಿಯಲ್ಲಿ ಇರೋರ್ಗೇನೆ, ಮಕ್ಳಿಗೇನೆ ಅದು ಜಾಸ್ತಿ ಪ್ರೆಷರ್ ಇರೋದು. ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಆ್ಯಂಡ್ ವಿ ನೋ ದ ಟ್ರೂತ್ ಅಬೌಟ್ ವಾಟ್ ಇಸ್ ದೇರ್. ಆ್ಯಂಡ್ ನಮಗೆ ಎಕ್ಸ್ಟ್ರಾ ಪ್ರೆಷರ್ ಬೇರೆ ಇರುತ್ತೆ. ನಮ್ಮಪ್ಪ ಹಿಂಗೆ ನಾವು ಅವ್ರ ಹೆಸರನ್ನ ಹಾಳು ಮಾಡಬಾರ್ದು, ವಿ ಹ್ಯಾವ್ ಟು ಲಿವ್ ಅಪ್ ಅಂತ. ಬಟ್ ಇಟ್ಸ್ ನೆವರ್ ಈಸಿ ಟು ಎಂಟರ್. ಬಿಕಾಸ್ ನನಗೆ ಸಪೋರ್ಟೇ ಇರಲಿಲ್ಲ ವೆನ್ ಇಟ್ ವಾಸ್ ಅನ್ ಅಗೇನ್ಸ್ಟ್ ಥಿಂಗ್. It was, ನನಗನ್ಸುತ್ತೆ I was destined to go here and I was there. ತಂದೆನೇ ಸಪೋರ್ಟ್ ಆಗಿರಲಿಲ್ಲ ನಿಮಗೆ ಇಂಡಸ್ಟ್ರಿಗೆ ಬರಬೇಕು ಅಂತ. ಸೊ ಯಾವ ರೀತಿ ಚಾಲೆಂಜಸ್ನ ಫೇಸ್ ಮಾಡ್ಕೊಳ್ತಾ ಬಂದ್ರಿ ನೀವು? ಸೊ ನಮ್ಮಪ್ಪ ನಂಗೆ ಯಾವಾಗಲೂ ಹೇಳೋರು, ಪ್ರಪಂಚ ನೀನು ಅನ್ಕೊಂಡಿರಂಗಲ್ಲ, ಇಂಡಸ್ಟ್ರಿನೂ ನೀವು ಸ್ಕ್ರೀನಲ್ಲಿ ನೋಡ್ಬೋದು, ಅದೆಲ್ಲ ಅದ್ರ ಹಿಂದೆ ಎಷ್ಟು ಕಷ್ಟಪಟ್ಟಿರ್ತಾರೆ, ಏನೇನು ಆಗಿರುತ್ತೆ ಅಂತ ನಿನಗೆ ಐಡಿಯಾ ಇರಲ್ಲ ಅಂತ ಹೇಳಿದ್ರು. ಸೊ ಐ ರಿಬೆಲ್ಡ್. ಸೊ ಇಲ್ಲ, ನಾನು ನೋಡಬೇಕು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ವಾಟ್ ಹೀ ಸೆಡ್ ವಾಸ್ ಟ್ರೂ. ಯಾಕಂದರೆ ನಾನು ಹೋಗ್ತಾ ಜೊತೆಯಲ್ಲಿ ಇಲ್ಲಿ ಕಾಂಟ್ರವರ್ಸಿ ಸ್ಟಾರ್ಟ್ ಆಯಿತು. ಐ ಫೇಸ್ಡ್ ಅ ಲಾಟ್ ಆಫ್ ಇಶ್ಯೂಸ್ ದೇರ್. ದಟ್ ಟೈಮ್ ಮೈ ಫಾದರ್ ಸ್ಟುಡ್ ಬೈ ಮೀ ಲೈಕ್ ಅ ರಾಕ್. ಆ ಜೊತೆಯಲ್ಲಿ 100 ಎಪಿಸೋಡ್ ಆಗಿದ ತಕ್ಷಣ ರೀಪ್ಲೇಸ್ಮೆಂಟಿಗೆ ಬರುತ್ತೆ ಶಾಲಿನಿ ಕ್ಯಾರೆಕ್ಟರ್ಗೆ. ಅದು ಇಟ್ ವಾಸ್ ಅ ಡಿಸಿಷನ್. ಇವಾಗ ಆ ಟೀಮು ಅಷ್ಟೇ ತುಂಬ ಒಳ್ಳೆಯವರು. ಬಟ್ ಐ ಫೀಲ್ ಅಟ್ ದಟ್ ಟೈಮ್ ಯಾರಿಗೂ, ಅವರು ಹೊಸಬ್ರು ಇಂಡಸ್ಟ್ರಿಗೆ, ನಾನು ಹೊಸಬ್ಳು. ಆ್ಯಂಡ್ ನನಗೆ ನಾನು ತುಂಬ ಸ್ಲಾಗ್ ಮಾಡಿದೆ ಆ ಪಾತ್ರಕ್ಕೆ. ನಂಗೆ ಪರ್ಸ್ನಲ್ ಲೈಫ್ ಅನ್ನೋದೇ ಹೊಟ್ಟೋಯ್ತು. ಬಟ್ ನಾನು ಎಷ್ಟು ಕೊಟ್ಟರು ದೇ ವರ್ ನಾಟ್ ಸ್ಯಾಟಿಸ್ಫೈಡ್. ಓಕೆ, ದೇ ವರ್ ನಾಟ್ ಸ್ಯಾಟಿಸ್ಫೈಡ್. ಆ್ಯಂಡ್ ನಾನು ಹಿಂದೆ ಎಲ್ಲ ಮಾತಾಡೋಕ್ಕೆ ಶುರು ಮಾಡಿದ್ರು. ಆ್ಯಂಡ್ ಹಿಂಗೆ ಅವಳಿಗೆ ತುಂಬ ಆ್ಯರಗೆನ್ಸು ಅದು ಇದು ಅಂತ. ಬಟ್ ನನಗೇನು ಬೇಜಾರಾಯಿತು ಅಂದರೆ, ಏನಕ್ಕೆ ನಾನು ಏನು ಮಾಡಿದ್ದೀನಿ? ನಾನೇನು ಮಾಡಿಲ್ಲ. ನೀವು ನಿಮಗೆ ಇವಾಗ ನಾನೇ ನೋಡಿದ್ದೀನಿ ನಮ್ಮ ಸೆಟ್ಟಲ್ಲಿ ಬೇರೆ ಆರ್ಟಿಸ್ಟ್ಗಳು ಮಾಡೋ ಡಿಮಾಂಡ್ಸಲ್ಲಿ ನಾನು 1% ಡಿಮಾಂಡ್ ಮಾಡಿರಲಿಲ್ಲ. ಬಟ್ ವೆನ್ ದೇ ನಾನು ಹಿಂದೆ ಮಾತಾಡೋಕ್ಕೆ ಶುರು ಮಾಡಿದಾಗ ಎಲ್ಲ ವೆನ್ ಐ ಕನ್ಫ್ರಂಟೆಡ್ ದೆಮ್, ದೇ ಸೆಡ್ ನಾವು ರೀಪ್ಲೇಸ್ ಮಾಡ್ಕೊಂಡು ಹೋಗ್ತೀನಿ.
ಒಂದೇ ಒಂದು ಸೀನ್ ಆಗಿದ್ದು ಆ್ಯಕ್ಚುಲಿ, ಮದ್ವೆ ಸೀನ್ ನಡೀತಿತ್ತು. ಅಂಡ್ ಇಟ್ ವಾಸ್ 10 days ಒಂದು ಮಂಟಪಲ್ಲಿ ಡೇ ಅಂಡ್ ನೈಟ್ ಶೂಟ್ ಮಾಡ್ತಾ ಇದ್ವಿ. ಅಂಡ್ ನಾವು ಮುಂಚೆನೆ ಕೊಟ್ಟಿರ್ತೀವಿ ಯಾವಾಗ ನಾವು ಅವೈಲೇಬಲ್ ಇರಲ್ಲ, ಯಾವಾಗ ನಾವು ಅವೈಲೇಬಲ್ ಇರ್ತೀವಿ ಅಂತ. ಸೊ ನನ್ನ ಪ್ರಕಾರ ಮುಂಚೆನೆ ಪ್ಲಾನ್ ಆಗಿತ್ತು ಅನ್ಸುತ್ತೆ ನನ್ನ ರಿಪ್ಲೇಸ್ ಮಾಡೋಕ್ಕೆ ಅಂತ. ಸೊ ದೇ ವಾಂಟೆಡ್, ಇವಾಗ ಪ್ಯಾಕಪ್ ಆಯಿತು, ಫುಲ್ ಮಂಟಪ ಸೆಟ್ ಎಲ್ಲ ಮುಗೀತು, ಶೂಟ್ ಮುಗೀತು. ವಿ ವರ್ ಸಪೋಸ್ ಟು ಹ್ಯಾವ್ 2 days ಬ್ರೇಕ್ ಬಿಕಾಸ್ ಡೇ ಆ್ಯಂಡ್ ನೈಟ್ ನಾವು ಶೂಟ್ ಮಾಡಿದ್ವಿ. ನಾನು ಶಿರ್ಡಿಗೆ ಹೋಗ್ತಾ ಇದ್ದೀನಿ ಸರ್ ಅಂತ ನಾನು ಅವ್ರಿಗೆ ಮುಂಚೆನೇ ಇನ್ಫಾರ್ಮ್ ಮಾಡಿದ್ದೆ. ಓಕೆ. ಡೈರೆಕ್ಟರ್ ವಾಸ್ ಅ ನ್ಯೂ ಡೈರೆಕ್ಟರ್, ರೀಪ್ಲೇಸ್ ಆಗಿದ್ರು. ಅವ್ರು ಬಂದ್ಬಿಟ್ಟು ನೀನು ಹೇಗೆ ಹೋಗ್ತೀಯ ನಾನು ನೋಡ್ತೀನಿ ಅಂತ ಹೇಳಿದ್ರು. ಅಟ್ ಅರೌಂಡ್ 9 o'clock in the night ಪ್ಯಾಕಪ್ ಆದ್ಮೇಲೆ. ವಾಸ್ ಅ ಥ್ರೆಟ್. ನೀವು ಹೋಗೋಗಿದ್ರೆ ಹೋಗು, ನಾವು ರೀಪ್ಲೇಸ್ ಮಾಡ್ತೀವಿ ಅಂತ. ಓಕೆ. ಸೊ ಐ ಸೆಡ್ ಏನಕ್ಕೆ ಸರ್, ನಾನು ಇನ್ಫಾರ್ಮ್ ಮಾಡಿದ್ದೀನಿ ಆ್ಯಂಡ್ ನನ್ನ ಫ್ಲೈಟ್ ಇದೆ ಬೆಳಗ್ಗೆ, ನೀವು ಹೇಗೆ ಇವಾಗ ಹೇಳಿದ್ರೆ ನೀನು ಹೋಗಬಾರ್ದು ಅಂತ. ಹೌ ಇಸ್ ಇಟ್ ಪಾಸಿಬಲ್? ಹೋದರೆ ನೀನು ಹೋಗು, ನಾವೇನು ಮಾಡ್ಕೊಳ್ಬೇಕು ನಾವು ಮಾಡ್ಕೊ ತಂದಿರು ರೀಪ್ಲೇಸ್. ನೀವೇ ಜೊತೆಲಿ ಆಪರ್ಚುನಿಟಿ ಕೇಳ್ಕೊಂಡು ಹೋಗಿಲ್ಲ, ಅವರೇ ಬಂದರು. ಅದು ಅವ್ರು ಬಂದು ನೀವು ಟ್ರೈ ಮಾಡು ಅನ್ನೋದಕ್ಕೆ ನೀವು ಹೋದ್ರಿ. ಇದೆಲ್ಲ ಅಕ್ಸೆಪ್ಟ್ ಮಾಡಿದ್ದೆ ನಿಮಗೆ ಸಿನ್ ಆಯ್ತಾ ಅಂತ? ಇಲ್ಲ, ನನಗೆ ಟೀಮ್ ನನಗೆ ಗೊತ್ತಿಲ್ಲ, ಟೀಮ್ ವಾಂಟೆಡ್ ಮೀ ಅವ್ರು ಇಲ್ವಾ ನಂಗೆ ಗೊತ್ತಿಲ್ಲ. ಬಟ್ ನಾನು ಚಾನೆಲ್ ಥ್ರೂ ಹೋಗಿದ್ದು. ಸೊ ನನಗೆ ಚಾನೆಲ್ ಅವ್ರು ಇವಳನ್ನ ಪಾತ್ರ ತಗೊಳ್ಳಿ, ಇವಳು ಸೂಟ್ ಆಗ್ತಾಳೆ ಅಂತ. ಆ್ಯಂಡ್ ಅವ್ರ ಚಾನೆಲ್ ಅವ್ರು ತಗೊಂಡಿರೋ ಡಿಸಿಷನ್ ಏನು ತಪ್ಪಾಗಲಿಲ್ಲ ಬಿಕಾಸ್ ಇಟ್ ಬಿಕೇಮ್ ಎ ಸೂಪರ್ ಹಿಟ್. ಹೌದು. ಸೊ ನನಗೇನು ಅನಿಸ್ತು ಅಂದರೆ ಫೇಮ್ ಪ್ರಾಬಬ್ಲಿ ಹಿಟ್ ಆಯ್ತಾ, ಆ ಪರ್ಟಿಕ್ಯುಲರ್ ಡೈರೆಕ್ಟರ್ ಪ್ರಾಬ್ಲಮ್ ಆಗಿತ್ತು ನನಗೆ. ಬೇರೆ ಅದಕ್ಕಿಂತ ಮುಂಚೆ ಇದ್ದ ಡೈರೆಕ್ಟ್ರು ಎಲ್ಲರೂ ದೇ ವರ್ ಅಬ್ಸಲ್ಯೂಟ್ಲಿ ಫೈನ್. ಅಂದರೆ ರೀಪ್ಲೇಸ್ಮೆಂಟ್ ಆಗಬೇಕಾಗಿ ಹೊಸ ಡೈರೆಕ್ಟರ್ ಬಂದಿದ್ದರಿಂದ ಪ್ರಾಬ್ಲಮ್. ಅವರು ಶುರು ಮಾಡಿದ್ದು ಟ್ಯಾಂಟ್ರಮ್ಸ್. ಓಕೆ. ಆ್ಯಂಡ್ ಅವ್ರು ತುಂಬ ರೂಡಾಗಿ ಮಾತಾಡೋರು. ಆ್ಯಂಡ್ ನನಗೆ ಜೋರಾಗಿ ಮಾತಾಡೋರು ಯಾರೂ ಇರಲಿಲ್ಲ. ನನಗೆ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಆರ್ಡರ್ ಮಾಡೋ ರೀತಿ ಇರಲಿಲ್ಲ. ಬಟ್ ಅಲ್ಲೇನಾಯಿತು ಅಂದರೆ ನಾನು ಅವ್ರ ಕೆಳಗೆ ಕೆಲಸ ಮಾಡ್ತಾ ಇರೋ ರೀತಿ ಅವ್ರು ಮಾತಾಡೋರು, ಅವ್ರ ನೇಚರ್ ಅದಿದೆಯೋ ಅದೇನೋ ನಂಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ಅವ್ರು ಇಮಿಡಿಯೇಟಾಗಿ ಬಂದ್ಬಿಟ್ಟು ನೀನು ಸೆಟ್ಟಲ್ಲಿ ಆ ರೀತಿ ಮಾತಾಡಿದಾಗ ಇಟ್ ವಿಲ್ ನಾಟ್ ಗೋ ವೆಲ್ ವಿತ್ ಯು. ಆ್ಯಂಡ್ ನೀನು ಕೂತ್ಕೊಂಡ್ರೂ ತಪ್ಪು, ನೀನು ನಿಂತ್ಕೊಂಡ್ರೂ ತಪ್ಪು, ಪದೇ ನಾನು ಮಾಡೋದನ್ನೆಲ್ಲ ತಪ್ಪು ಅಂತ ಕಂಪ್ಲೇಂಟ್ ಮಾಡೋರು. ಅವ್ರ ಮುಂಚೆ ಏನಾದರೂ ನಿಮಗೆ ಹೊಸಬ್ರು. ಓಕೆ. ರೀಪ್ಲೇಸ್ಮೆಂಟ್ ಆಗಿದ ತಕ್ಷಣ TRP ಟಪ್ ಅಂತ ಕೆಳಗಡೆ ಬರುತ್ತೆ. ಸೊ ಅದಾದಮೇಲೆ ಚಾನಲ್ ರಿಯಾಕ್ಷನ್ ಹೇಗಿರುತ್ತೆ? ಬಿಕಾಸ್ ಅವಾಗ ಟಾಪಲ್ಲಿ ಇದ್ದಿದ್ದು ಸೀರಿಯಲ್ ಅದು ಜೊತೆಲಿ ಅಂತ ಬರುವಾಗ. ಸೊ ಚಾನೆಲ್ ಅವರೇ ಕೂರಿಸ್ಕೊಂಡು ಹೇಳಿದ್ರು. ನಾನು ಆ ಟೈಮಲ್ಲಿ ಆನೆಸ್ಟ್ಲಿ ಸ್ಪೀಕಿಂಗ್ 10 years ಬ್ಯಾಕ್ ನಂಗೆ ಏನೇನು ಕಷ್ಟ ಕೊಟ್ಟರು ಅನ್ನೋದು ನನಗೆ ಜ್ಞಾಪಕ ಅಷ್ಟೊಂದಿಲ್ಲ. ಬಟ್ ತುಂಬ ಐ ಸಫರ್ಡ್ ಅ ಲಾಟ್ ಓವರ್ ದೇರ್. ಬಟ್ ಅಟ್ ದ ಸೇಮ್ ಟೈಮ್ ಅದೇ ಟೀಮ್ ಬೇರೆ ಸೀರಿಯಲ್ ಮಾಡ್ತಾ ಪ್ರತಿ ಸಲಿನೂ ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದಾಗ ಬಂದು ನನ್ನೇ ಅಪ್ರೋಚ್ ಮಾಡಿದ್ರು ಅವರು. ಅಂದ್ರೆ ಪ್ರೊಡಕ್ಷನ್ ಟೀಮ್. So you are completely good with production team. Production team only was not able to take my side or the director's side. They industry ಇದೆ ಅನ್ಸುತ್ತೆ, ಯಾರು ವಿಲ್ ನಾಟ್ ಓನ್ ಅಪ್ ಫಾರ್ ಯು. ಯಾರೋ ನಿನ್ ಬ್ಯಾಟಲ್ಸ್ ನೀನೇ ಫೈಟ್ ಮಾಡಬೇಕು. ಅವ್ರು ಹೇಳ್ತಾರೆ ಬಂದ್ಬಿಟ್ಟು ಹೌದು ಅವ್ರು ಮಾಡಿದ ತಪ್ಪು ಅಂತ, ಬಟ್ ಯಾರೂ ಬಂದು ಮಾತಾಡಲ್ಲ ಎದುರುಗಡೆ. nobody will stand up. I don't know if ಈ ಟೈಮಲ್ಲಿ ಚೇಂಜ್ ಆಗಿದೆಯೋ ಏನೋ, ಬಟ್ ಆ ಟೈಮಲ್ಲಂತೂ ಕೋ ಆರ್ಟಿಸ್ಟು ಅಷ್ಟೇ ಎಲ್ಲರೂ ದೇ ವಿಲ್ ಬಿ ಸಪೋರ್ಟಿವ್ ಬಿಹೈಂಡ್. ಬಟ್ ಮುಂಚೆ ಮಾತಾಡಿ ನೀವು ಹೇಳಿ ಚಾನೆಲ್ಗೂ ಅಂದರೆ ಯಾರೂ ಮಾತಾಡ್ತಾ ಇಲ್ಲ, ಯಾರ ಬಗ್ಗೆ ಸ್ಟ್ಯಾಂಡ್ ತಗೊಂತಾರೆ. ಸೊ ಸಡನ್ ಆಗಿ ರೀಪ್ಲೇಸ್ಮೆಂಟ್ ಆದಾಗ ಆಬ್ವಿಯಸ್ಲಿ ಎಂಥ ಆರ್ಟಿಸ್ಟ್ಗೂ ತುಂಬ ಡಿಸ್ಟರ್ಬ್ ಆಗೇ ಆಗ್ತದೆ. ನಾನು ಏನಕ್ಕೆ ಡಿಸ್ಟರ್ಬ್ ಆದೆ ಅಂದರೆ ದ ಅಲಿಗೇಷನ್ಸ್ ದೇ ವರ್ ಪಾಸಿಂಗ್ ಆಟ್ ಮೀ. ಅವಳು ಸೆಟ್ಗೆ ಟೈಮ್ ಸರಿಯಾಗಿ ಬರ್ತಾ ಇರಲಿಲ್ಲ, ವಿಚ್ ವಾಸ್ ರಾಂಗ್ ಅಗೇನ್. ಯಾಕಂದರೆ ನನಗೆ ಪ್ರೊಡಕ್ಷನ್ ಕಾರೇ ಬಂದು ಪಿಕಪ್ ಮಾಡ್ತಾ ಇರುವಾಗ ನಾನು ಹಿಂಗೆ ಟೈಮ್ ಸರಿಯಾಗಿ ಹೋಗೋಕ್ಕಾಗಲ್ಲ. ಸೊ ಅಲಿಗೇಷನ್ಸ್ ವಾಸ್ ಟೂ ಮಚ್ ಅನ್ನೋಂದ್ಮೇಲೆ ದಟ್ ನನಗೆ ಏನು ಇವಾಗ ನಾನು ಅಲ್ಲಿಂದ 10,000 ಅರ್ನ್ ಮಾಡ್ತಾ ಇದ್ರೆ ನಾನು 20,000 ಖರ್ಚು ಆಗ್ತಾ ಇತ್ತು ನನಗೆ. ಅಲ್ಲಿ ನನ್ನ ಪಾಕೆಟಿಂದಾನೇ ಹೋಗ್ತಿತ್ತು ಬಿಕಾಸ್ ಮೈ ಕಾಸ್ಟ್ಯೂಮ್ಸ್ ಎಲ್ಲ ಆ ಟೈಮಲ್ಲಿ ನಾವೇ ತಗೊಳ್ತಾ ಇದ್ದಿದ್ದು. ಸೊ ಅದು ಗ್ರಾಟಿಟ್ಯೂಡ್ ಇಲ್ವಲ್ಲ ಅವ್ರಿಗೆ ಅನಿಸ್ತಾ ಇತ್ತು ನನಗೆ. ಬಟ್ ದ ಚಾನಲ್ ಸ್ಟುಡ್ ಬೈ ಮೀ. ಅವರು ಒಂದ್ಸಲಿ ಕರೆದು ಮೀಟಿಂಗ್ ಮಾಡಿಸಿ ಅವರು ಎಲ್ಲಾನು ಓಕೆ ಫೈನ್ ಶಿ ಹ್ಯಾಸ್ ಟು ಕಮ್ ಬ್ಯಾಕ್ ಆನ್ ಬೋರ್ಡ್ ಅಂತ ಹೇಳಿದಾಗ ಐ ವೆಂಟ್ ಬ್ಯಾಕ್. ಸೊ ರೀಪ್ಲೇಸ್ಮೆಂಟ್ ಮಾಡಾದ್ಮೇಲೆ ಮತ್ತೆ ಕಾಲ್ ಬರುತ್ತೆ ನಿಮಗೆ. ಸೊ ನಿಮಗೆ ಆಗಿದ ಅನುಭವ ಹೇಗಿತ್ತು? ರೀಪ್ಲೇಸ್ ಆದ್ಮೇಲೆ ಮತ್ತೆ ಕರೀತಿದ್ದಾರೆ ಅನ್ನೋ ಕ್ವೆಶನ್ ಮಾರ್ಕ್, ಹೋಗ್ಬೇಕಾ ಬೇಡವಾ ಅನ್ನೋದಿತ್ತ? ಹೋಗ್ಬೇಕಾ ಬೇಡ ಅಂತ ನಂಗೆ ಅನಿಸ್ಲಿಲ್ಲ. ಯಾಕಂದ್ರೆ ಐ ಫೆಲ್ಟ್ ನಾನು ತಪ್ಪು ಮಾಡಿಲ್ಲ, ನಾನೇನಕ್ಕೆ ಐ ಶುಡ್ ಸೇ ನಾನು ಮಾಡಲ್ಲ ಅಂತ. ಚಾನಲ್ ಮೀಟಿಂಗ್ ಕರೆದಾಗ ನನ್ನ ವರ್ಡಿಕ್ಟ್ ನಾನು ಹೇಳಿದೆ. ಪ್ರೊಡ್ಯೂಸರ್ಸ್ ಆ್ಯಕ್ಚುಲಿ ಏನು ಅವ್ರಿಗೆ ನನ್ನ ಬಗ್ಗೆ ಹೇಳಕ್ಕೆ ಇರಲಿಲ್ಲ.
ಒಂದು ಅವ್ರು ಯಾವಾಗಲೂ ಸೆಟಲ್ ಇರ್ತಾ ಇರಲಿಲ್ಲ ಆ್ಯಂಡ್ ಟೆಕ್ನಿಷಿಯನ್ಸ್ ಓನ್ಲಿ ಹ್ಯಾಡ್ ಸ್ಟಾರ್ಟೆಡ್ ದಿಸ್, ದೇ ವರ್ ದ ಓನ್ಲಿ ದ ಪ್ರೊಡ್ಯೂಸರ್ಸ್. ಓಕೆ ಓಕೆ. ಆ್ಯಂಡ್ ಇಲ್ಲಿವರೆಗೂ ನನಗೆ ಬೆಸ್ಟ್ ಕ್ಯಾಮ್ರಾ ಫೇಸ್ ಮಾಡಿರೋದು ಅಂದರೆ ರವಿ ಸರ್, ಆ ಪ್ರಾಜೆಕ್ಟಲ್ಲಿ ರವಿ ಸರ್. ಬಟ್ ಆದರೂ ಏನಕ್ಕೆ ಐ ಡೋಂಟ್ ನೋ ವೈ ದೇ ವಾಂಟೆಡ್ ದಿಸ್ ಅಲಿಗೇಷನ್ಸ್ ಅಗೇನ್ಸ್ಟ್ ಮೀ ಆಲ್, ಬಟ್ ಐ ಫೆಲ್ಟ್ ದಟ್ ಓಕೆ, ಐ ನಾವು ಇವಾಗ ಕಮಿಂಗ್ ಬ್ಯಾಕ್ ವಿಲ್ ಆಲ್ಸೋ ಮೇಕ್ ದಮ್ ಫೀಲ್ ದಟ್ give me another give them another chance. ಓಕೆ, ಎಲ್ಲರೂ ಏನಕ್ಕೆ ಹೊತ್ಕೊಂಡು ಹೋಗೋದು, ತಪ್ಪೆಲ್ಲರೂ ಮಾಡ್ತಾರಲ್ಲ ಅಂತ ಹೋದೆ. ಬಟ್ ಅಗೇನ್ ಆಫ್ಟರ್ ಸಮ್ ಟೈಮ್ ದ ಸೇಮ್ ಥಿಂಗ್ ಸ್ಟಾರ್ಟೆಡ್. ಸೊ ಕ್ಯಾರೆಕ್ಟರ್ ರೀಪ್ಲೇಸ್ ಆಗುತ್ತೆ, ರೀಪ್ಲೇಸ್ ಆದಮೇಲೆ ಮತ್ತೆ ನಿಮ್ಮನ್ನ ಕರೀತಾರೆ, ಅದಾದಮೇಲೆ ನಿಮಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ, ಯಾವ ರೀತಿ ಆಯಿತು ನಿಮ್ಗದು? ನನಗನ್ಸುತ್ತೆ ಒಂದು ಕಪ್ಪು ಚುಕ್ಕಿ ಇಟ್ಬಿಟ್ಟಿದ್ರು ಆಲ್ರೆಡಿ, ನಾನು ಆರೋಗ್ಯಂಟು, ನಾನು ಇದು ಮಾಡ್ತೀನಿ ಅಂತ ತುಂಬ ಸ್ಪ್ರೆಡ್ ಮಾಡಿಬಿಟ್ಟಿದ್ರು ಆಲ್ರೆಡಿ. ಸೊ ನನಗೆ ಚಾನಲ್ ತುಂಬ ಸಪೋರ್ಟ್ ಮಾಡಿದ್ರಿಂದ ನಾನು ಅದ್ರ ತುಂಬ ಸಲ ಕೇಳಿದ್ದೀನಿ, ನಿನ್ನ ಚಾನಲ್ ಚಾಯ್ಸು ನಮ್ಮ ಚಾಯ್ಸ್ ಅಲ್ಲ ಅಂತ ಹೇಳೋರು ಇದ್ದರು. ಬಟ್ ಅಲ್ಲಿಗೆ ಹೋಗಾದ್ಮೇಲೆ ಐ ಥಾಟ್ ಸರಿ, ಇವಾಗ ಎಲ್ಲರೂ ಏನಾಗಿದೆ ಆಗೋಯ್ತು, ವಿಲ್ ಸ್ಟಾರ್ಟ್ ಫ್ರೆಶ್ ಅಂತ ಅಂದ್ಕೊಂಡೆ. ಬಟ್ ಸಮ್ ಆಫ್ ದೆಮ್ ಡಿಂಟ್ ಹ್ಯಾವ್ ದ ಆ್ಯಟಿಟ್ಯೂಡ್ ಇರಲಿಲ್ಲ, ಬಿಕಾಸ್ ಮತ್ತೆ ಸೇಮ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಆ್ಯಂಡ್ ಫೈನಲಿ ಕ್ಯಾರೆಕ್ಟರ್ ಮತ್ತೆ ರೀಪ್ಲೇಸ್ ಮಾಡಿದ್ರು ಆ್ಯಂಡ್ ದೇ ಶಟ್ ದ ಪ್ರಾಜೆಕ್ಟ್ ಅನಿಸುತ್ತೆ. ಓಕೆ. ಹೌದು, ನನ್ನ ಕೊನೆಯಲ್ಲಿ ಸಾಯಿಸಿದ್ರು ಅನ್ಸುತ್ತೆ ಅದರಲ್ಲಿ. ಆ್ಯಂಡ್ ಹೌದು, ನನ್ನ ಪಾತ್ರನೇ ಸಾಯಿಸ್ಬಿಟ್ಟು ಆಮೇಲೆ ಸ್ಟೋರಿನ ಎಂಡ್ ಮಾಡಿಬಿಟ್ರು. ಓಕೆ. ನನಗನ್ಸ್ ಇಫ್ ಅಟ್ ಆಲ್ ನಮ್ಗೆ ಆ ಇಶ್ಯೂಸ್ ಆಗಿಲ್ಲ ಅಂದಿದ್ರೆ ದಟ್ ಸೀರಿಯಲ್ ವುಡ್ ಹ್ಯಾವ್ 100% gone for 3-4 years or 5 years ಮೇ ಬಿ. ಬಟ್ ದೇ ಜಸ್ಟ್ ಪ್ರಾಬಬ್ಲಿ ಅವ್ರಿಗೂ ಹೊಸದಿತ್ತು ಏನು, ನನಗೆ ಇಲ್ಲಿವರೆಗೂ ಅದೊಂದು ಕ್ವೆಶನ್ ಮಾರ್ಕ್ ಇದೆ, ಏನಕ್ಕೆ, ಬಿಕಾಸ್ ನಾನೇನು ತಪ್ಪು ಮಾಡಿಲ್ಲ. ಐ ವಾಸ್ ಆನ್ ಕಾಲ್ ಆಲ್ ದ ಟೈಮ್. ತಿಂಗಳಿಗೆ ಐ ಥಿಂಕ್ 22-23 ಡೇಸ್ ಶೂಟ್ ಮಾಡ್ತಾ ಇದ್ವಿ. ನಾನು ಡೇಟ್ಸ್ ಕೊಡ್ತಿದ್ದೆ, ಮತ್ತೆ ಎಲ್ಲ ಕಡೆ ಡೇಟ್ಸ್ ಕೊಡಲ್ಲ ಅವಳು ತುಂಬ ಪ್ರಾಬ್ಲಮ್ಯಾಟಿಕ್ಕು, ಅದು ಇದು ಅಂತ ಸ್ಪ್ರೆಡ್ ಮಾಡೋಕ್ಕೆ ಶುರು ಮಾಡಿದರು. ಸೊ ನಾನು the next when they chose to replace and kill my character is when I was out. ಓಕೆ. ಅದಾಗಿದ ತಕ್ಷಣ ಇವಾಗ ಮುಂದೆ ಏನು ಅನ್ನೋ ಕ್ವಶನ್ ಮಾರ್ಕ್ ಬಂದೇ ಬರುತ್ತೆ ಜೊತೆಯಲ್ಲಿ ಆಗಿದ ತಕ್ಷಣ. ಸೊ ವಾಟ್ ವಾಸ್ ದ ನೆಕ್ಸ್ಟ್ ಪ್ರಾಜೆಕ್ಟ್ ನಿಮ್ಮದು? Actually my next project again was with ಜೊತೆಲಿ team only for ಉದಯ. ಓಕೆ. IPS ಕ್ಯಾರೆಕ್ಟರ್ ಮಾಡ್ತಾರೆ ಅನ್ಸುತ್ತೆ. ಓಕೆ. ಸುಂದರಿ. ವೆನ್ ದೇ ಅಪ್ರೋಚ್ಡ್ ಮೀ, ಫಸ್ಟ್ ಕ್ವೆಶನ್ ನಾನು ಕೇಳಿದೆ, ಮತ್ತೆ ಅದೇ ಪ್ರಾಬ್ಲಮ್ ಆಗಲ್ವಾ ಸರ್ ಅಂತ ಕೇಳಿದೆ. ಓಕೆ. ಇಲ್ಲಮ್ಮ, ಅದಾಗಿದ್ದಾಗೋಯ್ತು, ಬಿಟ್ಬಿಡು ಅಂತ ಹೇಳಿದ್ರು. ಆ್ಯಕ್ಚುಲಿ ಅದೇ ನನಗೆ ರಾಧಾರಮಣಲ್ಲಿ ಸಿಕ್ಕಿರೋ ಯೋಗಿ ಸರ್ ಥರ ಒಬ್ಬರು ಕ್ಯಾಮ್ರಾಮ್ಯಾನ್ ಸಿಕ್ಕಿದ್ದು ಅಂದರೆ ಅದು ರವಿ ಸರ್. ನನಗೆ ಜೊತೆಯಲ್ಲಿನೂ ಅವರೇ, ಆಮೇಲೆ ನೀಲಿ ಅಲ್ಲ ಸುಂದರಿಲೂ ಅವರೇ. ಸೊ ಆ ಟೀಮ್ ನಂಗೆ ತುಂಬ ಕಂಫರ್ಟಬಲ್ ಆಗಿತ್ತು, ಬಿಕಾಸ್ ನಾನು ಏನೂ ಪ್ರಾಬ್ಲಮೇ ಕೊಟ್ಟಿಲ್ಲ, ಇನ್ಕ್ಲೂಡಿಂಗ್ ದ ಲೈಟ್ ಬಾಯ್ಸ್. ಎಲ್ಲರೂ ಒಂದು ಫ್ಯಾಮಿಲಿ ಥರ ಇದ್ವಿ. ಆ್ಯಂಡ್ ಇವತ್ತಿಗೂ ನನಗೆ ಎಷ್ಟೊಂದು ಜನ ಫೋನ್ ಮಾಡ್ತಾರೆ, ಲೈಟ್ ಹುಡುಗರು ನನ್ನ ಜೊತೆ ಮಾತಾಡ್ತಾರೆ. ಸೊ ಅದು ಜೊತೆಲಿ ಟೈಮಿಂದ. ಆ್ಯಂಡ್ ದ ಸೇಮ್ ಟೀಮ್ ವಾಸ್ ದೇರ್ ಇನ್ ಸುಂದರಿ. ಆ್ಯಂಡ್ ಆ ಶೂಟ್ ಇದ್ದಿದ್ದು ಶಿವಮೊಗ್ಗ ತೀರ್ಥಹಳ್ಳಿ. ಓಕೆ. ಸೊ ಅಲ್ಲೂ ಐ ಎಂಜಾಯ್ಡ್, ಬಿಕಾಸ್ ನನ್ನ ಆಟಿಟ್ಯೂಡ್ ಏನಿತ್ತು ಅಂದರೆ ನಾನೇನು ತಪ್ಪು ಮಾಡಿಲ್ಲ, ನಾನೇನಕ್ಕೆ ಐ ಶುಡ್ ಸ್ಟಾಪ್ ಅಂತ ಕಂಟಿನ್ಯೂ ಮಾಡಿದೆ. ಸೊ ಅವ್ರ ಸುಂದರಿಗೆ ಬಂದಾಗ್ಲೂ ಐ ಅಗ್ರೀಡ್ ಆ್ಯಂಡ್ ಐ ಡಿಡ್ ದಟ್ IPS ಆಫೀಸರ್. ಮತ್ತೆ ಇನ್ನೊಂದು ಪ್ರಾಜೆಕ್ಟೂ ಅವ್ರದ್ದೇ ಇತ್ತು, ಬಟ್ ಅದು ಟೇಕ್ ಆಫ್ ಆಗಲಿಲ್ಲ. ಓಕೆ. ನಾವು ಇದೆಲ್ಲ ಮಾಡಿದ್ವಿ, ಪ್ರೊಮೋ ಶೂಟ್ ಎಲ್ಲ ಆಯಿತು, ಬಟ್ ಅದಾಗಲಿಲ್ಲ. ಜೀ ಕನ್ನಡದಲ್ಲಿ ಆಶಿತನ ಬ್ಯಾನ್ ಮಾಡ್ತಾರೆ. ದಟ್ ಈಸ್ ವೆರಿ ಪೇನ್ಫುಲ್ ಆ್ಯಕ್ಚುಲಿ. ತಪ್ಪೇ ಇಲ್ಲ ಅಂತ ಹೇಳುವಾಗ ಸಡನ್ನಾಗಿ ಡಿಸಿಷನ್ ತೊಗೊಂಡಾಗ ಒಬ್ಬ ಆರ್ಟಿಸ್ಟ್ಗೆ ಮೆಂಟಲಿ ಎಫೆಕ್ಟ್ ಆಗೇ ಆಗುತ್ತೆ. ಹೌ ಡಿಡ್ ಯು ಕಮ್ ಔಟ್ ಆಫ್ ಇಟ್? I was very hurt actually, because I don't think the channel banned me. It was a team who ನನಗೆ ತುಂಬ ನ್ಯೂಸ್ ಸ್ಪ್ರೆಡ್ ಮಾಡಿದ್ರಲ್ಲ. ಸೊ ಹೆದರ್ಸಿದ್ರು ಎಲ್ಲರಿಗೂ, ನೀವು ಅವಳನ್ನ ತೊಗೊಂಡ್ರೆ ನಿಮ್ಮ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಲ್ಲ, ಅವಳು ತುಂಬ ತೊಂದರೆ ಕೊಡ್ತಾಳೆ ಅಂತೆಲ್ಲ. ಸೊ ನಾನು ಎಷ್ಟು ಜನಕ್ಕೆ ಅಂತ ನಾನೇನು ಜಸ್ಟಿಫಿಕೇಶನ್ ಕೊಡೋದು. ಚಾನಲ್ ನ್ಯೂ, ಅವ್ರ ಚಾನಲ್ ನಾನು ಯಾವತ್ತೂ ಬ್ಲೇಮ್ ಮಾಡಲ್ಲ. ಇಫ್ ದ ಟೀಮ್ ಇಸ್ ನಾಟ್ ವಿಲ್ಲಿಂಗ್ ಟು ಟೇಕ್ ಯು, ಚಾನಲ್ ಫೋರ್ಸ್ ಮಾಡಲ್ಲ. ಯಾಕಂದರೆ ನಾನು ಹೋಗಿದ್ದೆ ಚಾನಲ್ ರೆಕಮೆಂಡೇಶನ್ ಇಂದ ಫಾರ್ ಜೊತೆಯಲ್ಲಿ. ಸೊ ಆ ಪ್ರಾಜೆಕ್ಟ್ ನಿಂತೋದಾಗ ಚಾನಲ್ ಕಾಂಟ್ ಹ್ಯಾವ್ ಮಚ್ ಸೇ. ಸೊ ಐ ವೋಂಟ್ ಹೋಲ್ಡ್ ದೆಮ್, ಬಟ್ ಅಗೇನ್ ದ ಟೀಮ್ ಸ್ಪ್ರೆಡ್ ಅ ಲಾಟ್ ಆಫ್ ರೂಮರ್ಸ್ ಅಬೌಟ್ ಮೀ. ಬಟ್ ಬೇರೆ ಆರ್ಟಿಸ್ಟ್ ನೀವೇನು ಆ್ಯಕ್ಷನ್ ತೊಗೊಳ್ಳಿಲ್ವಾ? ಬಿಕಾಸ್ ಒಂದು ಹುಡುಗಿ ಮೇಲೆ ಇಲ್ದೇ ಇರೋದು ಹೇಳ್ತಿದ್ದಾರೆ, ನೆಗೆಟಿವ್ ಸ್ಪ್ರೆಡ್ ಮಾಡ್ತಿದ್ದಾರೆ ಅಂತ ಹೇಳುವಾಗ ನೀವು ಸ್ಟ್ಯಾಂಡ್ ತಗೊಳ್ಳೋದೇ ಅಲ್ಲಿ ನೆಗೆಟಿವ್ ಆಗಿಬಿಡುತ್ತೆ ಅವ್ರಿಗೆ. ಅದೇ ಆಗಿದ್ದು. ನಾನು ಬಿಕಾಸ್ ಐ ಸ್ಟುಡ್ ಅಪ್, ನಾನು ಇಲ್ಲ, ಐ ಪುಟ್ ಮೈ ಫುಟ್ ಡೌನ್.
I didn't fall for the allegations that they were throwing at me. Proof ಕೊಡಿ ಅಂದರೆ ಅವ್ರ ಹತ್ರ ಪ್ರೂಫ್ ಏನೂ ಇರ್ತಾ ಇರಲಿಲ್ಲ. ಸೊ ನನ್ನ ಅದೆಷ್ಟು ಪಾಪ್ಯುಲರ್ ಆಯಿತು ಅಷ್ಟೇ ನನಗೆ ಡಿಫೇಮ್ ಮಾಡ್ತು ಇಂಡಸ್ಟ್ರಿಲಿ, ನಾಟ್ ಇನ್ ದ ಪಬ್ಲಿಕ್ ಐ. ಪಬ್ಲಿಕಲ್ಲಿ ಇವಾಗ ನೋಡಿದ್ರು ಜನ ಶಾಲಿನಿ ಅಂತಾನೆ ನೆನ್ಪಿಟ್ಕೊಳ್ತಾರೆ, ಶಾಲಿನಿ ಅಂತಾನೆ ಕರೀತಾರೆ. ಓಕೆ, ಇದಾಗಿದ ನಂತರ ನೀಲಿ ಮಾಡ್ತೀರಾ. ಆ ನೀಲಿಯಲ್ಲಿ ತುಂಬ ಅಡ್ಮೈರ್ ಮಾಡಬೇಕಾಗಿರೋದು ಅಂತ ಹೇಳಿದ್ರೆ ನಿಮ್ಮ ಕಾಸ್ಟ್ಯೂಮ್ಸ್ ಆ್ಯಂಡ್ ಜ್ಯುವೆಲ್ಸ್ ಆಗಿರ್ಬೋದು, ಕಲೆಕ್ಷನ್ಸ್, ಆ ಫ್ಯಾಷನ್ ಸೆನ್ಸ್, ಇಟ್ ವಾಸ್ ಇನ್ಕ್ರೆಡಿಬಲ್. ಸೊ ಯಾವ ರೀತಿ ವರ್ಕ್ ಮಾಡ್ತಿದ್ರಿ ನೀವು ವೆನ್ ಇಟ್ ಕಮ್ಸ್ ಫಾರ್ ಫ್ಯಾಷನ್ ಡಿಸೈನಿಂಗ್ ಅಂತ ಬರುವಾಗ? ಸೊ ಅದನ್ನೇ ನಾನು ಹೇಳೋದು, ಐ ಆಲ್ವೇಸ್ ಗಿವ್ ಮೈ 100%. ಇವಾಗ ಐ ನೋ ಆರ್ಟಿಸ್ಟ್ ಒಂದು ಪಿನ್ನು ತರ್ತಾ ಇರಲಿಲ್ಲ, ಅದು ಪ್ರೊಡಕ್ಷನ್ ಹೌಸೇ ಕೊಡಬೇಕಿತ್ತು. ಬಟ್ ನಾನು ಎಲ್ಲ ಮಾಡಿ ಎಲ್ಲ ನನ್ನ ಮೇಲೆ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ವೆನ್ ಐ ವಾಸ್ ಪುಟ್ಟಿಂಗ್ ಇನ್ 100% ಟು ದ ಪ್ರಾಜೆಕ್ಟ್, ಅದು ನನಗೆ ಯಾವಾಗ ದೇ ಸ್ಟಾರ್ಟೆಡ್ ಸ್ಪ್ರೆಡಿಂಗ್. ಈವನ್ ನೀಲಿನೂ ಅದೇ ಪ್ರಾಬ್ಲಮ್ ಆಯಿತು. ಯಾವಾಗಲೂ ನೀಲಿನೂ ರಿಪ್ಲೇಸ್ಮೆಂಟ್ ಆಯಿತು, ರಿಪ್ಲೇಸ್ಮೆಂಟ್ ಕೊನೆಯಲ್ಲಿ. ಆ್ಯಂಡ್ ಅವಳಿಗೂ ರೀಪ್ಲೇಸ್ ಆಗಿದ್ದ ಆರ್ಟಿಸ್ಟ್ನು ಮತ್ತೆ ರೀಪ್ಲೇಸ್ ಮಾಡಿದ್ರು. ಓಕೆ, ಸೊ ಇಟ್ ವಾಸ್ ಅ ಚೈನ್ ರಿಯಾಕ್ಷನ್. ನನಗೆ ಜೊತೆಯಲ್ಲಿಕ್ಕಿಂತ ನೀಲಿಲಾಗಿದ್ದ ಎಕ್ಸ್ಪೀರಿಯನ್ಸ್ ಇನ್ನೂ ವರ್ಸ್ಟ್ ಇತ್ತು. ಯಾಕಂದರೆ ಅಷ್ಟು ಮಾಡ್ತೀವಿ, ಅಷ್ಟು ಸ್ಪೆಂಡ್ ಮಾಡಿದ್ದೀನಿ ನಾನು ಕಾಸ್ಟ್ಯೂಮ್ಸು ಇದು ಎಲ್ಲ. ಬಟ್ ಸ್ಟಿಲ್ ಹಿ ಸ್ಟಾರ್ಟೆಡ್ ಸ್ಪ್ರೆಡಿಂಗ್ ರೂಮರ್ಸ್. ಅಲ್ಲಿ ಆಗ್ತಾ ಇದ್ದಿದ್ದೇ ನನಗೆ ಪ್ರಾಬ್ಲಮ್ ಮ್ಯಾನೇಜರಿಂದ ಅನಿಸುತ್ತೆ. ಬಿಕಾಸ್ ಎವ್ರಿ ಪ್ರಾಜೆಕ್ಟ್ ಅಲ್ಲಿ ಮ್ಯಾನೇಜರ್ ಇಸ್ ದ ಮೇನ್ ಪರ್ಸನ್ ಅಲ್ವಾ, ಡೇಟ್ಸ್ ತಗೊಳ್ಳೋದು, ನಾವ್ ಕೊಡೋದು, ಇದು ಕೊಡೋದು. ಸೊ ಯಾರೇ ಏನೇ ಹೇಳಿದ್ರು ಅದನ್ನ ನಂಬಿಡ್ತಾರೆ, ವಾಟ್ ದ ಮ್ಯಾನೇಜರ್ ಟೆಲ್ಸ್. ಅಂಡ್ ನನ್ನ ಬ್ಯಾಡ್ ಲಕ್ ಏನು ಅಂದ್ರೆ ದ ಮ್ಯಾನೇಜರ್ ವಾಸ್ ಆಲ್ಸೋ ದ ಪ್ರೊಡ್ಯೂಸರ್. ಓಕೆ, ಫೈನ್. ಸೊ ಇಲ್ಲಿ ಮೇಜರ್ಲಿ ನಿಮಗೆ ಪ್ರೊಡಕ್ಷನ್ ಹೌಸಿಂದ ನಿಮಗೆ ಪ್ರಾಬ್ಲಮ್ ಆಯಿತು, ಚಾನಲಿಂದ ನನಗೆ ಯಾವತ್ತೂ ಯಾರೂ ನನಗೆ ತೊಂದರೆ ಕೊಟ್ಟಿಲ್ಲ. ಸೊ ಐ ಕಾಂಟ್ ಜಸ್ಟ್. ಅದಾದಮೇಲೆ ರಾಧಾರಮಣ ಅಲ್ಲಿ ಅವನೇನೋ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ಲಿ ಮತ್ತೆ ಕಲರ್ಸ್ಗೆ ಬರ್ತೀರಾ, ಅಲ್ಲಿನ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ರಾಧಾರಮಣಕ್ಕಿಂತ ಮುಂಚೆ ನಾನು ಒಂದು ತಮಿಳ್ ಪ್ರಾಜೆಕ್ಟ್ ಮಾಡಿದ್ದೆ ಓಕೆ, ಫಾರ್ ರಮ್ಯಾ ಕೃಷ್ಣನ್ಸ್ ಪ್ರೊಡಕ್ಷನ್. ಓ ನೈಸ್, ವಂಸಮ್ ಅಂತ. ಓಕೆ, ದಟ್ ವಾಸ್ ವೆರಿ ನೈಸ್. ಕಂಪ್ಲೀಟ್ ಅಲ್ಲಿ ಹಾರ್ಡ್ ವರ್ಕ್ ಮಾಡೋಷ್ಟು ನಾವು ಇಲ್ಲಿ ಕನ್ನಡ ಇಂಡಸ್ಟ್ರಿ ಮಾಡಲ್ಲ ಅಂತ ನಾನು ದಟ್ಸ್ ವೆನ್ ಐ ರಿಯಲೈಸ್ ದೇ. ಅಲ್ಲಿ ಎರಡೆರಡು ಯೂನಿಟ್ ಫಾರ್ ದಟ್ ಸೇಮ್ ಡೇ ಆ್ಯಂಡ್ ಅವ್ರು 50 ಡೇಟ್ಸ್ ಕೊಟ್ಟಿದ್ದ ಪ್ರಕಾರನೇ ಹೋಗ್ತಾರೆ. ಸೊ ಐ ಎಂಜಾಯ್ಡ್ ಮೈ ಸೆಲ್ಫ್ ದೇರ್. ಅದಾದ್ಮೇಲೆ ಐ ವೆಂಟ್ ಟು ಬಿಗ್ ಬಾಸ್ ಆದ್ಮೇಲೆ ರಾಧಾರಮಣ ಸಿಕ್ಕಿದ್ದು. ಬಿಗ್ ಬಾಸ್ ಅಂತ ಬರುವಾಗ ಇಷ್ಟು ಸೆನ್ಸಿಟಿವ್ ಇರೋ ಹುಡುಗಿಗೆ ನಿಜವಾಗ್ಲೂ ಬಿಗ್ ಬಾಸ್ ಮನೆ ಓಕೆ ಆಗಿತ್ತಾ? ಎಷ್ಟು ಚಾಲೆಂಜಿಂಗ್ ಇತ್ತು ನಿಮಗೆ? ನನಗೆ ಹಿಂಗಿತ್ತು ಗೊತ್ತಾ, ಇಟ್ ವಾಸ್ ಲೈಕ್ ಅ ಹಾಸ್ಟೆಲ್. ಓಕೆ, ಬಿಕಾಸ್ ನನಗೆ ನಮ್ಮ ಅಪ್ಪ ಅಮ್ಮ ಅಷ್ಟು ಸ್ಟ್ರಿಕ್ಟ್ ಆಗಿ ಬೆಳೆಸಿದ್ರಿಂದ ಫಸ್ಟ್ ಟೈಮ್ ಐ ವಾಸ್ ಗೋಯಿಂಗ್ ಟು ಬಿ ಬೈ ಮೈ ಸೆಲ್ಫ್. ಅಷ್ಟು ದಿವಸ ಪಪ್ಪ ಓಕೆ ಆಗಿದ್ರ ಬಿಗ್ ಬಾಸ್? ಇಲ್ಲ, ಅವ್ರು ಹೇಳಿದ್ರು ನನಗೆ, ಇಟ್ ಇಸ್ ನಾಟ್ ಮೇಡ್ ಫಾರ್ ಯು, ದಟ್ ಶೋ ಇಸ್ ನಾಟ್. ಬಿಕಾಸ್ ಆಚೆ ಕಡೆ ಪರ್ಸ್ಪೆಕ್ಟಿವ್ ಏನಿದೆ, ಅಲ್ಲಿ ಜಗಳ ಮಾಡಬೇಕು, ಇದು ಮಾಡಬೇಕು, ಅದು ಮಾಡಬೇಕು. ಬಟ್ ನನ್ನ ಪ್ರಕಾರ ನೀವು ನೋಡೋದು ಬರೀ 1 hour, ಅಲ್ಲಿ 24 hours ಏನಾಗುತ್ತೆ ಅಂತ ಯಾರಿಗೆ ಗೊತ್ತು. ಸೊ ಲೆಟ್ ಮಿ ಗೋ ಟ್ರೈ ಅಂತ ಈ ಸೈಡ್. ಓಕೆ ಗೋ. ಬಟ್ ನಾನು ಆಚೆ ಬರಬೇಕು ಅಂತ ಪ್ರತಿ ದಿವಸನೂ ಅವರು ಪ್ರೇ ಮಾಡಿದ್ದಾರೆ. ಅಂಡ್ ವೆನ್ ಐ ಕೇಮ್ ಔಟ್ ಆಫ್ ಬಿಗ್ ಬಾಸ್, ಎಲ್ಲರಿಗೂ ಸ್ವೀಟ್ ಡಿಸ್ಟ್ರಿಬ್ಯೂಟ್ ಮಾಡಿದಾರಲ್ಲ. ಐ ಥಿಂಕ್ ನಿಮ್ ಪಪ್ಪ ಒಬ್ಬರೇ ಅನ್ಸುತ್ತೆ ಕಂಟೆಸ್ಟೆಂಟ್ ಎಲಿಮಿನೇಟ್ ಆದ್ಮೇಲೆ ಎಲ್ರಿಗೂ ಸ್ವೀಟ್ ಡಿಸ್ಟ್ರಿಬ್ಯೂಟ್ ಮಾಡಿರೋದು. ಏನಕ್ಕೆ? ಐ ಮೀನ್ ನನ್ನ ಮಗಳು ಸರ್ವೈವ್ ಆಗಲ್ಲ ಅನ್ನೋ ಒಂದು ಇಂಟೆನ್ಷನ್ ಅಲ್ಲ ಅಲ್ಲಿ, ಹೇಗೆ? ಐ ಡೋಂಟ್ ಥಿಂಕ್ ಅದು ಇತ್ತು ಅಂತ. ಬಟ್ ಐ ಥಿಂಕ್ ದ ಪೊಸೆಸಿವ್ನೆಸ್, ಬಿಕಾಸ್ 60 days ಸರ್ವೈವ್ ಮಾಡಿದ್ದೀನಿ ಅಂದ್ರೆ he knew that I was. and ನಾನು ನಾಮಿನೇಟ್ ಆಗಿದ್ದೆ 1 ಸಲಿನೋ 2 ಸಲಿನೋ. ನಾನು ಆಚೆ ಬಂದಿದ್ದ ವಾರಾನು ಅಷ್ಟೇ ನನ್ನ ಯಾರು ನಾಮಿನೇಟ್ ಮಾಡಲಿಲ್ಲ. ಬಿಗ್ ಬಾಸ್ ಇಡೀ ಮನೇನ ನಾಮಿನೇಟ್ ಮಾಡಿದ್ರು ಆ ವೀಕಲ್ಲಿ ನಾನು ಆಚೆ ಬಂದೆ. ಸೊ ನಾನು ನಾಮಿನೇಟೇ ಆಗ್ತಾ ಇರಲಿಲ್ಲ. ಸೊ ಐ ವಾಸ್ ನಾಟ್ ಹ್ಯಾವಿಂಗ್ ಎನಿ ಇಶ್ಯೂ ದೇರ್. ಅದು ಏನಕ್ಕೆ ಅವ್ರಿಗೆ ಅಷ್ಟು ಭಯ ಆಯಿತು ಏನು, ಆ 2 ಸಲ ಏನೋ ಜಗಳ ಆಗಿದೆ. ಆ ಜಗಳ 2 ಸಲ ಜಗಳದಕ್ಕೆ ಅವ್ರು ಎದುರ್ಕೊಂಡ್ರು ಏನೋ ನಂಗೆ ಗೊತ್ತಿಲ್ಲ. ಬಟ್ ಹಿ ಜಸ್ಟ್ ವಾಂಟೆಡ್ ಮೀ ಟು ಕಮ್ ಔಟ್. ತುಂಬಾ ಪ್ರೊಟೆಕ್ಟಿವ್ ಇದಾರಲ್ಲ, ಟೂ ಪ್ರೊಟೆಕ್ಟಿವ್, ಓವರ್ ಪೊಸೆಸಿವ್ ಅಂತ. ಇವಾಗ ಈಸ್ ಬೆಟರ್. ಸೊ ಬಿಗ್ ಬಾಸ್ ಮನೇಲಿ ಏನು ಕಲ್ತ್ರಿ ನೀವು? ಬಿಕಾಸ್ ಅಷ್ಟು ಮುಖವಾಡಗಳಿರುತ್ತೆ, ಅಷ್ಟು ಜನಗಳ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇರುತ್ತೆ. ನೋಡಿದವ್ರು ಆಶಿತಾ ಇಸ್ ವೆರಿ ಸ್ಟ್ರಾಂಗ್ ಅಂತ ಅನ್ಕೊಂತಾರೆ, ಬಟ್ ವೆರಿ ಸೆನ್ಸಿಟಿವ್ ಗರ್ಲ್. ಅಷ್ಟು ಜನದ ಮಧ್ಯೆ ಹೇಗೆ ಡೀಲ್ ಮಾಡ್ತಿದ್ರಿ ನೀವು? ಐ ಥಿಂಕ್ ಆ ಸೀಸನಲ್ಲಿ ಎಲ್ಲರೂ ವಿ ವರ್ ಲೈಕ್ ಒಂದು ಫ್ಯಾಮಿಲಿ ಇನ್ಸೈಡ್. ಆ ಸೀಸನಲ್ಲಿ ನಮಗೆ ಪ್ರತಿ ವಾರ ಸುದೀಪ್ ಸರ್ ಆಚೆ ಹೇಳುವಾಗ ಪಂಚಾಯತಿ ತಗೊಳ್ಳುವಾಗ್ಲೂ ಹೇಳ್ತಾ ಇದ್ರು, ಏನು ಒಳ್ಳೆ ಒಂದು ಫ್ಯಾಮಿಲಿ ಜೇನು ಗೂಡು ಥರ ಇದ್ದೀರಾ. ಇಟ್ಸ್ ಟ್ರೂ. ನಾವು ಆಚೆ ಬಂದರೆ ಡಿಫ್ರೆಂಟ್ ಡಿರೆಕ್ಷನ್ಸ್ಗೆ ಹೋಗ್ತೀರಾ, ನೀವು ಯಾರು ಈ ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡಲ್ಲ ಅಂತ ಹೇಳಿದ ಅವ್ರು ನಿಜಾನೇ ಹೇಳಿರೋದು. ಬಟ್ ಅವಾಗ ಅಲ್ಲಿ ಏನು ಅನಿಸುತ್ತೆ ಅಂದರೆ ಯು ವಿಲ್ ಸ್ಟಾರ್ಟ್, ಅಲ್ಲಿ ನಿಮ್ಗೆ ಏನೂ ಬೇರೆ ಇಲ್ಲ. ಸೊ ದಟ್ ದೋಸ್ ಪೀಪಲ್ ವಿಲ್ ಬಿಕಮ್ ಯುವರ್ ಫ್ಯಾಮಿಲಿ. ಓಕೆ, ಬಿಗ್ ಬಾಸ್ ಸ್ಕ್ರಿಪ್ಟೆಡ್? ನೋ, ಇಲ್ಲ.
ಓಕೆ, ಫೈನ್. ಅಲ್ಲಿ ನಿಮಗೆ ಚಂದ್ರು ಸರ್ ತುಂಬ ಕನೆಕ್ಟ್ ಆಗ್ತಾರೆ. ಐ ಮೀನ್ ಆ ಫಾದರ್ ಮತ್ತು ಒಂದು ಡಾಟರ್ ಬಾಂಡಿಂಗ್ ಬೆಳ್ಕೊಂಡು ಹೋಗುತ್ತೆ. ಒಂದು ವೀಕೆಂಡಲ್ಲೂ ಹೇಳ್ತಾರೆ ಅನ್ಸುತ್ತೆ ಚಂದ್ರು ಸರ್ ವೈಫ್. ಬೆಸ್ಟ್ ನನಗೆ ಮೂಮೆಂಟ್ ಅನಿಸಿದ್ದು ಲೈಕ್ ವೆನ್ ಆಶಿತಾ ಚಂದ್ರು ಸರ್ನ ಅಪ್ಪ ಅಂತಾರೆ, ಅದು ತುಂಬ ಅಟ್ಯಾಚ್ ಆಗುತ್ತೆ ಅಂತ, ಐ ಮೀನ್ ಕನೆಕ್ಟ್ ಆಗುತ್ತೆ ಅಂತ. ಅವ್ರ ಜೊತೆ ಬಾಂಡಿಂಗ್ ಹೇಗಿತ್ತು ನಿಮಗೆ? ನಾನು ಮುಂಚೆನೂ ಫೇಕ್ ಇಲ್ಲ ರಂಜಿತಾ. ಐ ಥಿಂಕ್ ನಾನು ಫೇಕ್ ಆಗಿದ್ರೆ ಪ್ರಾಬಬ್ಲಿ ಐ ವುಡ್ ಹ್ಯಾವ್ ರೀಚ್ಡ್ ಮಚ್ ಬೆಟರ್ ಅಂತ ಅನ್ಸ್ಕೊಳ್ತೀನಿ, ಬಿಕಾಸ್ ದಟ್ಸ್ ವಾಟ್ ದ ವರ್ಲ್ಡ್ ಇಸ್ ಟುಡೇ. ಬಟ್ ವಾಟ್ ಎವರ್ ಇಟ್ ಇಸ್, ನಾನು ಏನೇ ಇದ್ರೂ ನಾನು ತುಂಬ ರಿಯಲ್ ಆಗೇ ಇದ್ದೆ. ಆ್ಯಂಡ್ ಚಂದ್ರು ಅಪ್ಪನ ಜೊತೆನೂ ಅಷ್ಟೇ, ಒಂದು ಸೇಮ್ ನೇಮ್ ಆಫ್ ಮೈ ಫಾದರ್, ಆ ಬಾಂಡು ಇತ್ತು. ಆ್ಯಂಡ್ ಅವ್ರು ನಮ್ಮನ್ನ ತಂದೆ ಥರನೇ ನೋಡ್ಕೊತಾ ಇದ್ರು, ಅಡುಗೆ ಮಾಡೋದು, ತಿನ್ಸೋದು. ಆ್ಯಂಡ್ ಶೋಲ್ಡರ್, ಇವಾಗ ನಾವು ಯಾರಾದ್ರೂ ಜೊತೆ ಜಗಳ ಮಾಡಿದ್ರು ಅವ್ರು ಬಂದು ನಮಗೆ ಒಂದು ಪೇರೆಂಟ್ ಹೇಗೆ ಸಮಾಧಾನ ಮಾಡೋರು ಹಂಗೆ ಮಾಡೋರು. ಸೊ ಆ ಬಾಂಡ್ ನನಗೆ ಫೇಕ್ ಅಂತ ಅವ್ರಿಗೂ ಅನಿಸಿಲ್ಲ ಅನ್ಸುತ್ತೆ, ಬಿಕಾಸ್ ಫ್ರಮ್ ಮೈ ಸೈಡ್ ಇಟ್ ವಾಸ್ ನಾಟ್ ಫೇಕ್ ಅಟ್ ಆಲ್. ಆಶಿತಂಗೆ ಎಲ್ಲೋ ಡೈರೆಕ್ಟ್ ಸ್ಟ್ರೈಟ್ ಫಾರ್ವರ್ಡ್ ಇದ್ದಿದ್ದೇ ಮುಳ್ಳಾಯ್ತಾ ಇಂಡಸ್ಟ್ರಿಯಲ್ಲಿ ಉಳ್ಕೊಳ್ಳೋಕ್ಕೆ? ನಾಟ್ ಜಸ್ಟ್ ಇಂಡಸ್ಟ್ರಿ, ಇವಾಗ್ಲೂ ಇಲ್ಲೂ ಅಷ್ಟೇ. ನನಗೆ ಒಂದು ಯಾರಾದರೂ ಸುಳ್ಳು ಹೇಳಿದ್ರೆ ನನಗೆ ತಡ್ಕೊಳ್ಳೋ ಶಕ್ತಿನೇ ಇಲ್ಲ. ಇಫ್ ಯು ಹ್ಯಾವ್ ಇವಾಗ ನೀವು ನಂಗೆ ಏನೋ ಹೇಳಿರ್ತೀರ, ಅದು ಸುಳ್ಳು ಅಂತ ನಿಮಗೂ ಗೊತ್ತಿರುತ್ತೆ. ಅದು ನಾನು ವಾಯ್ಸ್ ಔಟ್ ಮಾಡಿದಾಗ ನೀವು ಡಿನೈ ಮಾಡ್ತೀರಲ್ಲ, ನಾನು ಅದು ಹೇಳಲಿಲ್ಲ ಅಥವಾ ಅದು ಸುಳ್ಳು ಅಂತ, ಅದು ನಂಗೆ ತಡ್ಕೊಳಕ್ಕಾಗಲ್ಲ. ಆ್ಯಂಡ್ ಇಂಡಸ್ಟ್ರಿಲೂ ಅಷ್ಟೇ, ನನ್ನ ಬಗ್ಗೆ ಅಲಿಗೇಷನ್ಸ್ ಮಾಡಿದಾಗ್ಲೂ ನಾನು ಅದನ್ನು ಸುಳ್ಳು ಅಂತ ಹೇಳಿದಾಗ ಅವ್ರು ಯಾರೂ ಒಪ್ಕೊಳ್ಳಲಿಲ್ಲ. ಸೊ ಫಾರ್ ಮೀ ಫರ್ಗಿವಿಂಗ್ ಇಸ್ ಈಸಿ, ಬಟ್ ಐ ವಿಲ್ ನಾಟ್ ಫರ್ಗೆಟ್. ಓಕೆ, ಇಂಡಸ್ಟ್ರಿ ಎಂಟ್ರಿ ಆಗೋದು, ಸರ್ವೈವ್ ಆಗೋದು ತುಂಬ ಕಷ್ಟನಾ? ನನ್ನಂಥ ಅವ್ರಿಗೆ ಎಸ್, ತುಂಬ ಕಷ್ಟ. ಇವು ಸೆನ್ಸಿಟಿವ್ ಅಂತೂ ಇರಲೇಬಾರ್ದು, ಫೇಕ್ ಇರಬೇಕು, ಸ್ಟ್ರೇಟ್ ಫಾರ್ವರ್ಡ್ ಚಾನ್ಸೇ ಇಲ್ಲ. ಇನ್ನೊಂದು ಡೈರೆಕ್ಟಾಗಿ ಕೇಳಲೇಬೇಕು ನನ್ನ ಕ್ವಶನ್. ಇಂಡಸ್ಟ್ರಿಯಲ್ಲಿ ಎಲ್ಲ ಕಾಸ್ಟಿಂಗ್ ಕೌಚ್ ಬಗ್ಗೆ ಮಾತಾಡ್ತಾರೆ, ಇದೆಯಾ ಅದು? ಇದೆ. ಹ್ಯಾವ್ ಯು ಎಕ್ಸ್ಪೀರಿಯನ್ಸ್ಡ್ ಇಟ್? ಐ ಹ್ಯಾವ್ ಬಿನ್ ಅಪ್ರೋಚ್ಡ್, ಬಟ್ ಐ ಹ್ಯಾವ್ ಗಿವನ್ ಇಟ್ ಬ್ಯಾಕ್ ಅ ಲಾಟ್ ಆಫ್ ಟೈಮ್ಸ್. ಫೈನ್. ಅದು ನಮ್ಮ ಇಂಡಸ್ಟ್ರಿ, ಐ ಮೀನ್ ಕನ್ನಡ ಇಂಡಸ್ಟ್ರಿಯಲ್ಲಿ ಆಗಿತ್ತಾ ಅಥವಾ ಲೈಕ್ ಬೇರೆ ಇಂಡಸ್ಟ್ರಿಯಲ್ಲಿ ಇಲ್ಲ? ತಮಿಳಲ್ಲಿ ನೋ, ಐ ಗಾಟ್ ಅ ವೆರಿ ಗುಡ್ ಪ್ರೊಡಕ್ಷನ್, ದಟ್ ಇಸ್ ರಮ್ಯಾ ಕೃಷ್ಣ ಮ್ಯಾಮ್ ಅವ್ರ ಜೊತೆ ವರ್ಕ್ ಮಾಡಿದ್ದು. ತೆಲುಗು ಆಲ್ಸೋ ನಾನು ತೆಲುಗು ಪ್ರಾಜೆಕ್ಟ್ ಸೈನ್ ಮಾಡಿದ್ದೆ, ಬಟ್ ಆ ಟೈಮಲ್ಲಿ ಐ ಲಾಸ್ಟ್ ಮೈ ಮದರ್. ಅವತ್ತು 16th January ಐ ಹ್ಯಾಡ್ ಟು ಫ್ಲೈ ಟು ಹೈದ್ರಾಬಾದ್ ಫಾರ್ ಮೈ ಇದು. ಬಟ್ ಅದಾದಮೇಲೂ ಐ ವೆಂಟ್ 3 days 4 days ಆದಮೇಲೆ ಅಮ್ಮನ ಮುಗಿಸ್ಕೊಂಡು ಹೋದೆ, ಬಟ್ ಐ ವಾಸ್ ನಾಟ್ ಏಬಲ್ ಟು ಪರ್ಫಾರ್ಮ್. It took a very long time to get over it, because sudden death ಅಲ್ಲ ಅಮ್ಮಂದು, ಎಕ್ಸೆಪ್ಟ್ ಮಾಡೋಕ್ಕಾಗಲಿಲ್ಲ. ಸೊ ಹೈದ್ರಾಬಾದ್ಗೆ ಹೋದೆ, ಸ್ಕ್ರೀನ್ ಟೆಸ್ಟ್ ಎಲ್ಲ ಆಯಿತು, ಎಲ್ಲ ಮಾಡಿದೆ. ಬಟ್ ಅವರು ಅರ್ಥ ಮಾಡಿಕೊಂಡ್ರು, ಆಗಲ್ಲ ಅಂತ ಹೇಳಿದಾಗ. ಕಾಸ್ಟಿಂಗ್ ಕೌಚಿಂದ ಏನು ಪಾಸಿಟಿವ್ ಸಿಗುತ್ತೆ ಆರ್ಟಿಸ್ಟ್ಗಳಿಗೆ ಅನ್ನೋದು ಇದು. ಯು ಗೆಟ್ ದ ಪ್ರಾಜೆಕ್ಟ್, ಐ ಥಿಂಕ್ ದಟ್ಸ್ ದ ಪಾಸಿಟಿವ್ ಥಿಂಗ್. ಸೊ ಪ್ರಾಜೆಕ್ಟ್ ಇದ್ದಿದ ತಕ್ಷಣ ಅದನ್ನು ಎಕ್ಸೆಪ್ಟ್ ಮಾಡೋಷ್ಟು ಮೈಂಡ್ಸೆಟ್ ಇದ್ದಾರಾ? ನನ್ಗೆ ಇವಾಗ ಹೇಗೆ ನಡೀತಾ ಇದೆ ಅಂತ ಆನೆಸ್ಟ್ಲಿ ನಂಗೆ ಗೊತ್ತಿಲ್ಲ, ಬಿಕಾಸ್ ಇಟ್ಸ್ ಬಿನ್ 5 years ಸಿನ್ಸ್ ಐ ಆಮ್ ಕಂಪ್ಲೀಟ್ಲಿ ಔಟ್. 5 ವರ್ಷ ಆಯ್ತು. 5 ವರ್ಷದಿಂದನೇ ಇಷ್ಟೆಲ್ಲ ಇತ್ತು. ಸೊ ಫೇಸ್ ಮಾಡಿದಾಗ ಯಾರು ನಿಮ್ಮ ಜೊತೆ ನಿಂತ್ಕೊಂಡಿದ್ರು? ಯಾರೂ ಇಲ್ಲ. ನಾನು ಫಸ್ಟ್ ಆಫ್ ಆಲ್ ಅದನ್ನು ವಾಯ್ಸ್ ಔಟ್ ಯಾರಿಗೂ ಮಾಡಲೂ ಇಲ್ಲ. ಆ್ಯಂಡ್ ವೆನ್ ಐ ವಾಸ್ ಅಪ್ರೋಚ್, ನಾನು ಪಾಯಿಂಟ್ ಬ್ಲ್ಯಾಂಕ್ ಇಲ್ಲ, ವಾಟ್ ಈಸ್ ರಾಂಗ್ ವಿತ್ ಯು ಅಂತ ಬೈದು ಎಷ್ಟೊಂದು ಸಲ ಇಟ್ಟಾಗ್ಲೂ. ಐ ಥಿಂಕ್ ದ್ಯಾಟ್ ಆಲ್ಸೋ ಕುಡ್ ಬಿ ಅ ಲಾಟ್ ಆಫ್ ರೀಸನ್ಸ್ ಫಾರ್ ಮೈ ನನ್ನ ಬಗ್ಗೆ ಕೆಟ್ಟಾಗಿ ಸ್ಪ್ರೆಡ್ ಮಾಡೋಕ್ಕೂ. ಬಿಕಾಸ್ ಬೇರೆ ಏನೂ ಅಂತೂ ಇಲ್ಲ, ನೀವು ಕೇಳ್ದಂಗ್ಲೇ ಆರೋಗ್ಯಂಟು ಆ್ಯಟಿಟ್ಯೂಡ್ ಅವೆರಡೇ, ಅದನ್ನ ಇಟ್ಕೊಂಡೆ ಅವರೆಲ್ಲರೂ ಎಲ್ಲ ಕಡೆ ಹೇಳಿರೋದು. ಆ್ಯಂಡ್ ಹಾಗೆ ನೀಲಿ ಮಾಡಿದಾಗ ಪ್ರೊಡ್ಯೂಸರು ಅಷ್ಟೇ, ನನ್ನ ಯಾರೂ ಬ್ಯಾನ್ ಮಾಡಲಿಲ್ಲ. ಐ ಡಿಂಟ್ ಗೆಟ್ ದಟ್. ಚಾನಲ್ ಐ ಮೀನ್ ಅಸೋಸಿಯೇಷನ್ವರೆಗೂ ಎಲ್ಲೂ ಹೋಗಲಿಲ್ಲ. ಬಟ್ ಹೀಗೆ ಬಾಯಿ ಮಾತಲ್ಲೇ ಹೇಳ್ಕೊಂಡು ತೊಗೊಂಡ್ಬೇಡಿ ಅವಳಿಗೆ ಅಂತ ಆಯಿತು. ಬಟ್ ನನ್ನ ಪ್ರಕಾರ ಐ ಡೋಂಟ್ ಥಿಂಕ್ ಹಂಗಾಗಿದ್ದಿದ್ರೆ ಐ ವುಡ್ ಹ್ಯಾವ್ ಗಾಟ್ ಬಿಗ್ ಬಾಸ್. ಹಂಗಾಗಿದ್ದಿದ್ರೆ ರಾಧಾರಮಣ ಸಿಗ್ತಾ ಇರಲಿಲ್ಲ. ಹೌ ವಾಸ್ ವರ್ಕಿಂಗ್ ವಿತ್ ರಾಧಾರಮಣ ಟೀಮ್ ವಾಸ್ ವೆರಿ ಗುಡ್. ನನಗೆ ಆರ್ಟಿಸ್ಟ್ಗಳಿಗಿಂತ ದ ಟೆಕ್ನಿಕಲ್ ಟೀಮ್ ವಾಸ್ ಟೂ ಗುಡ್, ಬಿಕಾಸ್ ಅಲ್ಲಿ ಶಿವ್ ಸರ್ ಆಗಿರಲಿ ಅಥವಾ ಯೋಗಿ ಸರ್ ಆಗಿರಲಿ, ಐ ಹ್ಯಾಡ್ ಅ ಲಾಟ್ ಆಫ್ ಟೈಮ್, ಗುಡ್ ಫನ್ ಇಟ್ ವಾಸ್. ಬಟ್ ಅಗೇನ್ ದ ರೋಲ್ ವಾಸ್ ಚಾಲೆಂಜಿಂಗ್, ಬಿಕಾಸ್ ನನಗೆ ನೆಗೆಟಿವ್ ಮಾಡೋದು ತುಂಬ ಕಷ್ಟ. ತುಂಬ ಕಷ್ಟ. ನೀಲಿಲೂ ಸ್ವಲ್ಪ ನೆಗೆಟಿವ್ ಇತ್ತು, ಆ್ಯಂಡ್ ದಟ್ ಟು ವಿತ್ ಅ ಚೈಲ್ಡ್. ಅದು ಇಟ್ ಯೂಸ್ ಟು ಟೇಕ್ ಅ ಮೆಂಟಲ್ ಟೋಲ್ ಆನ್ ಮೀ. ಅವನಿಗೂ ಅಷ್ಟೇ ಸ್ಟಾರ್ಟಿಂಗಲ್ಲಿ ನನಗೆ ಪ್ರಾಬ್ಲಮ್ ಆಯಿತು ಟು ಡೈಲಾಗ್ಸ್ ಎಲ್ಲ ಟೂ ನೆಗೆಟಿವ್ ಅಲ್ಲ. ಸೊ ಇಟ್ ವಾಸ್ ಟಫ್, ಬಟ್ ಇಟ್ ವಾಸ್ ಚಾಲೆಂಜಿಂಗ್. ಸೊ ಇಲ್ಲಿ ಒಬ್ಬ ಆರ್ಟಿಸ್ಟ್ ಸ್ಟ್ರೈಟ್ ಫಾರ್ವರ್ಡ್ ಆಗಿರೋದು ಅಥವಾ ಅನ್ಸಿದ್ನ ಮಾತಾಡೋದೇ ನೆಗೆಟಿವ್ ಅನ್ಸುತ್ತೆ ಇಂಡಸ್ಟ್ರಿಯಲ್ಲಿ, ಅವ್ರು ಜಾಸ್ತಿ ಸರ್ವೈವ್ ಆಗಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನನ್ನ ಪ್ರಕಾರ ಎಸ್, ಬಿಕಾಸ್
ನನ್ನ ಕೈಲಿ ಐ ಡೋಂಟ್ ಸಿ ಎನಿಥಿಂಗ್ ಎಲ್ಸ್ ಬಿಕಾಸ್ ನನಗೆ ಬೇರೆ ಏನೂ ಪ್ರಾಬ್ಲಮ್ ಆಗಲಿಲ್ಲ ಬಿಕಾಸ್ ಐ ವಾಸ್ ಸ್ಟ್ರೇಟ್ ಫಾರ್ವರ್ಡ್ ಆ್ಯಂಡ್ ಇಂಟ್ರೋವರ್ಟ್ ಆ್ಯಂಡ್ ಹಾರ್ಡ್ಲಿ ಡಿಡ್ ಎನಿಥಿಂಗ್ ಆ್ಯಂಡ್ ಆ ಟೈಮಲ್ಲಿ ಈ ಸೋಷಿಯಲ್ ಮೀಡಿಯಾ ಎಲ್ಲ ಏನೂ ಜಾಸ್ತಿ ಇರಲಿಲ್ಲ ಅಲ್ಲ. ಮೇ ಬಿ ಅದಿದ್ದಿದ್ರೆ ಇಟ್ ವುಡ್ ಹ್ಯಾವ್ ಬಿನ್ ಮೋರ್ ಈಸಿ ಫಾರ್ ಮೀ ಟು ವಾಯ್ಸ್ ಔಟ್ ಥಿಂಗ್ಸ್ ಅನ್ಬೋದಿತ್ತು. ಬಟ್ ಐ ಥಿಂಕ್ ಅದೊಂದೇ ಬ್ಯಾಕ್ ಡ್ರಾಪ್ ಇದ್ದಿತ್ತು ನನಗೆ. ಸೊ ಇವಾಗ ಇಷ್ಟೋದವರೆಗೂ ನೀವು ಒಬ್ಬ ಆರ್ಟಿಸ್ಟ್ ಆಗಿ ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿರಿ, ಬಟ್ ಎಷ್ಟೋ ಮೂವಿಗಳಿಗೆ ಕಾಸ್ಟ್ಯೂಮ್ ಡಿಸೈನರ್ ಆಗಿ ವರ್ಕ್ ಮಾಡಿದ್ರಾ, ಇನ್ಕ್ಲೂಡಿಂಗ್ ಮಾಣಿಕ್ಯಾಗೂ ಸಹ ವರ್ಕ್ ಮಾಡಿದ್ರಾ. ಈ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ದಟ್ ಇಸ್ ಆಲ್ವೇಸ್ ನನಗೆ ಡ್ರೆಸ್ ಅಪ್, ಐ ಲೈಕ್ ಟು ಡ್ರೆಸ್ ಅಪ್ ಮೋರ್ ಓವರ್ ಟು ಮೇಕ್ ದ ಅದರ್ ಪೀಪಲ್ ಡ್ರೆಸ್ ಅಪ್ ಆಲ್ಸೋ ನಂಗೆ ತುಂಬ ಇಷ್ಟ. ಬಟ್ ಮೋರ್ ದೆನ್ ಕನ್ನಡ ನಾನು ಹೈದ್ರಾಬಾದ್ ತೆಲುಗುಲ್ ಮಾಡಿದ್ದು ಅಲ್ಲರಿ ನರೇಶ್ ಅವ್ರಿಗೆ. ಐ ಥಿಂಕ್ ಐ ಡಿಡ್ ಅಬೌಟ್ 4 ಫಿಲ್ಮ್ಸ್ ಬ್ಯಾಕ್ ಟು ಬ್ಯಾಕ್. ಅಲ್ಲಿ ಮುಗಿಸಾದ್ಮೇಲೆ ನಾನು ಮಾಣಿಕ್ಯ ಬಂದಿದ್ದು. ಮಾಣಿಕ್ಯ ಆದಮೇಲೆ ರವಿ ಅಂಕಲ್ ಜೊತೆ ಕೆಲಸ ಮಾಡೋಕ್ಕೆ ಅಲ್ಲಿಂದ ನನಗೆ ಆ್ಯಕ್ಟಿಂಗ್ ಸ್ಟಾರ್ಟ್ ಆಯಿತು. ಸೊ ದಟ್ ಟುಕ್ ಅ ಕಂಪ್ಲೀಟ್ ಬ್ಯಾಕ್. ಸೊ ಆರ್ಟಿಸ್ಟ್ ಆಗಿಂತ ಮುಂಚೆ ಕಾಸ್ಟ್ಯೂಮ್ ಡಿಸೈನರ್ ಆಗಿ ಕೆಲಸ ಮಾಡ್ತಿದ್ದೆ. ಸೊ ಇಲ್ಲಿ ಇಂಡಸ್ಟ್ರಿಯಲ್ಲಿ ತುಂಬ ಪರಿಚಯ ಇದ್ದಾರೆ ಪಪ್ಪಾಗೆ, ಡಿಸ್ಟ್ರಿಬ್ಯೂಟರ್ ಆ್ಯಂಡ್ ಪ್ರೊಡ್ಯೂಸರ್ ಆಗಿರೋದನ್ನು. ನಾನು ರೀಸೆಂಟಾಗಿ ಒಂದು ಫೋಟೋ ನೋಡಿದೆ, ಪಿಕ್ಚರ್ ವಿತ್ ವಿಷ್ಣುವರ್ಧನ್ ಸರ್. ಸೊ ಯಾವ ರೀತಿ ಕನೆಕ್ಟ್ ಆಯಿತು ವಿಷ್ಣುವರ್ಧನ್ ಸರ್ಗೆ, ನಿಮಗೂ ಅವ್ರ ಫ್ಯಾಮಿಲಿಗೆ? ವಿಷ್ಣು ಅಪ್ಪ ಗೊತ್ತಾಗಿರೋದು ಬಿಕಾಸ್ ಆಫ್ ಮೈ ಡ್ಯಾಡ್. ಅಗೇನ್ ಅಂಬರೀಷ್ ಅಂಕಲ್ ಮನೆಯಲ್ಲಿ ನಾವು ಬರ್ಡೇ ಪಾರ್ಟೀಸ್ಗೆ ಅಲ್ಲಿ ಮೀಟ್ ಆಗ್ತಾ ಇದ್ದಾಗ, ಸೊ ಅಲ್ಲಿ ಪರಿಚಯ ಆಗಿದ್ದು. ಇಟ್ ಟುಕ್ ಫಾರ್ವರ್ಡ್. ಅವ್ರ ಗ್ರ್ಯಾಂಡ್ ಚಿಲ್ಡ್ರನ್ ಆಗೆಲ್ಲ ತುಂಬ ಕ್ಲೋಸ್ ಆಗಿದ್ದೆ. ಅವರೆಲ್ಲ ನನಗೆ ಮಕ್ಕಳಂದ್ರೆ ತುಂಬ ಇಷ್ಟ. ಸೊ ವೆನ್ ದೇ ವರ್ ಸ್ಮಾಲ್ ಐ ಯೂಸ್ ಟು ಟೇಕ್ ಕೇರ್ ಆಫ್ ದೆಮ್. ಆ್ಯಂಡ್ ವಿಷ್ಣು ಅಪ್ಪ ತೀರೋದ್ಮೇಲೆ ಫುಲ್ ವಿಮೆನ್ನೇ ಆಗೋದ್ವಿ ಆ ಮನೇಲಿ. ಭಾರತೀಯ ಅಮ್ಮ ಒಬ್ಬರೇ ಇರ್ತಾರೆ ಅಂತ ಅವ್ರ ಜೊತೆ ನಾವು ವೀಕೆಂಡ್ ಸ್ಪೆಂಡ್ ಮಾಡಕ್ಕೆ ಹೋದೆ. ಬಟ್ ಅದೇ ಒನ್ಸ್ ಐ ಸ್ಟಾರ್ಟೆಡ್ ಆ್ಯಕ್ಟಿಂಗ್ ಐ ಕುಡಂಟ್ ಗಿವ್ ದಟ್ ಮಚ್ ಟೈಮ್ ಬಿಕಾಸ್ ನಮ್ಗೆ ಟೈಮ್ ಸಿಗ್ತಾ ಇರಲಿಲ್ಲ. ಬಾಂಡ್ ನಾನು ಅಲ್ಲಿ ತುಂಬ ಕಲಿತೆ. ಅವರಾಗಿರ್ಬೋದು ಅಂಬರೀಷ್ ಸರ್, ಅವ್ರ ಜೊತೆಗೆ ಒಂದು ಫೋಟೋ ನೋಡಿದೀವಿ, ಅವ್ರ ತೊಡೆ ಮೇಲೆ ಕುತ್ಕೊಂಡು ಒಂದು ಫೋಟೋ ನಾನು ತುಂಬ ಚಿಕ್ಕವಳಿದ್ದಾಗ ಆ್ಯಕ್ಚುಲಿ ಮೈ ಡ್ಯಾಡ್ ಆ್ಯಂಡ್ ಅಂಬರೀಷ್ ಅಂಕಲ್ ಆರ್ ಫ್ರೆಂಡ್ಸ್ ಮಚ್ ಬಿಫೋರ್ ಹಿ ಗಾಟ್ ಮ್ಯಾರಿಡ್. ಸೊ ನಾನು ತುಂಬ ಚಿಕ್ಕವಳಿಂದಾನೇ ಅವ್ರ ಜೊತೆ ಬೆಳೆದಿರೋದು, ಅವ್ರ ಮನೆಗೆ ಹೋಗ್ತಾ ಇದ್ದಿತ್ತು ಎಲ್ಲ. ಸೊ ನಥಿಂಗ್ ಟು ಡೂ ವಿತ್ ಮೈ ಫಾದರ್ಸ್ ಇದು ಡಿಸ್ಟ್ರಿಬ್ಯೂಷನ್ ಫೀಲ್ಡ್ ಅಂತ. ದೇ ವರ್ ಫ್ರೆಂಡ್ಸ್ ಬಿಫೋರ್. ಸೊ ಮೋರ್ ಲೈಕ್ ಫ್ಯಾಮಿಲಿ ಫ್ರೆಂಡ್ಸ್ ಥರ ಹಾಗೆ. ಆ್ಯಂಡ್ ನಾನು ಅವ್ರ ಅಂಕಲು ಮದುವೆ ಆಗಿದ್ದು ಲೇಟು. ಸೊ ಅವ್ರಿಗೆ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ. ಸೊ ನನ್ನ ಎಲ್ಲ ಕಡೆ ಹೊತ್ಕೊಂಡು ಮೆರಿತಿದ್ರು. ಐ ವಾಸ್ ಎಕ್ಸ್ಟ್ರೀಮ್ಲಿ ಕ್ಲೋಸ್ ಟು ಹಿಮ್. ಅಂಬರೀಷ್ ಸರ್ಗೆ. ರವಿಚಂದ್ರನ್ ಸರ್ ಜೊತೆಗೂ ಸಹ ಕೆಲವೊಂದು ಎಮೋಷನ್ಸ್ನ ನೀವು ಹಂಚ್ಕೊಂಡಿದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಪ್ರೊಫೈಲ್ಗಳಲ್ಲಿ. ಹೌ ಇಸ್ ರವಿ ಸರ್ ಕ್ಲೋಸ್ ಟು ಯು? Again, same because of my father. I know Ravi uncle because of my father. But ಎಲ್ಲೋ ಮಧ್ಯ I had lost touch. ಅಂದರೆ ಸ್ಕೂಲ್ ಕಾಲೇಜಿಂದ I could never meet him unless and until in ಅಂಬರೀಷ್ ಅಂಕಲ್ಸ್ ಹೌಸ್ or something. ಮಾಣಿಕ್ಯಲ್ಲಿ ಮತ್ತೆ ರೀಕನೆಕ್ಟ್ ಆಗ್ತೀವಿ. ಅಲ್ಲಿಂದ ಅವ್ರ ಸಿನಿಮಾ ಮಾಡೋಕ್ಕೆ ಬಾ ನೀನು ನನ್ನ ಜೊತೆ ಕೆಲಸ ಮಾಡು ಅಂತ ಕರೀತಾರೆ. ನಾನು ಇಲ್ಲಿವರೆಗೂ ಯಾರು ಅಷ್ಟು ಕಷ್ಟಪಟ್ಟು ಕೆಲಸ ಮಾಡೋದನ್ನ ನಾನು ನೋಡಿಲ್ಲ. ಹೀ ಈಸ್ ಒನ್, ಐ ಥಿಂಕ್ ಅವ್ರಿಗೆ ಏನು ಭಯ ಅನ್ನೋದೇ ಇಲ್ಲ ಅನ್ಸುತ್ತೆ. ಫ್ಲಾಪ್ ಆಗಿರಲಿ ಏನೋ ಆಗಿರಲಿ, ಈಸ್ ರೆಡಿ ಟು ಫೇಸ್. ಅದು ಒಂದು ನಾನು ಅವರಿಂದ ಕಲಿತೆ. 24/7 ಹಿ ಈಸ್ ವರ್ಕಿಂಗ್. ಅದಾದ್ಮೇಲೆ ನಾನು ನೋಡಿರೋದು ಸುದೀಪ್ ಸರ್. ಓಕೆ. ಆ್ಯಸ್ ಹಾರ್ಡ್ ವರ್ಕಿಂಗ್ ಆ್ಯಸ್ ರವಿ ಅಂಕಲ್ ಏಜ್ಗೂ ಅವ್ರಿಗೆ ಮಾಡೋದಕ್ಕೂ ಕಾನ್ಸ್ಟೆಂಟ್ಲಿ ಹಿ ಈಸ್ ವರ್ಕಿಂಗ್. ಐ ಡೋಂಟ್ ಥಿಂಕ್ ಅವ್ರ ಮೈಂಡ್ ಯಾವತ್ತೂ ರೆಸ್ಟಲ್ಲಿ ಇರುತ್ತೋ ಅನ್ಸುತ್ತೆ. ನಾನು ನೋಡೇ ಇಲ್ಲ. ಕಾನ್ಸ್ಟೆಂಟಾಗಿ ವರ್ಕ್ ಮಾಡ್ತಾ ಇದ್ದೆ. ಆ ಎನರ್ಜಿ ಮ್ಯಾಚ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಾದಮೇಲೆ ನಾನು ನೋಡಿರೋದು ಸುದೀಪ್ ಸರ್. ಸುದೀಪ್ ಸರ್ನ ಬಿಗ್ ಬಾಸಲ್ಲಿ ಆಸ್ ಎ ಹೋಸ್ಟ್ ಆ್ಯಂಡ್ ಐ ಮೀನ್ ಐ ಕುಡ್ ಸೇ ದಟ್ ಒಬ್ಬ ಪರ್ಸನ್ ಸರಿ ದಾರಿಯಲ್ಲಿ ಏನು ತಪ್ಪು ಏನು ಸರಿ ಅನ್ನೋದನ್ನ ಹೇಳೋ ಒಂದು ಪರ್ಸ್ನಾಲಿಟಿ ಇರುತ್ತೆ. ಅದು ಬಿಟ್ಟು ನೀವು ಪರ್ಸ್ನಲಿ ನೋಡಿದ್ದೀರಾ ಸರ್ನ, ಸುದೀಪ್ ಸರ್ನ. ಸೊ ಅವ್ರ ಜೊತೆ ಕೆಲಸ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸುದೀಪ್ ಸರ್ನ ಆಸ್ ಎನ್ ಅಗೇನ್ ಇಂಡಸ್ಟ್ರಿಲಿ ಬರೋಕ್ಕಿಂತ ಮುಂಚೆಯಿಂದನೂ ನನಗೆ ಅವರು ಡ್ಯಾಡಿ ಥ್ರೂ ಪರಿಚಯ. ತುಂಬ ಅಗೇನ್ ಹಾರ್ಡ್ ವರ್ಕಿಂಗ್, ನಿದ್ದೆನೇ ಮಾಡಲ್ಲ, ತುಂಬ ಕೆಲಸ ಮಾಡ್ತಾ ಇರ್ತಾರೆ. ಬಿಗ್ ಬಾಸಲ್ಲಿ ಅವ್ರಿಗೆ ನಮ್ಮ ಅಪ್ಪ ಅಮ್ಮ ಹೋಗೋಕ್ಕಿಂತ ಮುಂಚೆನೇ ಹೇಳ್ತಾ ಇದ್ರು ಸರ್ ಅಂತ ಕರಿಬೇಕು, ಅವ್ರೇನೇ ಹೇಳಿದ್ರು ಕೇಳಬೇಕು. ಬಿಕಾಸ್ ನಾವು ರಿಯಲಲ್ಲಿ ಮಾತಾಡ್ತಾ ಇರುವಾಗ ಫ್ರೆಂಡ್ಸ್ ಥರ ಮಾತಾಡ್ತಾ ಇರ್ತೀವಿ, ಅಥವಾ ಅವ್ರೇನೇ ಹೇಳಿದ್ರು ರಿಟಾಲಿಯೇಟ್ ಮಾಡ್ತಾ ಹಂಗೆಲ್ಲ ಮಾಡಬಾರ್ದು ಅಂತ ಹೇಳ್ತಾ ಇದ್ರು. ಸೊ ನನಗೆ ಪ್ರೆಷರ್ ಸ್ವಲ್ಪ ಜಾಸ್ತಿನೇ ಇತ್ತು ಬಿಕಾಸ್ ಹಿ ನೋಸ್ ಮೀ ಪರ್ಸ್ನಲಿ ಅಂತ. ಬಟ್ ಅದರ್ವೈಸ್ ನಾನು ಆ್ಯಕ್ಚುಲಿ ಬಿಗ್ ಬಾಸ್ ನೋಡೋದೇ ಅವರಿಂದ.
ಓಕೆ. ಬಿಕಾಸ್ ಐ ಲೈಕ್ ದ ವೇ ಹಿ ಟೇಕ್ಸ್ ದ ಶೋ ಫಾರ್ವರ್ಡ್. ಸೊ ಈ ವರ್ಷ ಅವ್ರು ಬರಲ್ಲ ಅಂತ ಇತ್ತಲ್ಲ, ಸೊ ಐ ಥಾಟ್ ಎಂಡ್ ಆಫ್ ಬಿಗ್ ಬಾಸ್ ನಾನಂತೂ ನೋಡಲ್ಲ ಅಂತ. ಬಟ್ ಅವರು ಎವ್ರಿ ವೀಕೆಂಡ್ ಬರೋದಕ್ಕೆ ನಾವು ಕಾಯ್ತಾ ಇದ್ವಿ, ಬಿಕಾಸ್ ಈಸ್ ದ ಓನ್ಲಿ ಪರ್ಸನ್. ನಂಗೆ ಟೀಚರ್ ಹಂಗೆ ಕಾಣ್ತಿದ್ರು ಅವರು, Oh, yeah. ಯಾವಾಗ್ಲೂ ನಮ್ಗೆ ಹೇಳೋದು. ಇಡೀ ಕರ್ನಾಟಕಕ್ಕೆ ದರ್ಶನ್ ಸರ್ ಡಿ ಬಾಸ್ ಆದರೆ ಆಶಿತಾ ಚಂದ್ರಪ್ಪನ್ಗೆ ಮುದ್ದಿನ ಅಣ್ಣ. ಹೌದು. ಸೊ ಇದು ಗೊತ್ತಾಗಲೇಬೇಕು, ಯಾವ ರೀತಿ ಬಾಂಡ್ ಸ್ಟಾರ್ಟ್ ಆಯಿತು, ನಿಮ್ಮ ಅವರ ಮಧ್ಯೆ ಇರೋ ಬಾಂಡಿಂಗ್ ಹೇಗಿದೆ? ಅಗೇನ್ ಬಿಕಾಸ್ ಆಫ್ ಮೈ ಡ್ಯಾಡ್ ಓನ್ಲಿ ಐ ನೋ ಹಿಮ್. ದೆನ್ ಒಂದು ಪ್ರಾಜೆಕ್ಟ್ ಚಿಂಗಾರಿ ಅಂತ ಮಾಡಿದ್ವಿ, ಅಲ್ಲಿ ಐ ಕನೆಕ್ಟೆಡ್ ವಿತ್ ಹಿಮ್, ವಿಜಯ್ ಅಕ್ಕ ಆ್ಯಂಡ್ ವಿನೀಶ್. ಆವಾಗ ವಿನೀಶ್ ತುಂಬ ಚಿಕ್ಕವನಿದ್ದ. ಅಗೇನ್ ಇಟ್ಸ್ ಬಿಕಾಸ್ ಐ ಲವ್ ಕಿಡ್ಸ್ ಅಲ್ಲ, ಐ ಯೂಸ್ ಟು ಪ್ಲೇ ವಿತ್ ಹಿಮ್ ಆಲ್ ದ ಟೈಮ್. ಬಟ್ ಅಣ್ಣನ ಜೊತೆ ಹಾಗೆ ಕ್ಯಾರಿ ಆಯಿತು. ಅವ್ರು ನನ್ನ ಡೇ ಒನ್ನಿಂದ ಅಣ್ಣ ಅಂತಾನೆ ಕರ್ಕೊಂಡು, ಅವರು ಹೇಗೆ ಅಂದರೆ ಅವ್ರಿಗೆ ನಿನ್ನ ವೈಬ್ ಇಷ್ಟ ಆದರೆ ನೀನು ಅವ್ರ ಇದಕ್ಕೆ ಮಾಡಿದ್ರೆ ಹೀಲ್ 100% ಕೊಡ್ತಾರೆ. ಸೊ ನನಗೆ ಯಾವಾಗ್ಲೂ ಅವರು ಅಣ್ಣ ಥರನೇ ಇದ್ದರು. ದಟ್ ದ ಬ್ರದರ್ ಫಿಗರ್ ಆ ಥರನೇ ಇದ್ದರು. ಬಾಂಡ್ ಹಾಗೆ ಒಂದೊಂದ್ಸಲಿ ಸೆಟ್ಗೆ ಹೋಗಿ ಮೀಟ್ ಮಾಡ್ತಿದ್ದೆ, ಅಥವಾ ಆ ವಾರ್ಮ್ತ್ ಕೊಡ್ತಾರಲ್ಲ, ದಟ್ ಐ ಆಮ್ ದೇರ್ ಆಲ್ವೇಸ್ ಅಂತ, ಅದು ಸಮಥಿಂಗ್ ದಟ್ ಕನೆಕ್ಟೆಡ್ ಆಸ್ ಐ ಫೀಲ್. ಆ್ಯಂಡ್ ಪ್ರತಿ ಬರ್ಡೇಗೂ ವಿಶ್ ಮಾಡ್ತೀರಾ? ಯಾವ್ದಾದ್ರು ಮೂವಿ ರಿಲೀಸ್ ಆದ್ರೂ ಮನೆಗೆ ಹೋಗಿ ವಿಶ್ ಮಾಡುವಂಥದ್ದಿದೆ, ರಕ್ಷಾಬಂಧನ್ಗೆ ರಾಖಿ ಕಟ್ಟುವಂಥದ್ದಿದೆ, ಅದಿನ್ನೂ ಕಂಟಿನ್ಯೂ ಆಗ್ತಿದೆಯಾ ಹೇಗೆ? ಸಿನಿಮಾಗೆ ಎಸ್, ಬಟ್ ರಕ್ಷಾಬಂಧನ್ಗೆ ಫೋನ್ ಮಾಡ್ತಿದ್ದೆ, ಬಿಕಾಸ್ ನಾನು ಟಿಲ್ ಐ ಹ್ಯಾಡ್ ಮೈ ಡಾಟರ್ ಐ ಯೂಸ್ ಟು ಸ್ಟೇ ಇನ್ ಚಿಕ್ಕಮಗಳೂರಲ್ಲಿ, ಆ್ಯಂಡ್ ಅವ್ರು ಯಾವಾಗಲೂ ಬ್ಯುಸಿ ಇರ್ತಿದ್ರು. ಫೋನ್ ಮಾಡ್ತಿದ್ದೆ, ಬಟ್ ಬರ್ಡೇ ಐ ಯೂಸ್ ಟು ಮೇಕ್ ಇಟ್ ಅ ಪಾಯಿಂಟ್ ಟು ಗೋ ವಿಶ್ ಹಿಮ್ ಎಟ್ ಹೋಮ್. ಚಕ್ರವರ್ತಿಲಿ ಸಹ ಆ್ಯಕ್ಟ್ ಮಾಡ್ತೀರಾ ಅವ್ರ ಜೊತೆ. ಸೊ ಅಲ್ಲೂ ಏನಾದ್ರು ಕಾಸ್ಟ್ಯೂಮ್ಸ್ ಡಿಸೈನರ್ ವರ್ಕ್ ಮಾಡಿದ್ರಾ ನೀವು? ವರ್ಕಿಂಗ್ ಎಕ್ಸ್ಪೀರಿಯನ್ಸ್, ಆಸ್ ಅ ಆರ್ಟಿಸ್ಟ್ ಬೇರೆ ಎಕ್ಸ್ಪೀರಿಯನ್ಸ್ ಇರುತ್ತೆ, ಆಸ್ ಅ ಪರ್ಸನಲ್ ಬಾಂಡಿಂಗ್ It's a very small role that I did. For him only I did. But again, ನನಗೆ ಅವ್ರ ಸೆಟ್ಟಲ್ಲಿ ಇದ್ರೆ ಖುಷಿ. ನನಗೆ ಅವ್ರು ನೋಡ್ಕೊಳ್ಳೋರು, ಎಲ್ಲ ಆರ್ಟಿಸ್ಟ್ನು ಹಾಗೆ ಮರ್ಯಾದೆ ಕೊಟ್ಕೊಂಡು ನಮಗೆ ಊಟ ಎಲ್ಲ ನೋಡ್ತಾ ಇದ್ರು. ಸೊ ಐ ಯೂಸ್ ಟು ಎಂಜಾಯ್. ಅದು ಶೂಟಿಂಗ್ ಇದ್ದಿದ್ದು ಮೈಸೂರಲ್ಲಿ. ನಾನು ಅವ್ರನ್ನ ಸರ್ಕಾರ ಅಂತಾನೆ ಕರೆಯೋದು ಆ್ಯಕ್ಚುಲಿ. ಅಲ್ಲಿ ಸರ್ಕಾರಲ್ಲಿ ಒಂದು ಕೈ ಯಾವಾಗಲೂ ಮೇಲ್ ಬರುತ್ತಲ್ಲ, ನಾನು ಇಲ್ಲಿವರೆಗೂ ಫ್ಯಾನ್ಸ್ ಫಾಲೋಯಿಂಗ್ ನಾನು ಅಣ್ಣಂಗೆ ನೋಡಿದಷ್ಟು ಯಾರಿಗೂ ನೋಡಿಲ್ಲ. ಹಿಂಗೆ ಸುಮ್ಮನೆ ಒಂದು ಕೈ ಎತ್ತಿದ್ರೆ ಸಾಕು, ಫುಲ್ ಕೂಗೋರು. ಸೊ ನಾನು ಯಾವಾಗಲೂ ಸರ್ಕಾರ ಅಂತಾನೆ ಕರೀತಾ ಇದ್ದಿದ್ದು. ಸೊ ಚಿಂಗಾರಿ ಐ ಮೀನ್ ಚಕ್ರವರ್ತಿ ವಾಸ್ ಗುಡ್. ಪರ್ಸ್ನಲಿ ನಿಮಗೆ ದರ್ಶನ್ ಸರಿಂದ ಏನು ಗುಣ ಇಷ್ಟ ಆಗುತ್ತೆ? ಈಸ್ ವೆರಿ ಡೌನ್ ಟು ಅರ್ತ್. ಎಷ್ಟೇ ಫೇಮ್ ಸಿಕ್ಕಿದ್ರು ಈಸ್ ವೆರಿ ಡೌನ್ ಟು ಅರ್ತ್. ಆ್ಯಂಡ್ ಸೇಮ್ ಥಿಂಗ್, ನನಗೂ ಒಂದು ಅನಿಸಿರೋದು ಅಂದರೆ ಅವರು ತುಂಬ ಸ್ಟ್ರೈಟ್ ಫಾರ್ವರ್ಡ್. ಇದಿಷ್ಟ ಅಂದರೆ ಇದಿಷ್ಟ, ಇಷ್ಟ ಇಲ್ಲ ಅಂದರೆ ಇದಿಷ್ಟ ಇಲ್ಲ, ಅಷ್ಟೇ. ಅವ್ರಿಗೂ ಸ್ಟ್ರೈಟ್ ಫಾರ್ವರ್ಡೇ ಅವ್ರಿಗೂ ಎಲ್ಲೋ ನೆಗೆಟಿವ್ ಆಯಿತು ಅಂತ ಹೇಳ್ತೀರಾ? ಐ ಥಿಂಕ್ ಇಟ್ಸ್ ಜಸ್ಟ್ ಟೆಸ್ಟಿಂಗ್ ಟೈಮ್ಸ್ ಫಾರ್ ಹಿಮ್. ಹಿ Okay. ಡೆಫಿನೆಟ್ಲಿ ಕಮ್ ಔಟ್. ಸೊ ಅಣ್ಣನ್ನ ನೋಡೋಷ್ಟು ಕುತೂಹಲ ಇದೆಯಾ? ಆಚೆ ಬಂದಮೇಲೆ ಎಸ್ ಡೆಫಿನೆಟ್ಲಿ ಮೀಟ್ ಮಾಡ್ತೀನಿ. ಸೊ ಆಶಿತಾ ಚಂದ್ರಪ್ಪ ಇವಾಗ ನೆಕ್ಸ್ಟ್ ಆರ್ಟಿಸ್ಟ್ ಆಗಿದ್ರು, ಮತ್ತೆ ಇಂಡಸ್ಟ್ರಿಗೆ ಬ್ಯಾಕ್ ಆಗ್ತಾರಾ? ಐ ಡೋಂಟ್ ಮೈಂಡ್ ಆ್ಯಕ್ಚುಲಿ. ನನಗೆ ಒಳ್ಳೆ ಪಾತ್ರ ಸಿಕ್ಕಿದ್ರೆ ಖಂಡಿತ ಐ ವಿಲ್ ಗೋ ಬ್ಯಾಕ್. ಸೊ ಇವಾಗ ಬರಬೇಕು ಅಂತ ಎಷ್ಟೋ ಸತಿ ಹೇಳಿದ್ದಾರೆ ಪಪ್ಪ, ನಿಮಗೆಲ್ಲ ಇಂಡಸ್ಟ್ರಿ ಸರಿ ಹೋಗಲ್ಲ, ಬೇಡ ಹೋಗಬೇಡ ಅಂತ. ಅದನ್ನು ದಾಟ್ಕೊಂಡು ಸಹ ನೀವು ಇಂಡಸ್ಟ್ರಿ ಒಳಗಡೆ ಬಂದಿರುವಾಗ ನಿಮ್ಮ ಮತ್ತು ಪಪ್ಪ ಮಧ್ಯೆ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿಗಳಾಗಿರುತ್ತೆ. ಅದನ್ನು ಹೇಗೆ ಓವರ್ಕಮ್ ಮಾಡಿದ್ರಿ? ಬಿಕಾಸ್ ಒಂದು ಪ್ರೊಫೆಷ್ನಲ್ ಲೈಫ್ಗಿಂತ ಪರ್ಸ್ನಲ್ ಲೈಫ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಷ್ಟೊಂದೇನು ಪ್ರಾಬ್ಲಮ್ ಆಗಲಿಲ್ಲ ಡ್ಯಾಡಿ ಜೊತೆ. ಇನಿಷಿಯಲಿ ಆಯ್ತು, ಅದೇ 6 months 7 months ಮಾತಾಡಲಿಲ್ಲ ಅಂತ. ಬಟ್ ಒಂದ್ಸಲಿ ಕಾಲಿಟ್ಟ ಮೇಲೆ ತಡಿಯೋಕ್ಕಂತೂ ಏನು ಪ್ರಯತ್ನ ಪಡಲಿಲ್ಲ. ಬಟ್ ಎವ್ರಿ ಟೈಮ್ ಎವ್ರಿ ಪ್ರಾಜೆಕ್ಟಲ್ಲಿ ಏನಾದರೂ ಒಂದು ಇಶ್ಯೂ ಆಗ್ತಿರುವಾಗ ನಾನು ಹೇಳಿದೆ, ಬೇಡ ಇದು ನಿನಗಲ್ಲ, ಇದು ದಿಸ್ ಫೀಲ್ಡ್ ಇಸ್ ನಾಟ್ ಫಾರ್ ಯು ಅಂತ ಹೇಳ್ತಾನೇ ಇದ್ರು. ಆ್ಯಂಡ್ ಅವ್ರ ಮುಂದೆ ಐ ಕುಡಂಟ್ ಬ್ರೇಕ್ ಡೌನ್ ಆಲ್ಸೋ ಸುಮಾರು ಸಲಿ, ಬಿಕಾಸ್ ಐ ಆಮ್ ಪ್ರೂವಿಂಗ್ ಹಿಮ್ ವಾಟ್ ಎವರ್ ಹೀ ಸೆಡ್ ಇಸ್ ರೈಟ್ ಅಂತ. ಬಟ್ ಹೋಗ್ತಾ ಹೋಗ್ತಾ ಹಿ ಬಿಕೇಮ್ ಓಕೆ. He was okay with Big Boss. He was Radha Ramana. I didn't have any issue. Radha Ramana was also okay. ಅದಾದಮೇಲೆ ಮದುವೆ ಆಗು ಅಂತ ಸ್ಟಾರ್ಟ್ ಆಯಿತು. ಮದುವೆ ಮಾಡಿದ್ರು. ಬಟ್ ಕೋವಿಡ್ ಟೈಮಲ್ಲಿ ನಿಮ್ಗೆ ಕೋವಿಡ್ ಸಹ ಬಂದಿತ್ತು. ಮದುವೆ ಕ್ಯಾನ್ಸಲ್ ಆಗಿ ಮತ್ತೆ ಫಿಕ್ಸ್ ಆಯಿತು. 2 days ನನ್ನ ಹರ್ಷನ ಟೈಮಲ್ಲಿ ನನಗೆ ಕೋವಿಡ್ ಪಾಸಿಟಿವ್ ಅಂತ ರಿಪೋರ್ಟ್ ಬಂತು. ಸೊ ಐ ಹ್ಯಾಡ್ ಟು ಪೋಸ್ಟ್ಪೋನ್ ದ ವೆಡ್ಡಿಂಗ್. ಸೊ ಆರ್ಟಿಸ್ಟ್ ಲೈಫ್ ಬೇರೆ, ಲೈಕ್ ಪಪ್ಪ ಮತ್ತು ಮಗಳು ಬಾಂಡಿಂಗ್ ಬೇರೆ, ಆಫ್ಟರ್ ಮದುವೆ ಆಗಿರೋ ಲೈಫ್ ಬೇರೆ ಇರುತ್ತೆ. ಸೊ ಚಾಲೆಂಜಸ್ ಏನೇನಿದೆ?
ಮದುವೆ ಆಗೋದ್ ಮೇಲಿರೋ ಚಾಲೆಂಜ್ಗಿಂತ ಮಗು ಆದ್ಮೇಲಿರೋ ಚಾಲೆಂಜ್ ಇಸ್ ಮೋರ್ ಐ ಫೀಲ್. ಆ್ಯಂಡ್ ನನ್ನಲ್ಲಿ ಬಿಕಾಸ್ ಐ ಥಿಂಕ್ ಅಮ್ಮ ಇಲ್ಲ, ಸೊ ಅಮ್ಮ ಇದ್ದಿದ್ರೆ ಐ ವುಡ್ ಹ್ಯಾವ್ ಪ್ರಾಬಬ್ಲಿ ಬಿನ್ ಮೋರ್ ಕಾಮರ್. ಎಷ್ಟು ಡಿಫಿಕಲ್ಟಿ ಆಗ್ತಿದೆ ಮಗುನ ಮೇಂಟೈನ್ ಮಾಡ್ತಿರೋದು? ಪ್ರಾಬ್ಲಿ ಅಮ್ಮ ಇರೋದಕ್ಕೂ ಅಪ್ಪ ಇರೋದು ತುಂಬ ಡಿಫ್ರೆನ್ಸ್ ಆಗುತ್ತೆ. ಹಾಂ, ತುಂಬ ಆಗುತ್ತೆ. ಯಾಕಂದರೆ ಆ ಕಾನ್ಫಿಡೆನ್ಸ್ ಲೆವೆಲ್ ಇರಲ್ಲ ನಿಮ್ಮಲ್ಲಿ ಆ ಮಗುನ ಯಾರ ಹತ್ರನೂ ಬಿಟ್ಟು ಹೋಗೋಕ್ಕೆ. ನನಗೆ ನನ್ನ ತಂಗಿ, ಅವಳಿಗೆ ಆ್ಯಕ್ಚುಲಿ ನಾನು ಆದಮೇಲೆ ನನ್ನ ತಂಗಿನೇ ನನ್ನ ಮಗಳಿಗೆ. ಸೊ ನನ್ನ ತಂಗಿ ಜೊತೆ ಬಿಟ್ಟು ಹೋಗ್ತೀನಿ, ಬಟ್ ಆದರೂ ನನಗೆ ಒಳಗಡೆ ಏನು ಮಾಡ್ತಿರ್ತಾಳೆ, ಬಿಕಾಸ್ ನನ್ನ ತಂಗಿ ಇಸ್ ಆಲ್ಸೋ ಫಸ್ಟ್ ಟೈಮ್ ಅಲ್ಲ ಅವಳಿಗೆ. ಸೊ ಮ್ಯಾನೇಜಿಂಗ್ ದ ಕಿಡ್, ನಾವು ವಿ ಆರ್ ಎಕ್ಸ್ಪರ್ಟ್ಸ್. ಇವಾಗ 3 ಮಕ್ಕಳ ತೊಗೊಂಡು ಬನ್ನಿ, ನಾನು ಸಾಕ್ಬೋದು. ಬಟ್ ಇನಿಷಿಯಲಿ ಇಟ್ ವಾಸ್ ಲಿಟಲ್ ಟಫ್. ಸೊ ಇಮಿಡಿಯೇಟಾಗಿ ಮದುವೆ ಆಗುತ್ತೆ ನಿಮಗೆ, ಕೋವಿಡಲ್ಲಿ ಆಗುತ್ತೆ. ಸೊ ಮದುವೆಗೆ ಆಶಿತಾ ಪ್ರಿಪೇರ್ ಇದ್ರಾ ಮೆಂಟಲಿ? ಇಲ್ಲ, ಇರಲಿಲ್ಲ. ಒಂದು ಬಿಕಾಸ್ ಐ ಡಿಂಟ್ ವಾಂಟ್ ಟು ಗೆಟ್ ಮ್ಯಾರಿಡ್. ಲೈಕ್ ಇನ್ ಎವ್ರಿ ಹೌಸ್ ಹೋಲ್ಡ್ ಮಾಡ್ತಾರಲ್ಲ ಅಪ್ಪ ಅಮ್ಮ, ಪ್ರೆಷರ್ ಮಾಡೋದು. ಸೊ ನಾನು ಎಷ್ಟು ಪುಷ್ ಮಾಡೋಕೆ ಸಾಧ್ಯ ಆಯಿತು ಅದು ಪುಷ್ ಮಾಡಿದೆ. ಬಟ್ ಇವೆನ್ಚುಲಿ ಆಫ್ಟರ್ ಲಾಸ್ ಮೈ ಮದರ್, ಮೈ ಫಾದರ್ಸ್ ಪ್ರೆಷರ್ ಗಾಟ್ ಅ ಲಿಟಲ್ ಮೋರ್. ಸೊ ದೆನ್ ಐ ಸೆಡ್ ಓಕೆ ಫೈನ್, and we got married. No regrets, but again sometimes I feel ನೀವು ಮದುವೆ ಆದರೆ ಐ ಥಿಂಕ್ ಆ್ಯಕ್ಟಿಂಗ್ ಕರಿಯರ್ ವಿಲ್ ಟೇಕ್ ಅ ಬ್ಯಾಕ್ ಸೀಟ್, ಬಿಕಾಸ್ ವೆರಿ ರೇರ್ಲಿ ಐವ್ ಸೀನ್ ಮದುವೆ ಆಗಿರೋ ಆ್ಯಕ್ಟ್ರೆಸಸ್ಗೆ ಚಾನ್ಸ್ ಸಿಗೋದು. ಸೊ ಆ ಒಂದು ಕಾರಣಕ್ಕೆ ಅಂತ ನಾನು ಹೇಳಲ್ಲ, ಬಟ್ ಐ ಫೀಲ್ ಕೋವಿಡ್ ವಾಸ್ ಆಲ್ಸೋ ಅಟ್ ದ ಸೇಮ್ ಟೈಮ್. 2 years ಕೋವಿಡ್ ಹೋಯಿತು. ಅಲ್ಲೇ ನಾನು 5 ವರ್ಷ ಆಯಿತು ಆ್ಯಕ್ಟ್ ಮಾಡಿ. ಸೊ 2 yearsಲ್ಲಿ ಕೋವಿಡೇ ಹೋಯಿತು. ವೇರ್ ವಾಸ್ ಪ್ರಾಜೆಕ್ಟ್ಸ್ ಆ ಟೈಮಲ್ಲಿ ಏನೂ ಇರಲಿಲ್ಲ. ಆಮೇಲೆ ಐ ಗಾಟ್ ಪ್ರೆಗ್ನೆಂಟ್ ದೆನ್ ವಿತ್ ಮೈ ಚೈಲ್ಡ್. ಸೊ ಇಟ್ ವಾಸ್ ನಾಟ್ ಪಾಸಿಬಲ್ ಟು. ಪ್ರೆಗ್ನೆಂಟ್ ಆದಮೇಲೆ ಆಶಿಕಾ ತುಂಬ ಪುಟ್ ಆನ್ ಆಗ್ತಾರೆ ಆ್ಯಂಡ್ ಸಡನ್ಲಿ ಡ್ರಾಸ್ಟಿಕಲಿ ಮತ್ತೆ ಬ್ಯಾಕ್ ಟು ಕ್ವೆಶನ್. ಯಾವ್ಯಾವ ರೀತಿ ನೀವು ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ? ನಿಮ್ಮ ಡೈಲಿ ರೂಟೀನ್ ಏನಿತ್ತು? ವರ್ಕೌಟ್ ಅನ್ನೋದೇನು ನಾನು ಆ್ಯಕ್ಚುಲಿ ಮಾಡೋಕ್ಕಾಗಲಿಲ್ಲ. ಅಗೇನ್ ಐ ವಾಸ್ ನಾಟ್ ಪ್ರಿಪೇರ್ಡ್ ಫಾರ್ ದಿಸ್ ಮದರ್ಹುಡ್. ಅಂದರೆ ಯಾರು ನಿಮ್ಮನ್ನ ಪ್ರಿಪೇರ್ ಮಾಡಲ್ಲ. ಇಟ್ ಇಸ್ ವಾಟ್ ಯು ಫೇಸ್ ಅಲ್ಲ. ಸೊ ಐ ಪುಟ್ ಆನ್ 25 kgs ಇನ್ ಮೈ ಎಂಟೈರ್ ಪ್ರೆಗ್ನೆನ್ಸಿ. ಓಕೆ. ಸೊ ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ ನಾನು ಅದನ್ನು ವೆಯ್ಟ್ ಲಾಸ್ ಆಗುತ್ತೆ ಅಂತ, ಬಿಕಾಸ್ ಮೈ ಚೈಲ್ಡ್ ವಾಸ್ ಆನ್ ಅ ಹೆಲ್ದಿಯರ್ ಸೈಡ್. ಸೊ ಐ ಹ್ಯಾಡ್ ಟು ಗೋ ಫಾರ್ ಅ C-section. I didn't have a normal delivery also. I tried, but because she was on the healthier side, ಅದಾಗಲಿಲ್ಲ. ಅದಾದಮೇಲೂ ಅಷ್ಟೇ ಮೈ ಕಸಿನ್ಸ್ ಆ್ಯಂಡ್ ಆಲ್ ಟೋಲ್ಡ್ ಮಿ, ಇಲ್ಲ ನಿಂದು C-section ಆಗಿದೆ, ವೆಯ್ಟ್ ಲಾಸ್ ತುಂಬ ಕಷ್ಟ ಆಗುತ್ತೆ. ನಂದು ಅದೇ ಕೇಸು, ಬಿಕಾಸ್ ಮೈ ಕಸಿನ್ ಹ್ಯಾಡ್ 1 normal and 1 C-section. ಸೊ ಶಿ ಸೆಡ್ ಫ್ರಮ್ ಹರ್ ಎಕ್ಸ್ಪೀರಿಯನ್ಸ್, ನಾರ್ಮಲ್ ಆದರೆ ವೆಯ್ಟ್ ಲಾಸ್ ತುಂಬ ಡ್ರಾಸ್ಟಿಕ್ ಆಗಿ ಆಗಿಬಿಡುತ್ತೆ, ಬಟ್ C-section ಆದರೆ ಕಷ್ಟ ಆಗುತ್ತೆ ಅಂತ. ಹೌ ಡಿಡ್ ಯು ಮ್ಯಾನೇಜ್? ಲೈಕ್ ಓಲ್ಡ್ ಆಶಿತಾ ಏನು ನೋಡಿದ್ರು ಇವಾಗ ಹಾಗೆ ನೋಡ್ತಿದ್ದೀವಿ. ಆ ಪ್ರೆಗ್ನೆನ್ಸಿ ಒಂದು ಫೋಟೋದಲ್ಲಿ ಇರುವಾಗ ಹೌದು ಎಂಥವ್ರಿಗೂ ಅನಿಸುತ್ತೆ ಇವ್ರು ಸಣ್ಣ ಹಾಕ್ತಾರೋ ಇಲ್ವೋ ಅನ್ನೋದಿದ್ದೇ ಇರುತ್ತೆ. ಬಟ್ ಮತ್ತೆ ನೀವು ಬ್ಯಾಕ್ ಟು ನಾರ್ಮಲ್ ಆಗಿದ್ದೀರಾ. ನಿಮ್ಮ ಡೈಲಿ ರೂಟೀನ್ ಇತ್ತು, ಯಾವ ರೀತಿ ನೀವು ಡಯಟ್ನ ಫಾಲೋ ಮಾಡ್ಕೊಂಬರ್ತಿದ್ರಿ? ಡಯಟ್ ಏನು ಫಾಲೋ ಮಾಡಲಿಲ್ಲ ಒಂದು. ಆ್ಯಂಡ್ ನಾನು ಬರೀ ನನಗೆ 40 days ಮಾತ್ರ ಐ ಹ್ಯಾಡ್ ಗಾಟ್ ಒನ್ ಲೇಡಿ ಟು ಹೆಲ್ಪ್ ಮೀ ವಿತ್ ಸ್ನಾನ ಮಾಡಿಸೋದು ಅಂತ ಎಲ್ಲ. ಆಫ್ಟರ್ ದಟ್ ಐ ಟುಕ್ ಓವರ್. ನಾನೇ ಮಾಡ್ಸೋಕ್ಕೆ ಶುರು ಮಾಡಿದೆ. ಸೊ ನಾನು ರೆಸ್ಟ್ ಅನ್ನೋದು ನಾನು ತೊಗೊಂಡಿಲ್ಲ. ಆ್ಯಂಡ್ ಐ ಥಿಂಕ್ ದ್ಯಾಟ್ ಆಲ್ಸೋ ಹೆಲ್ಪ್ ಮೀ ಲೂಸ್ ವೆಯ್ಟ್. ಆ್ಯಂಡ್ ನಾನು ಆಚೆ ಊಟ ಏನು ಮಾಡಲಿಲ್ಲ ಟಿಲ್ ಮೈ ಡಾಟರ್ ಟರ್ನ್ಡ್ 1 year. ನಾನು ಬರೀ ಮನೆ ಊಟ ತಿನ್ಕೊಂಡು ಇದ್ದೆ. ಬಟ್ ಸ್ಲೋಲಿ ವೆನ್ ಶಿ ವಾಸ್ 6 months ಐ ಸ್ಟಾರ್ಟೆಡ್ ಡೂಯಿಂಗ್ ಯೋಗ. ಅದು ಸ್ವಲ್ಪ ಹೆಲ್ಪ್ ಆಯಿತು. ಬಟ್ ನನಗೆ ಬೇಸಿಕ್ಲಿ ಆಗಿತ್ತು ಐ ಥಿಂಕ್ ಐ ವಾಸ್ ರೆಸ್ಟ್. ಯೂಶಲಿ ಏನಾಗುತ್ತೆ ವೆನ್ ಯು ಹ್ಯಾವ್ ಯೋರ್ ಮದರ್ ಅಲ್ಲ, ಅವ್ರು ಪ್ಯಾಂಪರ್ ಮಾಡ್ತಾ ಇರ್ತಾರೆ, ಇದು ತಿನ್ನೋದು ಅದು ತಿನ್ನೋದು, ಮಗುನ ಅವ್ರು ನೋಡ್ಕೊತಾರೆ. ಯು ಹ್ಯಾವ್ ಅ ಲಾಟ್ ಆಫ್ ಟೈಮ್ ಟು ರೆಸ್ಟ್. ನನ್ನ ಕೇಸಲ್ಲಿ ಏನಾಯಿತು ಅಂದರೆ ತಿಂತಾ ಇದ್ದೆ, ಬಟ್ ಅಟ್ ದ ಸೇಮ್ ಟೈಮ್ ಐ ಥಿಂಕ್ ಕ್ಯಾಲರೀಸ್ ವಾಸ್ ಬರ್ನಿಂಗ್ ಲೈಕ್ ದಟ್, ಬಿಕಾಸ್ ನಾನು ಕಾನ್ಸ್ಟೆಂಟ್ಲಿ ನಾನೇ ಎಲ್ಲ ಮಾಡ್ತಿದ್ದೆ ನನ್ನ ಮಗಳಿಗೆ. ಸೊ ಐ ಥಿಂಕ್ ದ್ಯಾಟ್ ಹೆಲ್ಪ್, ಬಿಕಾಸ್ ನಾನು ತುಂಬ ಆ್ಯಕ್ಟಿವ್ ಆಗಿದ್ದೆ ಅಂತ ಅನಿಸುತ್ತೆ. ಮದರ್ಹುಡ್ ಇಸ್ ತುಂಬ ಪ್ರೀಷಿಯಸ್ ಆಗಿರೋ ಸ್ಟೇಜು ಅಂತ ಹೇಳ್ತಾರೆ. ಸೊ ಯಾವ ರೀತಿ ನೀವು ಖುಷಿ ಬಿಡ್ತಾ ಇದ್ದೀರಾ ಮದರ್ಹುಡ್ಡಲ್ಲಿ? ನನಗೆ ಯಾವಾಗಲೂ ಮುಂಚೆಯಿಂದನೂ ಅಷ್ಟೇ ಹೆಣ್ಮಗು ಬೇಕಿತ್ತು ಅಷ್ಟೇ. ನನ್ನ ಅಮ್ಮಂಗೂ ಹೇಳ್ತಿದ್ದೆ, ನೋಡಮ್ಮ ನಾನು ಮದುವೆ ಆಗಲ್ಲ, ಬಟ್ ನಾನು ಅಡಾಪ್ಟ್ ಮಾಡ್ಕೊಳ್ತೀನಿ, ನಾನು ಒಂದು ಹೆಣ್ಮಗು ಬೇಕು ಅಂತ. ಸೊ ನನಗೇನಾದರೂ ಹೆಣ್ಣು ಆಗಿಲ್ಲ ಅಂದಿದ್ರೆ ಫಾರ್ ಶೋರ್ ಐ ಥಿಂಕ್ ಐ ವುಡ್ ಹ್ಯಾವ್ ಗಾಟನ್ ಇನ್ ಟು ಡಿಪ್ರೆಷನ್. ಆ ರೇಂಜ್, ಬಿಕಾಸ್ ನನಗೆ ಹೆಣ್ಣು ಮಗುನೇ ಬೇಕಿತ್ತು. ಐ ಡೋಂಟ್ ನೋ ವೈ, ಐ ಆಲ್ವೇಸ್ ವಾಂಟೆಡ್ ಅ ಗರ್ಲ್ ಬೇಬಿ. ನನಗೆ ಬಾಯ್ ಬೇಬಿನ ಓಕೆ ಐ ಮೀನ್ ಮಕ್ಕಳು ಇಷ್ಟ, ಬಟ್
I wanted a girl at any cost. So my husband always told me, "Nilla ಹೆಣ್ಮಗು ಅಂತ್ಯ. What if it is a boy later?" But on day one when she was in my stomach, I always knew she was a girl. Oh. I just knew, I feel it though. And when joy when you see the child out, is something that you have to experience. How I just cannot put it in words. At the same time, it is very exhausting. ಅದೇ ಯಾರು ಇದಕ್ಕೆ ಪ್ರಿಪೇರ್ ಮಾಡಿರಲ್ಲ. ಈ ಚೈಲ್ಡ್ ಇಸ್ ಡಿಫ್ರೆಂಟ್ ಅಲ್ಲ. ಸೊ ದಿಸ್ ಜರ್ನಿ ನೋಬಡಿ ಪ್ರಿಪೇರ್ಡ್ ಮೀ ಆ್ಯಂಡ್ ಐ ಆಮ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್ ದಟ್ ಐ ಹ್ಯಾವ್ ಸೇಲ್ಡ್ ಥ್ರೂ ದಿಸ್ ವಿತೌಟ್ ಮೈ ಮದರ್. Because it is very difficult. When you pregnancy last, I mean, ಅನ್ಸುತ್ತೆ ಅಮ್ಮ ಇರಬೇಕಿತ್ತು ನೋಡ್ಕೊಳ್ಳೋಕ್ಕೆ ಅಂತ. ಬಟ್ ಆ ಮಗು ಬಂದಾದ್ಮೇಲೂ ಯು ಫೀಲ್ ದಟ್ ಅಮ್ಮ ಇರಬೇಕಿತ್ತು. ನಿಮ್ಮ ಅಮ್ಮನ ಮಗುನಲ್ಲಿ ನೋಡ್ತಿದ್ದೀರಾ? ಅಮ್ಮನೇ ವಾಪಸ್ ಬಂದಿದ್ದಾರೆ ಅಂತ ಅನ್ಸುತ್ತೆ ನನಗೆ. ಬಿಕಾಸ್ ಸಮ್ ಆಫ್ ಅವರ್ ಲೈಕ್ಸ್ ಅಂಡ್ ಎವ್ರಿಥಿಂಗ್ ಇಸ್ ವೆರಿ ಸಿಮಿಲರ್ ಟು ವಾಟ್ ಮೈ ಮದರ್ ಹ್ಯಾಡ್. ಓಕೆ. ಅಮ್ಮನೇ ಬಂದಿದ್ದಾರೆ ಅಂತ ಅನ್ಸುತ್ತೆ, ನಂಗೆ ಗೊತ್ತಿಲ್ಲ. ಬಟ್ ಒಂದೊಂದ್ಸಲಿ ಶಿ ಸರ್ಪ್ರೈಸಸ್ ಮೀ ಬಿಕಾಸ್ ಒಂದು ಏನಾದರೂ ಇಷ್ಟಪಡೋದಾಗ್ಲಿ ಎಲ್ಲ ಅದು ನಮ್ಮ ಅಮ್ಮಂದೇ ಫೀಚರ್ಸ್ ಬಂದ್ಬಿಟ್ಟಿದೆ ಅಂತ ಅನ್ಸುತ್ತೆ ನನಗೆ. ಗರ್ಲ್ ಬೇಬಿ ನೋಡಿ ತುಂಬ ಖುಷಿಯಾಗಿದೆ. ಯು ಆರ್ ಮೋರ್ ಸ್ಯಾಟಿಸ್ಫೈಡ್. ಸೊ ಸಿಸ್ಟರ್ ಹೇಗೆ ಸಪೋರ್ಟಿವ್ ಇದ್ದಾರೆ ಇದರಲ್ಲಿ ನಿಮಗೆ? ಇಫ್ ಮೈ ಮದರ್ ವಾಸ್ ದೇರ್, ಐ ಡೋಂಟ್ ಥಿಂಕ್ ಮೈ ಸಿಸ್ಟರ್ ವುಡ್ ಹ್ಯಾವ್ ಹೆಲ್ಪ್ಡ್ ಮೀ ಸೋ ಮಚ್. ಅಂದರೆ ಅಮ್ಮ ಇದ್ದಾರಲ್ಲ ನೋಡ್ಕೊತಾರೆ ಅಂತ. ಬಟ್ ಇಫ್ ನೀವು ನನ್ನ ತಂಗಿನ ನನ್ನ ಮಗಳ ಜೊತೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದು ಅವಳು ನನಗೆ ಎಷ್ಟು ಸಪೋರ್ಟಿವ್ ಆಗಿದ್ದಾಳೆ ಅಂತ. ಬಿಕಾಸ್ ನನ್ನ ತಂಗಿ ಇದ್ದರೆ ಅವಳಿಗೆ ಇನ್ಯಾರು ಬೇಡ. ಈಗ ನನ್ನ ಬಿಟ್ಟು ನನಗೆ ಒಂದೊಂದ್ಸಲಿ ಬಾಯ್ ಅಮ್ಮ ಹೋಗು ನೀನು ಅಂತ ಹೇಳ್ತಾಳೆ ನನ್ನ ತಂಗಿ ಇದ್ರೆ ಮಾತ್ರ. ಓಕೆ. ಸೊ ದಟ್ ಬಾಂಡ್ ದಟ್ ಶಿ ಹ್ಯಾಸ್ ಬಿಲ್ಡ್ ವಿತ್ ಮೈ ಚೈಲ್ಡ್. ನಾನು ಹೇಳ್ಕೊಟ್ಟಿಲ್ಲ ನನ್ನ ಮಗಳಿಗೆ ನೀನು ಇದು ನಿಮ್ಮ ಚಿಕ್ಕಮ್ಮ ನೀನು ಹಿಂಗಿರ್ಬೇಕು ಅಂತ. ದಟ್ ಬಾಂಡ್ ಫ್ರಮ್ ಡೇ ಒನ್ ಹಾಸ್ಪಿಟಲಲ್ಲಿ ಅವಳು ಹುಟ್ಟಿದಾಗಿಂದ ಟಿಲ್ ಟುಡೇ, ದ ಬಾಂಡ್ ದಟ್ ಶಿ ಹ್ಯಾಸ್ ಬಿಲ್ಡ್ ವಿತ್ ಮೈ ಚೈಲ್ಡ್ ಅಲ್ಲ ಇಸ್ ಸಮಥಿಂಗ್ ದಟ್ ಐ ಕೆನಾಟ್ ಎಕ್ಸ್ಪ್ಲೈನ್. ಇಫ್ ಯು ಸಿ ಬೋತ್ ಆಫ್ ದೆಮ್ ಇಸ್ ವೆನ್ ನೀವು ಬಿಗಿನಿಂಗಲ್ಲಿ ಹೇಳಿದ್ರಿ ಒಂದು ಸೆಂಟೆನ್ಸ್ನ, ನಾನು ಪಪ್ಪ ಜೊತೆ ಕನೆಕ್ಟ್ ಆಗಿದ್ರೆ ನನ್ನ ತಾಯಿ ತಂಗಿ ಜೊತೆ ಕನೆಕ್ಟ್ ಆಗಿದ್ರು ಅಂತ. ನೀವು ಮತ್ತೆ ಹೇಳಿದ್ರಿ ನನ್ನ ಮಮ್ಮಿನೇ ವಾಪಸ್ ಬಂದಿದ್ದಾರೆ ಅಂತ. ಅವರಿಬ್ರು ಬಾಂಡಿಂಗ್ ನಾನು ಅದನ್ನೇ ಆ್ಯಕ್ಚುಲಿ ನನ್ನ ಬ್ರದರ್ ಇನ್ ಲಾಗೂ ಹೇಳಿದ್ರು, ಶಿ ಈಸ್ ಸೋ ಕ್ರೇಜಿ ಅಬೌಟ್ ಮೈ ಸಿಸ್ಟರ್. ಅಂದರೆ ಸೇಮ್ ಥಿಂಗ್, ಬಿಕಾಸ್ ಮೈ ಮಮ್ ವಾಸ್ ಸೋ ಕ್ರೇಜಿ ಅಬೌಟ್ ಮೈ ಸಿಸ್ಟರ್. ದಟ್ ಸೇಮ್ ಬಾಂಡ್ ದಟ್ ಐಮ್ ಸಿಂಗ್. ನಾನು ಅವಳಿಗೆ ಯಾವಾಗಲೂ ಹೇಳ್ತೀನಿ, ಅಮ್ಮ ವಾಪಸ್ ಬಂದಿದ್ದಾರೆ, ಇವಾಗಲೂ ನೋಡು ನಿನ್ನಿಂದನೇ ಇದ್ದಾರೆ ಅಂತಲೇ ನಾನು ಹೇಳೋದು. ಹಸ್ಬೆಂಡ್ ಇನ್ ಕೇಸ್ ನೀವು ಮತ್ತೆ ಇಂಡಸ್ಟ್ರಿಗೆ ಹೋಗ್ತೀರಾ ಅಂತ ಹೇಳುವಾಗ ಎಷ್ಟು ಸಪೋರ್ಟಿವ್ ಇದ್ದಾರೆ? ಸಪೋರ್ಟ್ ಮಾಡ್ತೀವಾ? ಹಿ ಸಪೋರ್ಟಿವ್. ಆ್ಯಕ್ಚುಲಿ ನಾನು ಸುಮಾರು ಸಲ ಒಂದ್ಸಲಿ ಕೇಳು ಇದೀನಿ. ಬಿಕಾಸ್ ಒಂದೊಂದ್ಸಲಿ ವಾಂಟ್ ಟು ವರ್ಕ್ ಅಲ್ಲ, ಐ ಫೀಲ್ ಟೂ ಮಚ್, ಐ ವಾಂಟ್ ಬ್ರೇಕ್ ಬೇಕು ಅಂತ. ಬಟ್ ಹೀ ಸೆಸ್ ನಿನಗೆ ಮಗು ಜೊತೆ ಇವಾಗ ಕಷ್ಟ ಆಗುತ್ತೆ ನಿನಗೆ ಬ್ಯಾಲೆನ್ಸ್. ಬಿಕಾಸ್ ಹಿ ನೋಸ್ ನಾನು ಒಂದು ನ್ಯಾನಿನ ಇಟ್ಕೊಂಡಿಲ್ಲ, ಒಬ್ರು ಕೆಲಸದವ್ರನ್ನ ಇಟ್ಕೊಂಡಿಲ್ಲ, ಮಗುನ ನೋಡ್ಕೊಳ್ಳೋ ಎಲ್ಲ ನೀವೇ ಎಲ್ಲ ನಾನೇ ಮಾಡೋದು. ಸೊ ಹೀಸ್ ಲೈಕ್, ನೀನು ವೆನ್ ಯು ಆರ್ ಸಚ್ ಅ ಹ್ಯಾಂಡ್ಸ್ ಆನ್ ಮದರ್ ಅಲ್ಲ, ಹೌ ವಿಲ್ ಯು ಬಿ ಏಬಲ್ ಟು ಬ್ಯಾಲೆನ್ಸ್? ನೀನು ಅಲ್ಲಿಗೂ ನೀನು 100% ಕೊಡೋಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ನಿನ್ನ ಮೈಂಡ್ ಯಾವಾಗಲೂ ಇಲ್ಲಿರುತ್ತೆ ಅಂತ. ಸೊ ದ್ಯಾಟ್ ಒನ್ ಥಿಂಗ್. ಅದರ್ವೈಸ್ ಐ ಥಿಂಕ್ ಇಟ್ಸ್ ವೆರಿ ಸಪೋರ್ಟಿವ್. ಇಟ್ ಡಸಂಟ್ ಇಂಟರ್ಫಿಯರ್. ಓಕೆ. ಇಂಡಸ್ಟ್ರಿಯಲ್ಲಿ ಇಷ್ಟೆಲ್ಲ ಚಾಲೆಂಜಸ್ ಫೇಸ್ ಮಾಡಿದ್ರಿ ನೀವು. ಐ ಮೀನ್ ಮೆಂಟಲಿನೂ ಟ್ರಾಮಟೈಸ್ ಆಗಿದೆ ನಿಮಗೆ. ಇಷ್ಟೆಲ್ಲ ರೀಸನ್ ಇರೋದಕ್ಕೋಸ್ಕರ ನೀವು ಇಂಡಸ್ಟ್ರಿಯಿಂದ ಆ್ಯಕ್ಟಿಂಗ್ ಕಂಟಿನ್ಯೂ ಮಾಡಿದೆ ಬ್ಯಾಕ್ಔಟ್ ಆದ್ರೆ? ನಾನು ಬ್ಯಾಕ್ಔಟ್ ಆಗಿಲ್ಲ ಆ್ಯಕ್ಚುಲಿ. ಐ ಟೋಲ್ಡ್ ಯು ಅಲ್ಲ, ಕೋವಿಡ್ ಆಯಿತು, ನನ್ನ ಮದುವೆ ಟೈಮ್ ಆಯಿತು. ಮದುವೆ ಆದಮೇಲೆ ಐ ಡಿಡ್ ಗೆಟ್ ಆಫರ್ಸ್ ಮೋರ್ ದೆನ್ ಕನ್ನಡ, ತಮಿಳ್ ಆ್ಯಂಡ್ ತೆಲುಗು ಅಲ್ಲಿ ಜಾಸ್ತಿ ಆಫರ್ಸ್ ಸಿಕ್ತು ನನಗೆ. ಬಟ್ ಐ ಕುಡಂಟ್ ಟೇಕ್ ಇಟ್ ಅಪ್. ಒಂದು ಟ್ರಾವೆಲ್ ಇತ್ತು ಬೇರೆ ಇಂಡಸ್ಟ್ರಿಗೆ, ಆ್ಯಂಡ್ ಅದು ಮೈ ಚೈಲ್ಡ್ ವಾಸ್ ಟು ಸ್ಮಾಲ್, ಐ ಡಿಂಟ್ ವಾಂಟ್ ಟು ಟೇಕ್ ಇಟ್ ಅಪ್. ಬಟ್ ಇಲ್ಲಿ ಕನ್ನಡ ಇಂಡಸ್ಟ್ರಿಲಿ ನಂಗೆ ಗೊತ್ತಿಲ್ಲ, ಇನ್ನು 5 ವರ್ಷ ಆಗಿದೆ, ಇವಾಗ ಚೇಂಜ್ ಆಗಿದಾರೋ ಏನೋ ಅಂತ ಗೊತ್ತಿಲ್ಲ. ಬಟ್ ಬ್ಯಾನ್ ಅಂತೂ ನಾನು ಯಾವ ಚಾನಲ್ಲು ಮಾಡಿಲ್ಲ. ಇಟ್ ವಾಸ್ ಅ ಟೀಮ್. ಟು ಬಿ ವೆರಿ ಆನೆಸ್ಟ್, ಐ ಫೀಲ್ ನನಗೆ ಜೊತೆಯಲ್ಲಿ ಅವರು ನನಗೇನು ಪ್ರಾಬ್ಲಮ್ ಮಾಡಿಸಿಲ್ಲ, ಬ್ಯಾನ್ ಅಂತ ಎಲ್ಲ. ನನಗೆ ಮಾಡಿರೋದು ಒಬ್ಬರು ಅಂದರೆ ಆ ನೀಲಿ ಮ್ಯಾನೇಜರ್ ಒಬ್ಬರೇ. ಓಕೆ. ನೇಮ್ ಏನಾದರೂ ಭಾಸ್ಕರ್ ಸರ್, ನನಗೆ ನಾನು ಹೆದ್ರಲ್ಲ, ಅವರೇ ಮಾಡಿರೋದು. ನಂಗೆ ಗೊತ್ತು ಅವ್ರು ತುಂಬ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಾರೆ ಅಂತ. ಸೊ ಪರ್ಸ್ನಲ್ ಆಗಿ ನೀವು ಅವ್ರ ಪ್ರೊಡ್ಯೂಸರ್ ನೇಮ್ ತೊಗೊಂಡ್ರೆ ಅವ್ರಿಗೇನೋ ನಿಮ್ಮ ಮೇಲೆ ಪರ್ಸ್ನಲ್ ಗ್ರಡ್ಜ್ ಇತ್ತಾ, ಅಥವಾ ನಿಮ್ಮ ಮಧ್ಯೆ ಅವ್ರ ಮಧ್ಯೆ ಏನಾದರೂ? ಇಲ್ಲ, ಏನೂ ಆಗಿಲ್ಲ. ಅವ್ರು ಸೇಮ್ ಅಲಿಗೇಷನ್ಸ್ ಹೇಳಿದ್ರು. ಅವಳು ಏನೋ ಅವಳಿಗೆ ಹಶುವಿಲ್ಲ ಕೆಲಸ ಮಾಡೋಕ್ಕೆ, ಅವಳು ತುಂಬ ತುಂಬಿದ ಮನೆಯಿಂದ ಬಂದಿದ್ದಾಳೆ,
ಅಂತ ಆಲ್ ದೀಸ್ ಅಲಿಗೇಷನ್ಸ್ ಹಾಕಿದ್ರು. ಅಂಡ್ ಸೇಮ್ ಸೆಟ್ಗೆ ಟೈಮ್ ಸರಿಯಾಗಿ ಬರ್ತಾ ಇರಲಿಲ್ಲ ಅಂತೆಲ್ಲ ಬರೀ ಸುಳ್ಳೇ ಹೇಳಿರೋದು ಅದರಲ್ಲಿ. ಬಟ್ ನಾನು ಇನ್ನೊಂದು ಪ್ಯಾಟರ್ನ್ ನೋಟಿಸ್ ಮಾಡಿರೋದು ಅಂದರೆ, ನನ್ನ ಬದಲು ಯಾರನ್ನ ತೊಗೊಂಡ್ರು ಅವಳನ್ನೂ ಆಚೆ ಹಾಕಿದ್ರು, ಅವ್ರನ್ನೂ ರೀಪ್ಲೇಸ್ ಮಾಡಿದ್ರು. ಮತ್ತು ಇನ್ನೊಂದು ಪ್ರಾಜೆಕ್ಟಲ್ಲೂ ಯಾರನ್ನೂ ಹೀರೋಯಿನ್ನ ಕಾಸ್ಟ್ ಮಾಡಿ ಅವಳನ್ನ ಬ್ಯಾನ್ ಮಾಡಿಸಿದ್ರು. ಸೊ ಇಟ್ ಈಸ್ ನಾಟ್ ದ ಹೀರೋಯಿನ್ಸ್ ಫಾಲ್ಟ್, ಇಟ್ ಇಸ್ ದ ಮ್ಯಾನೇಜರ್ ಅವ್ರದ್ದೇ ಫಾಲ್ಟ್ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಅದಾದಮೇಲೆ ನಾನು ಅವ್ರನ್ನ ಎಲ್ಲೂ ನೋಡೂ ಇಲ್ಲ. ಆ್ಯಂಡ್ ಈ ಇಂಡಸ್ಟ್ರೀಲಿ ನನಗೆ ಒಬ್ಬರು ಹಂಗೆ ಕ್ರಿಯೇಟ್ ಮಾಡಿ ತುಂಬ ಬ್ಯಾಡ್ ವೈಬ್ಸ್ ಕೊಟ್ಟಿರೋದು ಅಂದರೆ ಅವರೊಬ್ಬರೇ. ಆ್ಯಂಡ್ ಆಫ್ಟರ್ ದಟ್ ಆ್ಯಕ್ಚುಲಿ ನಾನು ಅವ್ರನ್ನ ಲೈಫಲ್ಲಿ ನೋಡೋಕ್ಕೂ ಇಷ್ಟಪಡಲ್ಲ. ಬಿಕಾಸ್ ಒಂದು ಹೆಣ್ಮಕ್ಳಿಗೆ ಹಂಗೆ ಮಾಡಬಾರ್ದು. ಅವ್ರ ಮನೇಲೂ ಹೆಣ್ಮಕ್ಳು ಇರಲ್ವಾ, ಹಂಗೆ ಮಾಡಬಾರ್ದು. ನೀವು ನಿಮ್ಮ ಮಕ್ಳಿಗೆ ಹಂಗೆ ಮಾಡ್ತೀರಾ? ಸುಮ್ಮನೆ ಯಾಕೆ ಬೇರೆಯವ್ರ ಬಗ್ಗೆ ಅಲಿಗೇಷನ್ಸ್? ನಿಂಗೆ ನಮ್ಗೆ ಇಷ್ಟ ಇಲ್ಲಮ್ಮ, ನಾನು ಬೇರೆಯವ್ರನ್ನ ನೋಡ್ಕೊತೀವಿ ಅಂತ ಹೇಳಿದ್ರೆ ಯಾರು ಹೀರೋಯಿನು ಇಲ್ಲ ನಾನೇ ಮಾಡಬೇಕು ಅಂತ ನಿಂತ್ಕೊಳ್ಳಲ್ಲ. ಅದು ಸರಿ ಸರ್, ನಿಮ್ಮ ಇಷ್ಟ, ನೀವು ಮಾಡ್ಬೋದು. ಏನಕ್ಕೆ ಸುಳ್ಳು ಅಲಿಗೇಷನ್ಸ್ ಮಾಡ್ತೀರಾ? ಸೊ ಕೆಲವರು ನೆಗೆಟಿವ್ ಸುಳ್ಳು ಅಲಿಗೇಷನ್ಸ್ ಮಾಡಿದಾಗ ಆಶಿತಾ ಯಾವುದೇ ಸ್ಟ್ಯಾಂಡ್ ತೊಗೊಂಡಿಲ್ವಾ? ಎಷ್ಟು ದಿನ ಅಂತ ನೀವು ಪ್ರತಿಯೊಂದು ನೆಗೆಟಿವ್ ಕಮೆಂಟ್ಸ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಹೋಗ್ತೀರಾ? ಬಟ್ ಏನು ಸ್ಟ್ಯಾಂಡ್ ತೊಗೊಳಕ್ಕಾಗತ್ತೆ? ಹೂಲ್ ಸ್ಟ್ಯಾಂಡ್ ಅಪ್ ಬಿಕಾಸ್ ನಿಮ್ಗಾಗಿರೋ ಸಿಚುಯೇಷನ್ ಬೇರೆಯವ್ರಿಗೆ ಆಗದೇ ಇರೋ ಪರಿಸ್ಥಿತಿ ಬರ್ಬೋದಲ್ವಾ? ನೀವು ಸ್ಟ್ಯಾಂಡ್ ಆಗಿರ್ಬೋದೇನೋ, ಬಟ್ ಯಾರು ವಾಯ್ಸ್ ಔಟ್ ಮಾಡಲ್ವಲ್ಲ, ಅದೇ ಪ್ರಾಬ್ಲಮ್ ಆಗಿರೋದು ಇಂಡಸ್ಟ್ರಿ. ಸೊ ವಾಯ್ಸ್ ಔಟ್ ಮಾಡಿದ್ರೆ ಅವ್ರಿಗೇನಾರು ಪ್ರೊಫೆಷನಲ್ ಎಫೆಕ್ಟ್ ಆಗುತ್ತೆ? ಹಾಗೆ ಆಗುತ್ತಲ್ಲ. ಇಫ್ ಯು ವಾಯ್ಸ್ ಔಟ್ ಇಸ್ ವೆನ್ ಸರಿ ಅವಳದ್ರಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಜಾಸ್ತಿ ಹೇಳ್ತಾರೆ. ಯೂಶ್ವಲಿ ಫಾರ್ ನನಗೆ ಐ ಥಿಂಕ್ ಟೈಮ್ ಇವಾಗ ಚೇಂಜ್ ಆಗಿದೆಯೋ ಏನೋ ಗೊತ್ತಿಲ್ಲ, ಬಟ್ ನನಗೆ 5 yearsಲ್ಲಿ ವಿಮೆನ್ಗೆ ಸ್ವಲ್ಪ ಸ್ಟ್ಯಾಂಡ್ ತೊಗೊಳ್ಳೋದು ಕಡಿಮೆನೇ ಇಂಡಸ್ಟ್ರೀಲಿ, ತುಂಬ ಕಡಿಮೆ. ಆ್ಯಂಡ್ ಪ್ರಪಂಚನೇ ಆಗಿರ್ಬೇಕೇನೋ ನಂಗೆ ಗೊತ್ತಿಲ್ಲ, ಅವ್ರದ್ದು ಮಾಡ್ಕೊಂಡು ಹೋಗ್ತಾರೆ, ಬೇರೆಯವ್ರದಕ್ಕೆ ಏನಕ್ಕೆ ಹೆಲ್ಪ್ ಮಾಡ್ತಾರೆ ಅಂತ ನನಗೆ ಅನಿಸುತ್ತೆ. ಕೆಲವೊಂದು ಸತಿ ಪೋಸ್ಟ್ಗಳಿಗೆ ನೆಗೆಟಿವ್ ಕಾಮೆಂಟ್ಸ್ ಬರುತ್ತೆ ಟ್ರಾಲ್ ಪೇಜಸ್ಗಳಿಂದ, ಅದನ್ನು ಯಾವ ರೀತಿ ರಿಯಾಕ್ಟ್ ಮಾಡ್ತೀರಾ ನೀವು? ಆ್ಯಕ್ಚುಲಿ ನಾವು ಬಿಗ್ ಬಾಸಲ್ಲಿ ಇದ್ದಾಗ ನಮ್ಮ ಸೀಸನ್ ಅಷ್ಟು ಟ್ರೋಲ್ ಆಗಿರೋದು ಯಾವ ಸೀಸನಲ್ಲೂ ಇಲ್ಲ ಅನಿಸುತ್ತೆ. ಇವಾಗಂತೂ ಕಂಪ್ಲೀಟ್ ನಿಲ್ಲಾಗಿರಬೇಕು ಸೋಷಿಯಲ್ ಮೀಡಿಯಲ್ಲಿ. ಐ ಡೋಂಟ್ ಸಿ ಬಿಗ್ ಬಾಸ್ ಟ್ರೋಲ್ ಆಗಿರೋದು. ಬಟ್ ಆವಾಗ ಸ್ವಲ್ಪ ಎಫೆಕ್ಟ್ ಆಗ್ತಿತ್ತು. ಬಟ್ ಅಗೇನ್ ಇಟ್ಸ್ ಯೋರ್ ಪರ್ಸೆಪ್ಷನ್ ಅಲ್ಲ. ಐ ಆಮ್ ವೆರಿ ಸ್ಟ್ರಾಂಗ್ ಇನ್ ನಾನೇನೂ ತಪ್ಪು ಮಾಡಿಲ್ಲ, ನಾನೇನೂ ಮಾಡಿಲ್ಲ ಅಂದರೆ ನಾನು ಜಗ್ಗಲ್ಲ. ಸೊ ಆ ನೆಗೆಟಿವ್ ಕಮೆಂಟ್ಸ್ ನಿಮ್ಗೆ ಯಾವ ರೀತಿಯೂ ಎಫೆಕ್ಟ್ ಆಗ್ತಾ ಇರಲಿಲ್ಲ. ಸೊ ಇಗ್ನೋರ್ ಮಾಡ್ತೀರಾ ನೀವು? ಇಗ್ನೋರ್ ಮಾಡಿ ಬ್ಲಾಕ್ ಮಾಡ್ತೀನಿ ಆ್ಯಕ್ಚುಲಿ. ಓಕೆ, ಫೈನ್. ನಿಮಗೆ ಟಫ್ ಟೈಮ್ಸಲ್ಲಿ ನಿಮ್ಮ ಜೊತೆ ಯಾರು ಇದ್ದಿದ್ದು? ಬಿಕಾಸ್ ನಿಮಗೆ ತುಂಬ ಜನ ಫ್ರೆಂಡ್ಸ್ ಇದ್ರು, ತೇಜಸ್ವಿನಿ ಆಗಿರ್ಬೋದು, JK ಅವರಾಗಿರ್ಬೋದು. ನೀವು ಅವ್ರ ಜೊತೆ ಇದ್ದಿದ್ದೆಲ್ಲ ಸುಮಾರು ಸತಿ ನೋಡಿದ್ದೀವಿ ನಾವು. ಸೊ ನಿಮಗೆ ತುಂಬ ಡೌನ್ ಆಗಿರುವಾಗ ಯು ಕ್ಯಾನ್ ಒಬ್ಬರ ಮೇಲೆ ನೀವು ಡಿಪೆಂಡ್ ಆಗ್ಬೋದು, ಇಲ್ಲ ನನಗೆ ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡ್ತಾರೆ ಅನ್ನೋದು ಯಾವ್ದಾದ್ರು ಒಂದು ಫ್ರೆಂಡ್ಶಿಪ್ ಇದೆಯಾ ನಿಮ್ಮ ಲೈಫಲ್ಲಿ? JK ಆಬ್ವಿಯಸ್ಲಿ, ಬಟ್ JKಗೂ ಅದೇ ಪ್ರಾಬ್ಲಮ್ ಇದೆ ಅಲ್ಲ, ಎಲ್ಲರೂ ಅವನು ಆ್ಯರೋಗೆಂಟ್ ಅಂತಲೇ ಹೇಳೋದು. ಬಿಕಾಸ್ ಅವನು ಹೀ ಸ್ಟ್ಯಾಂಡ್ಸ್ ಅಪ್ ಫಾರ್ ಹಿಸ್ ಓನ್ ಥಿಂಗ್. ಬಟ್ ಅಗೇನ್ JK ಇಸ್ ನಾಟ್ ಬಿಕಾಸ್ ನನಗೆ JK ಇಂಡಸ್ಟ್ರಿಯಿಂದ ಪರಿಚಯ ಅಲ್ಲ. ಐ ನೋ ಹಿಮ್ ಬಿಕಾಸ್ ಆಫ್ ಸುದೀಪ್ ಸರ್, ಬಿಕಾಸ್ ಐ ಮೆಟ್ ಹಿಮ್ ಇನ್ ಸುದೀಪ್ಸ್ ಹೌಸ್. ಬಟ್ ಸೊ ನಾವು ಅವನು ಯಾವಾಗಲೂ ನಂಗೆ ರೇಗಿಸೋದು, ನೀನು ನನ್ನ ಥರನೇ, ನಿನ್ನೂ ಬ್ಯಾನ್ ಮಾಡ್ತಾರೆ, ನನ್ನೂ ಬ್ಯಾನ್ ಮಾಡ್ತಾರೆ ಅಂತಲೇ ಯಾವಾಗಲೂ ಅವ್ನು ರೇಗಿಸ್ತಾ ಇದ್ದೆ. ಬಟ್ ತೇಜು ಅಗೇನ್ ಬಿಕಾಸ್ ಆಫ್ ಬಿಗ್ ಬಾಸ್. ಅದಾದಮೇಲೆ ನಾನು ಆ್ಯಕ್ಚುಲಿ ಬಿಗ್ ಬಾಸ್ ಆದಮೇಲೆ ನಂಗೆ ಏನು ಕಾಂಟ್ರವರ್ಸಿ ಆಗಲಿಲ್ಲ ಅಲ್ಲ ಪ್ರಾಜೆಕ್ಟ್. ಅದು ಸೊ ವೆನ್ ಕಾಂಟ್ರವರ್ಸಿ ಆದಾಗ ತೇಜು ಐ ಡಿಡ್ಂಟ್ ನೋ ಹೂ ಶಿ ವಾಸ್. ಬಟ್ ಇಂಡಸ್ಟ್ರಿಲಿಂದ ನನಗೆ ಟೆಲಿವಿಷನ್ ಇಂಡಸ್ಟ್ರಿಯಿಂದ ಯಾರು ಬೆಸ್ಟ್ ಫ್ರೆಂಡ್ಸ್ ಅಂತ ಇಲ್ಲ. ನನಗೆ ರೋಹಿತ್ ಅಂತ ಬೆಸ್ಟ್ ಫ್ರೆಂಡ್, ಈಸ್ ಅನ್ ಆರ್ಚೆ, ವಾಸ್ ಅನ್ ಆರ್ಚೆ. ಎಸ್, he stood by me like, he still stands by me like a rock, and he always stood by me like a rock. ನೀವು ದರ್ಶನ್ ಸರ್ನ, ಸುದೀಪ್ ಸರ್ನ ಇಬ್ಬರೂ ನೋಡಿದ್ದೀರಾ ನೀವು? ಬಿಕಾಸ್ ಇಬ್ಬರು ಪರ್ಸನಲಿ ಗೊತ್ತಿದ್ದಾರೆ ಆ್ಯಂಡ್ ಇಬ್ಬರು ಜೊತೆನೂ ಒಳ್ಳೆ ಬಾಂಡಿಂಗ್ ಇದೆ ನಿಮಗೆ. ಸೊ ಇವರಿಬ್ಬರಲ್ಲಿ ಬೆಸ್ಟ್ ಅಂತ ಹೇಳೋಕ್ಕೂ ನನಗೆ ಕಷ್ಟ ಆಗುತ್ತೆ. ಬಿಕಾಸ್ ಇಬ್ಬರು, ಸುದೀಪ್ ಸರ್ ಆಗಲಿ ದರ್ಶನ್ ಸರ್ ಆಗಲಿ, ಇಬ್ಬರು ಮ್ಯಾಟ್ರ್ ಆಗ್ತಾರೆ. ಒಂದು ಕನ್ನಡ ಫಿಲಿಮ್ ಇಂಡಸ್ಟ್ರಿ ಅಂತ ಇವತ್ತಿದೆ ಅಂತ ಹೇಳಿದ್ರೆ ಅವರಿಬ್ಬರು ತುಂಬ ಆಳಿದ್ದಾರೆ. ಸೊ ಇವರಿಬ್ಬರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ ಜನ ತುಂಬ ಮಾತಾಡ್ತಾರೆ. ನೀವು ಇಬ್ಬರನ್ನೂ ಜೊತೆಗೆ ನೋಡಿದ್ದೀರಾ. ಈ ಎಕ್ಸ್ಪೀರಿಯನ್ಸ್ ಬಗ್ಗೆ ಏನಾದ್ರು ಶೇರ್ ಮಾಡ್ಕೊಳ್ಳೋದು ಇಷ್ಟಪಡ್ತೀರಾ ನೀವು? ಆ್ಯಕ್ಚುಲಿ ಅವರಿಬ್ರು ಏನೂ ಮಾತಾಡಲ್ಲ, ಜನನೇ ಮಾತಾಡೋದು. ಸೊ ನಾನು ಆಲ್ವೇಸ್ ಏನು ಹೇಳೋದು ಅಂದರೆ, ಗೆಟ್ ಇಟ್ ಫ್ರಮ್ ದ ಹಾರ್ಸಸ್ ಮೌತ್ ಅಲ್ಲ. ಇವಾಗ ನಾನು ಯಾವಾಗ ಸುದೀಪ್ ಸರ್ ಜೊತೆ ಇದ್ದಾಗ್ಲೂ ಅವ್ರು ಯಾವತ್ತೂ ಒಂದು ದಿವಸ ದರ್ಶನ್ ಅಣ್ಣನ ಬಗ್ಗೆ ಮಾತಾಡಿಲ್ಲ, ದರ್ಶನ್ ಅಣ್ಣನೂ ಅಷ್ಟೇ ಯಾವತ್ತೂ ಸುದೀಪ್ ಸರ್ ಬಗ್ಗೆ ಮಾತಾಡಿಲ್ಲ. ಅವ್ರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇಲ್ಲಿವರೆಗೂ ಅವ್ರ ಬಾಯಿಂದ ನಾವೇನು ಕೇಳಿಲ್ಲ. ನಾವು ಯಾರೂ ಅದ್ರ ಬಗ್ಗೆ ವಿಚಾರಿಸೂ ಇಲ್ಲ, ಬಿಕಾಸ್ ದಟ್ ಇಸ್ ದೇರ್ ಪರ್ಸನಲ್ ಲೈಫ್. ಸೊ ಇದೆಲ್ಲ ಇವರೇ ಅಸಂಪ್ಷನ್ಸ್ ಮಾಡಿ ಕ್ರಿಯೇಟ್ ಮಾಡ್ತಿರೋದು ಅಂತ ಹೇಳ್ತಿದ್ದೀರಾ? ಅಸಂಪ್ಷನ್ ಅಂತೂ ಖಂಡಿತ ಇಂಡಸ್ಟ್ರಿಲಿ ಎಲ್ಲರೂ ಮಾಡ್ತಾರೆ.
ರಿಯಾಲಿಟಿ ಯಾರಿಗೂ ಗೊತ್ತಿಲ್ಲ. ರಿಯಾಲಿಟಿ ಯಾರಿಗೂ ಗೊತ್ತಿರಲ್ಲ. ಅಂಡ್ ನಾನು ಹೇಳೋದು, ನಿಮ್ಗೆ ಸತ್ಯ ಗೊತ್ತಾಗ್ಬೇಕು ಅಂದ್ರೆ ಆ ಪರ್ಸನ್ ಇಂದಾನೇ ತಿಳ್ಕೊಳ್ಳಿ. ಏನಕ್ಕೆ ಬೇರೆಯವ್ರು ಮಾತಾಡಿರೋದನ್ನ, ಅಂಡ್ ಇವಾಗ ನಾವೇನೋ ಹೇಳಿರ್ತೀವಿ, ಬೇರೆಯವ್ರ ಬಾಯಿಂದ ಬರುವಾಗ ಅದಿನ್ನ ಡಬಲ್ ಆಗಿ ಎಕ್ಸಾಜುರೇಟೆಡ್ ವರ್ಷನ್ ಬರುತ್ತೆ ಹೊರತು ರಿಯಲ್ ಅಂತೂ ಏನೂ ಬರಲ್ಲ. ಬಿಕಾಸ್ ಯಾವತ್ತೂ ಸುದೀಪ್ ಸರ್ ಸಹ ದರ್ಶನ್ ಸರ್ ಮೂವಿಗಳಿಗೆ ವಿಶ್ ಮಾಡಿದ್ದಾರೆ, ದರ್ಶನ್ ಸರ್ ಸಹ ಸುದೀಪ್ ಸರ್ ಮೂವಿಗಳಿಗೆ ವಿಶ್ ಮಾಡಿದ್ದಾರೆ. ಬಟ್ ಇಲ್ಲಿ ಹೊರಗಿನ ಜನ ಹೆಂಗೆ ಹಬ್ಬಿಸ್ತಾರೆ ಅಂತ ಹೇಳಿದ್ರೆ, ಅವರಿಬ್ರಿಗೆ ಆಗಲ್ವೇನೋ ಅನ್ನೋ ಒಂದು ಸಿನಾರಿಯೋನ ಇಟ್ಬಿಟ್ಟಿರುವಾಗ ಅವರಿಬ್ರ ಮಧ್ಯೆ ಏನೂ ಇಲ್ಲ ಅಂತ ಹೇಳಿದ್ರು, ಜನ ನೋಡೋರು ಒಬ್ರ ಮಧ್ಯೆ ಏನೋ ಕಾಂಟ್ರವರ್ಸಿ ಇದೆ ಅನ್ನೋ ಟೂ ಮೆಚೂರ್ಡ್ ಇಂಡಿವಿಜುವಲ್ಸ್ ಅಲ್ಲ ಅವ್ರು, ದೇ ನೋ ಹೌ ಟು ಡೀಲ್ ವಿತ್ ಇಟ್. ಬಟ್ ಅಗೇನ್ ಜನ ಅದ್ರ ಬಗ್ಗೆ ಬೇರೆ ಬೇರೆ ಪರ್ಸೆಪ್ಷನ್ಸ್ ಹಾಕಿ ಕೊಡ್ತಾರೆ. ಅದೆಲ್ಲ ಇವಾಗ ನಂದ್ರಲ್ಲೂ ಅದೇ, ನನ್ನ ವರ್ಷನ್ ಇದು, ಬಟ್ ಬೇರೆಯವ್ರು ಸ್ಪ್ರೆಡ್ ಮಾಡಿರೋದನ್ನೇ ಜನ ನಂಬೋದು. ಬಟ್ ನಾವೇನು ಮಾಡೋದು, ವಿ ಜಸ್ಟ್ ಸ್ಟೇ ಕ್ವೈಟ್. ಬಿಕಾಸ್ ನಾನು ಒಂದು ನಂಬ್ತೀನಿ, ಕರ್ಮ. ಐ ನೋ ದಟ್ ಇವತ್ತು ಮೇ ಬಿ ಅವ್ರು ದೇ ಮೈಟ್ ಸೇ ನಮ್ಗೇನು ಇಲ್ಲ ಅಂತ, ಬಟ್ ಐ ನೋ ಒಂದಿನ ನೀವೇನು ಕೊಡ್ತೀರಾ ಅದು ವಾಪಸ್ ಖಂಡಿತ ಬಂದೇ ಬರುತ್ತೆ. ಓಕೆ, ನೀವು ಇವಾಗ ನೆಕ್ಸ್ಟ್ ಆ್ಯಕ್ಟಿಂಗ್ ಫೀಲ್ಡ್ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಯು ಟೋಲ್ಡ್ ಯು ಡೋಂಟ್ ಮೈಂಡ್ ಅಂತ ಹೇಳಿದ್ರಿ. ಸೊ ಇನ್ ಕೇಸ್ ಇವಾಗ ಹಳೆ ಎಕ್ಸ್ಪೀರಿಯನ್ಸ್ಗಳೆಲ್ಲ ತುಂಬಾ ಆಗಿದೆ ನಿಮಗೆ, ಐ ಮೀನ್ ಅದು ಕೆಲವೊಂದು ಇನ್ನೂ ನಿಮಗೆ ರಿಪೆಂಟ್ ಮಾಡಿಸುತ್ತೆ ಅನಿಸುತ್ತೆ ಕೆಲವೊಂದು. ಸೊ ನೆಕ್ಸ್ಟ್ ಹೋಗೋವಾಗ ಯಾವ ಒಂದು ಕೀ ಪಾಯಿಂಟ್ಸ್ನ ಇಟ್ಕೊಂಡು ನೀವು ಪ್ರಾಜೆಕ್ಟ್ನ ಚೂಸ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ನನಗೇನು ಗೆಸ್ ಹಂಗಂತೂ ನಾವು ಯೋಚನೆ ಮಾಡೋಕ್ಕೆ ಆಗಲ್ಲ. ಬಿಕಾಸ್ ನನಗೆ ಜೊತೆಯಲ್ಲಿ ಆದಾಗ ನೀಲಿಲ್ಲ ಹಂಗಾಗಲ್ಲ ಅಂತಲೇ ನಾನು ಹೋಗಿದ್ದು. ಬಟ್ ಅಲ್ಲೂ ಅದೇ ಪ್ರಾಬ್ಲಮ್ ಆಯಿತು. ಸೊ ಯು ಕಾಂಟ್ ಎಕ್ಸ್ಪೆಕ್ಟ್, ಬಿಕಾಸ್ ಅವ್ರು ಏನು ಅಲಿಗೇಷನ್ಸ್ ಹಾಕ್ತಾ ಇದ್ರು ನನ್ನ ಮೇಲೆ ಒಂದೂ ನಿಜ ಇರಲಿಲ್ಲ. ಸೊ ಈ ನನಗೇನು ಅಂದರೆ ಎಷ್ಟು ಕ್ರಿಯೇಟಿವ್ ಆಗ್ತಾ ಇದ್ರು ಅವರು ಸುಳ್ಳು ಹೇಳೋಕ್ಕೆ, ಅಂದರೆ ಎಷ್ಟು ಜನ ನಂಬ್ತಿದ್ರು ಅನ್ನೋದು ಇನ್ನೊಂದು. ಬಿಕಾಸ್ ಸೆಟ್ಟಲ್ಲಿ ಆರ್ಟಿಸ್ಟ್ಗಳಾಗಲಿ ಟೆಕ್ನಿಷಿಯನ್ಸ್ ಆಗಲಿ ಯಾರೂ ನನ್ನ ಬಗ್ಗೆ ಏನೂ ಪ್ರಾಬ್ಲಮ್ ಇರಲಿಲ್ಲ. ನಾನು ಯಾವತ್ತು ಅಟ್ಲೀಸ್ಟ್ ನಾನು ವಾಯ್ಸ್ ಔಟ್ ಅಂತೂ ಖಂಡಿತ ಬರ್ತಿತ್ತು, ಅದು ಏನಾದರೂ ನಾವು ಪ್ರಾಬ್ಲಮ್ ಕೊಟ್ಟಿದ್ರೆ. ಸೊ ಐ ನೋ, ನಾನು ರಾಧಾರಮಣಲ್ಲಿ ಕೆಲಸ ಮಾಡಿದಾಗ್ಲೂ ಅಷ್ಟೇ, ಶಿವು ಸರ್ ನನಗೆ ಇಂಡಸ್ಟ್ರೀಲಿ ಸುಮಾರು ಚಾಲೆಂಜಸ್ ಇದೆ. ನೀವು ಹೇಳ್ದಂಗೆ ಒಂದಲ್ಲ, ಒಬ್ಬೊಬ್ಬರು ಒಂದೊಂದು ಚಾಲೆಂಜ್ ಫೇಸ್ ಮಾಡಿರೋದು, ಇನ್ನೊಬ್ಬರು ಇನ್ನೊಂದು ರೀತಿ ಫೇಸ್ ಮಾಡ್ತಾ ಹೋಗ್ತಿರ್ತಾರೆ. ಹೊಸ ಹಾಸ್ಯ ಕನಸುಗಳನ್ನ ಇಟ್ಕೊಂಡು ಬಂದಿರ್ತಾರೆ ಹೀರೋಯಿನ್ಸ್ಗಳು. ನಾನು ಇಂಡಸ್ಟ್ರೀಲಿ ಹಾಗಿರಬೇಕು, ಹೀಗಿರಬೇಕು, ನಾನು ಫೇಮ್ ತೊಗೋಬೇಕು, ಹಿಟ್ ಆಗಬೇಕು ಅನ್ನೋ ಹೆಣ್ಮಕ್ಳಿಗೆ ಅವರು ಮೆಂಟಲಿ ಯಾವ ರೀತಿ ಪ್ರಿಪೇರ್ ಆಗಿ ಬರಬೇಕು ಇಂಡಸ್ಟ್ರಿಗೆ ಬರೋದಾದರೆ? ಎವ್ರಿಬಡಿ ಎಲ್ಲರದ್ದು ಎಕ್ಸ್ಪೀರಿಯನ್ಸ್ ಬೇರೆ ಬೇರೆ ಇರುತ್ತೆ ಅನಿಸುತ್ತೆ. ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ, ನಾನು ನೋಡಿರೋ ಪ್ರಕಾರ ಇದು ಟೆಂಪ್ರರಿ, ಇದು ಪರ್ಮನೆಂಟ್ ಅಂತೂ ಖಂಡಿತ ಅಲ್ಲ. ಒಂದು ಪ್ರಾಜೆಕ್ಟ್ ನಿಮ್ಮದು ಸುಮಾರು ವರ್ಷ ನಡೀಬೋದು, ಒಂದು ಪ್ರಾಜೆಕ್ಟ್ ಬೇಗ ಮುಗಿಬೋದು. ಆ್ಯಂಡ್ ಪದೇ ಪದೇ ಸೇಮ್ ಪಾತ್ರಕ್ಕೆ ನೀವು ಕಾಸ್ಟು ಆಗಲ್ಲ. ಸೊ ಫೇಮ್ ನನ್ನ ಪ್ರಕಾರ ಇಸ್ ವೆರಿ ಶಾರ್ಟ್ ಲಿವ್ಡ್. ಆ್ಯಂಡ್ ನಮ್ಮಪ್ಪ ಯಾವಾಗಲೂ ಹೇಳೋರು ಇದು ಶಾಶ್ವತ ಅಲ್ಲ ಅಂತ. ಸೊ ನಾನು ಹೇಳೋದು, ಇದನ್ನು ನೀವು ಪ್ಯಾಷನಾಗಿ ಇಟ್ಕೊಳ್ಳಿ. ನಿಮ್ಮ ಪ್ರೊಫೆಷನ್ನ ನೀವು ಬೇರೆ ಯು ಶುಡ್ ಬ್ಯಾಕಪ್ ಇರಬೇಕು. ಇದು ನಿಮ್ಗೆ ವರ್ಕೌಟ್ ಆಗಲಿಲ್ಲ ಅಂದರೆ ಯು ಕ್ಯಾನ್ ಆಲ್ವೇಸ್ ಫಾಲ್ ಬ್ಯಾಕ್. ಸೊ ಎಜುಕೇಷನ್ ಅಂತೂ ಖಂಡಿತ ಕಂಪ್ಲೀಟ್ ಮಾಡಿ ಅದೊಂದು ಬ್ಯಾಕಪ್ ಇಟ್ಕೊಳ್ಳಿ ಅಂತ. ಬಿಕಾಸ್ ನೋಡೋಷ್ಟು ರೋಸಿ ಅಂತೂ ಇಂಡಸ್ಟ್ರಿ ಇರಲ್ಲ. ಆ್ಯಂಡ್ ನಾವು ಫೇಮ್, ಐ ಮೀನ್ ನೀವು ನೋಡ್ಬೋದು ಆ 22 ಮಿನಿಟ್ಸ್ ಸೀರಿಯಲ್ಲು ನಾನು ಹಿಂಗಾಗ್ಬೋದು. ಬಟ್ ಅದು ಕಷ್ಟಪಡೋದು ಎಲ್ಲರೂ ಅಷ್ಟೇ. ಸೊ ಸುಮಾರು ಕಷ್ಟಪಡಬೇಕು ಅದಕ್ಕೆ. ಆ್ಯಂಡ್ ಇಟ್ಸ್ ನಾಟ್ ಲೈಕ್ ಮೂವಿ ಅಲ್ಲ. ಮೂವಿ ಅಂದರೆ ಒಂದು ಪ್ರಾಜೆಕ್ಟ್ ಇಷ್ಟು ಟೈಮಲ್ಲಿ ಮುಗಿಸ್ತೀವಿ ಅಂತ ಇರುತ್ತೆ. ಬಟ್ ಸೀರಿಯಲ್ ಇಸ್ ಎವ್ರಿ ಡೇ ಪ್ರಾಸೆಸ್. ಆ್ಯಂಡ್ ನಾನು ಸುಮಾರು ಜನ ಮೆಸೇಜ್ ಮಾಡ್ತಾರೆ, ನಾನು ಇಂಡಸ್ಟ್ರಿಗೆ ಬರಬೇಕು. ನಾನು ಆ್ಯಕ್ಚುಲಿ ರಿಪ್ಲೈಯೇ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ಅದಕ್ಕೆ ಹೇಗೆ ಹೋಗಬೇಕು ಅಂತ ನನಗೆ ಗೊತ್ತಿಲ್ಲ. ನನ್ನ ಅವ್ರು ಸ್ಪಾಟ್ ಮಾಡಿ ಕೊಟ್ಟಿದ್ದು. ಸೊ ಐ ಡೋಂಟ್ ನೋ ಈಗ ಏಜೆನ್ಸಿ ಇದೆಯಾ ಅಥವಾ ನಿಮ್ಮನ್ನ ಏಜೆನ್ಸಿ ಥ್ರೂ ಹೋಗ್ತಾರಾ, ಚಾನಲ್ನ ಹೇಗೆ ಅಪ್ರೋಚ್ ಮಾಡಬೇಕು ಅಂತೆಲ್ಲ ನಂಗೆ ಮೆಸೇಜ್ ಮಾಡ್ತಾರೆ. ಬಟ್ ನನಗೆ ಗೊತ್ತಿಲ್ಲ ಟು ಬಿ ಆನೆಸ್ಟ್. ಬಟ್ ಹುಡುಗಿರಿಗೆ ಏನು ಹೇಳೋದು ಅಂದರೆ, ನೀವು ಬೇರೆ ಪ್ರೊಫೆಷನ್ನ ನೀವು ಚೂಸ್ ಮಾಡಿ, ಇದನ್ನು ನೀವು ಬ್ಯಾಕಪ್ ಆಗಿ ಇಟ್ಕೊಳ್ಳಿ ಅಂತ. ಆ್ಯಸ್ ಇನ್ ಬ್ಯಾಕಪ್ ಅದನ್ನು ಇಟ್ಕೊಂಡು ದಿಸ್ ಆ್ಯಸ್ ಅ ಟೆಂಪ್ರರಿ ಪ್ಯಾಷನ್ ಇಟ್ಕೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡೋದು. ಬಿಕಾಸ್ ಇಟ್ಸ್ ನಾಟ್ ನೈಸ್ ಆ್ಯಂಡ್ ರೋಸಿ ಅಂತೂ ಇಲ್ಲ. ಆ್ಯಂಡ್ ಅ ಲಾಟ್ ಆಫ್ ಹಾರ್ಡ್ ವರ್ಕ್ ಆ್ಯಂಡ್ ಟೆಂಪ್ರರಿ ಫಾರ್ ಶೋರ್. ಆ್ಯಸ್ ವಿ ಸ್ಟಾರ್ಟ್ ಏಜಿಂಗ್ ದೇ ವಿಲ್ ವಾಂಟ್ ಬೇರೆಯವ್ರ ಯಂಗರ್ ಗರ್ಲ್ಸ್. ಸೊ ಇಟ್ ಈಸ್ ಟೆಂಪ್ರರಿ. ಓಕೆ, ಆಶಿತಾ ಚಂದ್ರಪ್ಪ ನೆಕ್ಸ್ಟ್ ಆರ್ಟಿಸ್ಟ್ ಆಗಿ ಕಂಟಿನ್ಯೂ ಮಾಡಿಲ್ಲ ಅಂತ ಹೇಳಿದ್ರೆ, ಇನ್ನು ಯಾವನ್ನ ಪ್ರೊಫೆಷ್ನಲ್ ಚೂಸ್ ಮಾಡಿಕೊಂಡು ನಿಮ್ಮ ಇನ್ನೊಂದು ಪ್ಯಾಷನ್ಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಂತ? ಅದು ಫ್ಯಾಷನ್ ಇಂಡಸ್ಟ್ರಿನೇ ಆಗಿರುತ್ತೆ. ಸೊ ದಟ್ ಈಸ್ ಸಮಥಿಂಗ್ ದಟ್ ಐ ವಾಂಟ್ ಟು
ಕಂಟಿನ್ಯೂ ಸ್ಟಾರ್ಟ್ ಮೈ ಓನ್ ಲೇಬಲ್ ಥರ ಮಾಡ್ತೀನಿ. ಆ್ಯಕ್ಟಿಂಗ್ ಅಗೇನ್ ನಾನು ಗುಡ್ ಬೈ ಅಂತೂ ಹೇಳಿಲ್ಲ ಅದಕ್ಕೆ. ನನಗೆ ಇಫ್ ಇಟ್ ಫಾಲ್ಸ್, ನನಗೇನಾದರೂ ಒಳ್ಳೆ ಪ್ರಾಜೆಕ್ಟ್ ಬಂದು ಆ್ಯಂಡ್ ಐ ಕ್ಯಾನ್ ಬ್ಯಾಲೆನ್ಸ್ ಬೋತ್ ಮದರ್ಹುಡ್ ಆ್ಯಂಡ್ ಅದು ಅಂದರೆ ಖಂಡಿತ ಮಾಡ್ತೀನಿ. ಬಿಕಾಸ್ ನನಗೆ ಇವಾಗ ಟಾಪ್ ಪ್ರಯಾರಿಟಿ ನನ್ನ ಮಗಳು. ಓಕೆ. I can do all this later also when ಇವಾಗ she needs me and I want to be there 24 hours for her. ಓಕೆ, ಇನ್ನೊಂದು ಕೇಳಬೇಕಂದ್ರೆ ಲೈಕ್ ನಿಮ್ಮ ಸ್ಯಾರಿ ಕಲೆಕ್ಷನ್ಸ್ ಆಗಿರ್ಬೋದು ಅಥವಾ ಜ್ಯುವೆಲ್ ಕಲೆಕ್ಷನ್ಸ್ ಆಗಿರ್ಬೋದು, ಸ್ಪೆಷಲಿ ದಟ್ ಟೆರಾಕೋಟಾ ಕಲೆಕ್ಷನ್ಸ್ ನೀವು ನೀಲಿ ಟೈಮಲ್ಲಿ ಹಾಕ್ತಿದ್ದಾಗಿರ್ಬೋದು, ರಾಧಾರಮಣ ಟೈಮಲ್ಲಿ ಕಲೆಕ್ಷನ್ಸ್ ಏನೇನಿರ್ತಲ್ಲ, ನೀವು ಯಾವ ರೀತಿ ನೀವೇ ಡಿಸೈನ್ ಮಾಡಿ ನೀವು ಕಸ್ಟಮೈಸ್ ಮಾಡ್ಕೊತೀರಾ ಅಥವಾ ನಿಮ್ಮ ಶಾಪಿಂಗ್ ಯಾವ ಕಡೆ ಹೋಗಿ ನೀವು ಪಿಕ್ ಮಾಡ್ತೀರಾ ಫ್ಯಾಷನ್ ಪಿಕ್ಸ್ನ? There is not one particular ಜಾಗ ಅಂತ ಏನಿಲ್ಲ, ಬಟ್ ನನಗೆ ಶಾಪಿಂಗ್ ಹುಚ್ಚಂತೂ ಇದ್ದೇ ಇದೆ. ಆ್ಯಂಡ್ ನನಗೆ ಯಾವುದಾದ್ರೂ ನೀವು ಒಂದು ರಿಮೋಟ್ ವಿಲೇಜ್ ಕರ್ಕೊಂಡು ಹೋದ್ರೂ ನಾನು ಅಲ್ಲಿ ಸ್ಮಾಲೆಸ್ಟ್ ಥಿಂಗ್ಸ್ ಅಲ್ಲಿ ಸಿಗೋದನ್ನ ನಾನು ಹುಡುಕ್ತೀನಿ. ಸೊ ನನಗೆ ಕಲೆಕ್ಟ್ ಮಾಡೋದು ಎಲ್ಲ ಇತ್ತು. ಇವಾಗ ಏನೂ ಇಲ್ಲ ನನಗೆ, ಬರೀ ನನ್ನ ಮಗಳದ್ದು. ಸೊ ಇವಾಗ ನನ್ನ ಬರೀ ಬೇಬಿ ಕೌಂಟರ್ಸಲ್ಲೇ ನೋಡೋಕ್ಕೆ ಹೋಗ್ತೀರಾ. ದೋಸ್ ಟೈಮ್ಸ್ ಐ ಹ್ಯಾಡ್ ಅ ಲಾಟ್ ಆಫ್ ಟೈಮ್ ಅನಿಸುತ್ತೆ. ಸೊ ಆ್ಯಂಡ್ ದಟ್ ವಾಸ್ ಮೈ ಪ್ಯಾಷನ್, ಸಾರೀಸ್, ಜ್ಯುವೆಲ್ರಿ ಎಲ್ಲ. ತುಂಬ ಕಂಫರ್ಟ್ ಝೋನ್ ಮತ್ತು ಶ್ರೀಮಂತ ಮನೆತನದಿಂದ ಬಂದಿರೋ ಹುಡುಗಿ ಆಶಿತಾಗೆ ಇದೇ ಬೇಕು ಅದೇ ಬೇಕು ಅನ್ನೋದು ಏನಾರು ಇದೆಯಾ ಅಥವಾ ಎಲ್ಲ ಲೈಫ್ ಸ್ಟೈಲ್ಗೂ ಅಡ್ಜಸ್ಟ್ ಹಾಕೊಂಡು ಹೋಗ್ತಾರಾ? ಅದು ಪರ್ಸೆಪ್ಷನ್ ಜನ ತಗೊಂಡಿರೋದು. ಬಟ್ ನಾನು ಆ ಥರ ಇದ್ದಿದ್ರೆ ನಾನು ಇಷ್ಟು ಕಷ್ಟಪಡಬೇಕು ಅಂತ ಇರ್ತಾನೆ ಇರಲಿಲ್ಲ. ಸೊ ದಟ್ ಪರ್ಸೆಪ್ಷನ್ ನೀವು ನಿಮ್ಮ ಒಪಿನಿಯನ್, ಅದು ನನ್ನ ಒಪಿನಿಯನ್ ಅಲ್ಲ. ಬಿಕಾಸ್ ನಮ್ಮಪ್ಪ ನನ್ನ ನೆಲದ ಮೇಲೂ ಮಲಗಿಸೋದು ಹೇಳ್ಕೊಟ್ಟಿದ್ದಾರೆ, ಬೆಡ್ ಮೇಲೂ ಮಲಗಿಸೋದು ಹೇಳ್ಕೊಟ್ಟಿದ್ದಾರೆ. ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್ ಫಾರ್ ಎವ್ರಿಥಿಂಗ್ ಅಂತ. ಸೊ ಎಲ್ಲರಿಗೂ ಕಷ್ಟ ಇರುತ್ತೆ, ನನಗೂ ಕಷ್ಟ ಇದೆ, ನನಗೂ ಚಾಲೆಂಜಸ್ ಇದೆ. ಅದನ್ನು ಹೇಗೆ ಫೇಸ್ ಮಾಡ್ತೀನಿ ಅಂತ ನಾನು ಇಟ್ ಈಸ್ ಅಪ್ ಟು ಮೀ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಇಷ್ಟು ಮದರ್ಹುಡ್ಡಲ್ಲಿ ಬಿಸಿ ಸ್ಕೆಡ್ಯೂಲ್ ಇಟ್ಕೊಂಡು ನಮ್ಮ ಚಾನಲ್ಗೋಸ್ಕರ ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ ಇಟ್ ಈಸ್ ಮೀನ್ಸ್ ಅ ಲಾಟ್. ಆ್ಯಂಡ್ ಅಗೇನ್ ಆಲ್ ದ ಬೆಸ್ಟ್ ಫಾರ್ ಯರ್ ಎಂಡೇವಿಯರ್. ಥ್ಯಾಂಕ್ ಯು, ಮೋಸ್ಟ್ ವೆಲ್ಕಮ್. ನಾನು ಆ್ಯಕ್ಚುಲಿ ಐ ಥಿಂಕ್ 6 years ಆಯ್ತಾ ಅಂತ, 5.5 years ಆಯಿತು ಕ್ಯಾಮ್ರಾ ಫೇಸ್ ಮಾಡಿ. ಸೊ ಫಸ್ಟ್ ಟೈಮ್ ಐ ಥಿಂಕ್ ನಾನು ಇಲ್ಲಿ ಕ್ಯಾಮ್ರಾ ಫೆಲ್ಟ್ ಲೈಕ್ ಫಸ್ಟ್ ಟೈಮ್ ಮಾಡ್ತಾ ಇರೋ ಫೀಲಿಂಗ್ ಇತ್ತು. ಇನ್ನು ಬ್ಯಾಕ್ ಸೆಟ್ ಮೇಲೆ ಹೋದ್ರೆ ಇನ್ನು ಹೆಂಗಿರುತ್ತೋ ನಂಗೆ ಗೊತ್ತಿಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.